ಪೊಲೀಸಿಗೆ ಸೇರೋದಕ್ಕೂ ಮುಂಚೆ ಹಲವಾರು ಕೇಸ್ಗಳನ್ನ ಹಿಡಿದು ನಮ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದೀರಾ. ಈಗ ನಿಮ್ ಕೇಸ್ನ ಕಂಡಿಡಿಯೋ ಜವಾಬ್ದಾರಿನ ನಿಮ್ ಕೈಗೆ ಒಪ್ಪಿಸ್ತಾ ಇದ್ದೀನಿ. ನಿಮ್ಮ ಕ್ಯಾಥರಿನ್ ಕಿಡ್ನಾಪ್ ಮಾಡಿದವನ್ನ ನೀವೇ ಕಂಡುಹಿಡಿತಾ ಇದ್ದೀರಾ. ಸ್ಟೀಫನ್ ರಾಜ್ ಕರುಣಾಮಯಿ ಮೆಂಟಲ್ ಅಸೈಲಂ ನಲ್ಲಿ ಆ ಸ್ಟೀಫನ್ ರಾಜ್ ಬಚ್ಚಿಟ್ಕೊಂಡಿದ್ದಾನೆ ಅಂತ ಸ್ವಲ್ಪ ದಿವಸದ ಹಿಂದೆ ನಮ್ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮೇಶನ್ ಸಿಕ್ತು. ಆದ್ರೆ ನಮ್ಮವ್ರು ಅಲ್ಲೋಗಿ ವಿಚಾರಿಸಿದಾಗ ಆ ಹೆಸರಿನಲ್ಲಿ ಯಾರೂ ಇಲ್ಲ ಅಂತ ಅಲ್ಲಿರೋ ಚೀಫ್ ಡಾಕ್ಟರ್ ಹೇಳಿದ್ದಾರೆ. ಆ ಸ್ಟೀಫನ್ ರಾಜ್ ಮೇಲೆ ನಿನ್ನ ಕ್ಯಾಥರಿನ್ ಕಿಡ್ನಾಪ್ ಕೇಸ್ ಮಾತ್ರ ಅಲ್ಲ, 3 ಮರ್ಡರ್ ಕೇಸ್ ಸಹ ಇದೆ. ಅದಕ್ಕೆ ಸಾಕ್ಷಿಯಾಗಿರೋ ಒಬ್ಬ ಪೇಷಂಟ್ ನ ಅದೇ ಹಾಸ್ಪಿಟಲ್ ಅಲ್ಲಿ ನಾವು ಅಡ್ಮಿಟ್ ಮಾಡಿದ್ದೀವಿ. ಅವನು ಗುಣವಾಗಿ ಮಾತಾಡಿದ್ರೇನೆ ಈ ಕೊಲೆಗಳನ್ನ ಸ್ಟೀಫನ್ ರಾಜ್ ಮಾಡದ್ನ ಇಲ್ಲ ಬೇರೆ ಯಾರಾದ್ರೂ ಮಾಡಿದ್ರ ಅಂತ ಗೊತ್ತಾಗುತ್ತೆ. ಹೀಗಿರುವಾಗ ಇದ್ದಕ್ಕಿದ್ದಾಗೆ ನಿನ್ನೆ ಆ ಚೀಫ್ ಡಾಕ್ಟರ್ ಅಲ್ಲಿರೋ ಆ ಪೇಷಂಟ್ ತಪ್ಪಿಸ್ಕೊಂಡು ಹೋಗಿದ್ದಾನೆ ಅಂತ ನಮ್ಮ ಹತ್ರನೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಆ ಸ್ಟೀಫನ್ ರಾಜ್ನ ಆಸ್ಪತ್ರೆಯಲ್ಲೇ ಬಚ್ಚಿಟ್ಟು ಒಬ್ಬ ಪೇಷಂಟ್ ತಪ್ಪಿಸ್ಕೊಂಡು ಹೋಗಿದ್ದಾನೆ ಅಂತ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟು ನಮ್ಮನ್ನ ಡೈವರ್ಟ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಆ ಸ್ಟೀಫನ್ ರಾಜಿಂದ ಡಾಕ್ಟರ್ ಏನ್ ಲಾಭ? 3 ಕೊಲೆಗಳಿಗೆ ಸಾಕ್ಷಿ ಆಗಿರೋ ಆ ಪೇಷಂಟ್ ಜೀವಂತವಾಗಿದ್ದಾನ? ನಿಜವಾಗ್ಲೂ ಆಸ್ಪತ್ರೆಯಿಂದ ಯಾರಾದ್ರೂ ತಪ್ಪಿಸ್ಕೊಂಡು ಹೋಗಿದಾರ? ನಿನ್ನ ಕ್ಯಾಥರಿನ್ ಏನ ಇದನ್ನೆಲ್ಲ ಕಂಡುಹಿಡಿಯೋದಕ್ಕೆ ನೀನೇ ಹೋಗ್ತಾ ಇದ್ದೀಯ. ಒಂದು ಮಾತ್ರ ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೊಳ್ಳಿ ಮಿಸ್ಟರ್ ಅರುಣ್, ನೀವು ಹೋಗ್ತಾ ಇರೋದು ಒಂದು ಮೆಂಟಲ್ ಹಾಸ್ಪಿಟಲ್ಗೆ. ವೆರಿ ಸೆನ್ಸಿಟಿವ್ ಪ್ಲೇಸ್. ಒಂದು ಮರ್ಡರ್ನ ಕೂಡ ಮೆಡಿಕಲ್ ಆಗಿ ಸತ್ತೋಗಿದ್ದಾನೆ ಅಂತ ಅವರು ಪ್ರೂವ್ ಮಾಡಬಹುದು. ಇಲ್ಲಿ ನಿಮ್ಮ ಬುದ್ಧಿಗೆ ಹೆಚ್ಚಿಗೆ ಕೆಲಸ ಕೊಡಬೇಕಾಗುತ್ತೆ. ಈ ಕೇಸ್ನ ನೀವು ಕಂಡು ಹಿಡಿದು ಬಿಟ್ರೆ ವಿ ವಿಲ್ ಕ್ರಿಯೇಟ್ ಎ ರೆಕಾರ್ಡ್. Hello dear friends. Please come and collect your food. This is Dr. S. Kumar, nutrition food specialist in India giving. ಯಾಕೆ ತಿಂಗ್ ಬರ್ಕೋತಾವ್ರೆ? ಅವ್ರನ್ನ ಅಬ್ದುಲ್ ಕಲಾಂ ಸ್ಟೂಡೆಂಟ್ಸ್, ಅವ್ರ ಹತ್ರ ಇಂಗ್ಲಿಷ್ ಅಲ್ಲಿ ಮಾತಾಡ್ತಿದ್ದೀರಾ? ಏನ್ ಮಾಡಕ್ಕಾಗತ್ತೆ, ನಾನ್ ಅಬ್ದುಲ್ ಕಲಾಂ ಸ್ಟೂಡೆಂಟ್ ಅಲ್ಲ. ಇವರೆಲ್ಲ ಸೆಲ್ನಲ್ಲೇ ಕೂತು ಅನ್ನ ತಿಂತಿದ್ದವರು. ಡಾಕ್ಟರ್ ಕೊ ಟ್ರೀಟ್ಮೆಂಟ್ ಇಂದ ಡೈನಿಂಗ್ ಹಾಲ್ ಅಲ್ಲಿ ಕೂತು ತಿನ್ನೋ ಮಟ್ಟಕ್ಕೆ ಬಂದಿದ್ದಾರೆ. ನಿಮ್ ಇಂಗ್ಲಿಷ್ ಕೇಳಿ ವಾಪಸ್ ಸೆಲ್ಗೆ ಹೋಗ್ಬಿಟ್ಟಾರು. I don't know what you know, you don't know what I know. You know English. Hey, come on, come and collect your food, man. You nonsense of the stupid of the idiot fellows. Come on, man, take it, Excuse me. What English? I brush English, I drink English, I flush English, I sleep English, I walk English and dance English. What English? Tomorrow, no English food. Haku Kannada food. Take. Oh, Abdul Kalam Shishya. Take it. ನನ್ನ ಮಕ್ಕಳಿಗೆ ಏನ್ ಕೋಆರ್ಡಿನೇಷನ್. ಮಮ್ಮಿ ರಿಟರ್ನ್ಸ್. ಊಟ ಕೊಟ್ಟಾದ್ಮೇಲೆ ಏನ್ ಹೇಳ್ಬೇಕು ಅಂತ ಹೇಳಿದೀನಿ. ಥ್ಯಾಂಕ್ ಯು. ಅಪ್ಪ ಏನ್ ಕೊಟ್ಟ? ಮ್ಯೂಸಿಕ್ ಡೈರೆಕ್ಟ್ರೆ ಸಾಕು, ಪ್ಯಾಥೋ ಸಾಂಗು. ಪ್ರೊಡ್ಯೂಸರ್ ಸಿಕ್ಕ ಮಣಿರತ್ನಂ ಅವರು ನನ್ನನ್ನು ಹುಡುಕೊಂಡು ಬರ್ತಾ ಇದ್ದಾರೆ. ಯಾರಮನ್ ಅಂತ ಯಾರೋ ಒಬ್ಬ ಅವನಿಗೆ ಆಸ್ಕರ್ ಅವಾರ್ಡ್ ಸಿಕ್ಕಿರೋದ್ರಿಂದ, ಬೇರೆ ಸಿನಿಮಾಕ್ಕೆ ಹೋಗಿರೋದ್ರಿಂದ ಅವರು ಇಲ್ಲಿಗೆ ನನ್ನನ್ನು ಹುಡುಕೊಂಡು ಬರ್ತಾ ಇದ್ದಾರೆ. ಮಣಿರತ್ನಂ ಅವರು ತಮ್ಮ ನೋಡ್ಕೊಂಡು ಇಲ್ಲಿ ಬರ್ತಾರೆ. ತಗೊಳ್ಳಿ, ಇದು ಹಾರ್ಮೋನಿಯಂ, ತಬಲಾ ಲೈಟ್ ಇಸ್ಕೊಂಡು ಹೋಯ್ತಾರೆ. ಏನ್ ಬಂದವರ ಪ್ರಾಣ ತಿನ್ನಾಗಿ. ಶ್ರುತಿ ಸರಿಯಾಗಿದೆ, ಹಿಡ್ಕೋ. ಈ ಶ್ರುತಿ ಯಾವ ಹಾರ್ಮೋನಿಯಂ ಪೆಟ್ಟಿಗೆಲ್ಲೂ ಸಿಗೋಲ್ಲ. ಇದ್ಯಾವ ಸೀಮೆ ಶ್ರುತಿನಲ್ಲೇ. ತಬಲಾ ನಡಿ ಹೋಗೋಣ. ಯಾವಾಗ ನೋಡಿದ್ರು ನಾಯ್ಸ್ ಅಲ್ಲೇ ಮಾತಾಡ್ತಿರಲ್ಲ. ವಾಯ್ಸಲ್ಲಿ ಮಾತಾಡೋ, ವಾಯ್ಸಲ್ಲಿ.
ಯಾರೋ ನೀನು? ಈ ಡ್ರೆಸ್ ಅಲ್ಲಿ ನಾನು ನೋಡಿದ್ರೆ ನಿಂಗೆ ವಾಚ್ಮೆನ್ ತರ ಕಾಣಿಸ್ತೀನಿ ಸಿಕ್ಕಾಪಟ್ಟೆ. ಯಾಕೆ ಹುಚ್ಚಿನ ತರ ಎಲ್ಲರೂ ಹೊಡಿತಿದ್ಯಾ? ಏನ್ರಿ ಏನ್ರಿ ಅನ್ಕೊಂಡ್ಬಿಡ್ತೀರ ನಿಮ್ ಮನ್ಸಲ್ಲಿ? ವಿಲ್ಲನ್ಗಳಿರೋ ಜಾಗಕ್ಕೆ ಹೀರೋ ಬಂದು ಫೈಟರ್ಗಳು ಮೂಳೆ ಮುರಿಯೋ ನೆನಪ? ಅಲೋ ಮಿಸ್ಟರ್, ಇದು ಹಾಸ್ಪಿಟ್ಲು. ಪಾಪ ಅವ್ರ ಅಮಾಯಕ ವಾರ್ಡ್ ಬಾಯ್ಗಳು. ಹೋಗಿ ಹೋಗಿ ಅವ್ರ ಹತ್ರ ಯಾಕೆ ತೋರಿಸ್ತಾರ ನಿಮ್ ಪೌರುಷ? ಏನಾಗ್ಬೇಕಾಗಿತ್ತು? ಯಾರ್ ನೀ? ಐ ಆಮ್ ಡಾಕ್ಟರ್ ಎಸ್ ಕುಮಾರ್, ನ್ಯೂಟ್ರಿಷನ್ ಫುಡ್ ಸ್ಪೆಷಲಿಸ್ಟ್ ಆಫ್ ಇಂಡಿಯಾ. ಈ ಆಸ್ಪತ್ರೆಯಲ್ಲಿರೋ ಎಲ್ಲಾ ರೋಗಿಗಳಿಗೂ ಅನ್ನ ನೀಡೋ ಅನ್ನದಾತ. ಟ್ರೀಟ್ಮೆಂಟ್ ಬಂದಿದ್ದೀರಾ? ವಾಟ್ ಹ್ಯಾಪನ್? ಹೂ ಥ್ರೂ ಯು? ಬೀಂಗ್ ಎ ಪೊಲೀಸ್ ಆಫೀಸರ್, ಆಸ್ಪತ್ರೆ ಒಳಗಡೆ ಬಂದು ಅಮಾಯಕ ಸ್ಟಾಫ್ ನ ಹೊಡೆಯೋದು ಅಫೆನ್ಸ್ ಅಂತ ನಿಮ್ಗೆ ಗೊತ್ತಿಲ್ವಾ? ಏನಾದ್ರೂ ಕೇಳಬೇಕು ಅಂತಿದ್ರೆ ನನ್ನನ್ನು ಕೇಳಿ. ಐ ಆಮ್ ಡಾಕ್ಟರ್ ಮಂಜುನಾಥ್, ಆಲ್ ಇನ್ ದಿಸ್ ಹಾಸ್ಪಿಟಲ್. ವಾಟ್ ಯು ವಾಂಟ್ ಸರ್? ಸ್ಟೀಫನ್ ರಾಜ್. ನೀವು ಅನ್ಕೊಂಡ ಹಾಗೆ ಸ್ಟೀಫನ್ ರಾಜ್ ಅಂತ ಇಲ್ಲಾರಿಲ್ಲ. ಅವನ್ನ ಯಾಕಿಲ್ಲಿ ಬಚ್ಚಿಟ್ಟಿದ್ದೀರಾ ಅಂತ ಕಂಡಿಡಿಯೋದಕ್ಕೆ ನಾನಿಲ್ಲಿಗೆ ಬಂದಿರೋದು. ನೀವು ಬಚ್ಚಿಟ್ಟಿರೋ ಆ ಸ್ಟೀಫನ್ ರಾಜ್ ಸಾಧಾರಣ ವ್ಯಕ್ತಿ ಅಲ್ಲ. 3 ಕೊಲೆಗೆ ಸಾಕ್ಷಿಯಾಗಿರೋ ಒಬ್ಬ ಪೇಷಂಟ್ ನ ಕೊಲ್ಲಕ್ ಬಂದಿದ್ದಾನೆ. ನಮ್ಮ ಆರೈಕೆಯಲ್ಲಿರೋ ಪೇಷಂಟ್ ನ ಹೊರಗಡೆಯಿಂದ ಬಂದು ಒಬ್ಬ ಕೊಲೆ ಮಾಡಿದ್ರೆ ಅದ್ರ ಹೊಣೆ ಫಸ್ಟ್ ನಮ್ಮೇಲೆ ಬರುತ್ತೆ. ನೀವ್ ಅನ್ಕೊಂಡಿರೋ ಹಾಗಿಲ್ಲಿ ಏನು ನಡೆದಿಲ್ಲ, ನಡೆಯಕ್ ಬಿಡೋದು ಇಲ್ಲ. ಸ್ಟೀಫನ್ ರಾಜ್ ಅನ್ನೋ ಹೆಸರಲ್ಲಿ ಈ ಹಾಸ್ಪಿಟಲ್ ಅಲ್ಲಿ ಯಾರು ಇಲ್ಲ. ಸ್ಟೀಫನ್ ರಾಜ್ ಇದನ್ನೋ ಇಲ್ವೋ ಆಮೇಲೆ ನೋಡ್ಕೊಳ್ಳೋಣ. ಮೊದಲು ಆ ಕೊಲೆಗಳಿಗೆ ಸಾಕ್ಷಿಯಾಗಿರೋ ಅಂತ ಆ ಪೇಷಂಟ್ ನ ನಮಗ್ ತೋರಿಸಿ. ನೀವು ಕೇಳೋ ಪೇಷಂಟ್ ನ ನಾವು ತೋರ್ಸಕ್ಕಾಗಲ್ಲ. ಒಬ್ಬ ಖೈದಿನ ಪೊಲೀಸ್ನವ್ರಿಗೆ ಒಪ್ಪಿಸ್ಬೇಕೆ ಹೊರತು ಒಬ್ಬ ಪೇಷಂಟ್ ನ ಪೊಲೀಸ್ನವ್ರಿಗೆ ತೋರಿಸೋ ಅವಶ್ಯಕತೆ ಇಲ್ಲ. ಆ ಪೇಷಂಟ್ ನ ಗುಣಪಡಿಸಿ ಡಿಪಾರ್ಟ್ಮೆಂಟ್ ಒಪ್ಪಿಸ್ತೀವಿ ಅಂತ ಈಗಾಗಲೇ ಹೇಳಿದೀವಿ. ಈಗ ನೀವು ಆ ಪೇಷಂಟ್ ನ ನೋಡಿ ನಿಮ್ಮಿಂದ ಅವನ ಜೀವಕ್ಕೆ ಏನಾದ್ರೂ ತೊಂದರೆ ಆದ್ರೆ ಅದಕ್ಕೆ ನೀವು ರೆಸ್ಪಾನ್ಸಿಬಿಲಿಟಿ ತಗೊಳ್ತೀನಿ ಅಂದ್ರೆ ನಾವು ಅವನ್ನ ನಿಮಗ್ ತೋರಿಸ್ತೀವಿ. ಕ್ಯಾನ್ ಯು? ಬೇಡ, ನೀವ್ ಆ ಪೇಷಂಟ್ ನ ತೋರಿಸ್ಬೇಡಿ. ಆ ಸ್ಟೀಫನ್ ರಾಜ್ ಎಲ್ಲಿದ್ದಾನೆ ಅಂತ ಕಂಡಿಡಿದೇ ಹಿಡಿತೀನಿ. ಅವನಿಂದ ಅಪಹರಣ ಆದ ನನ್ನ ಆ ಸ್ಟೀಫನ್ ರಾಜ್ ನಾನು ಇದೇ ಹಾಸ್ಪಿಟಲ್ ಎಳ್ಕೊಂಡು ಹೋಗ್ತೀನಿ. ಎಸ್, ನಿಮ್ಮ ಸಂದೇಹಗಳು ಏನೇ ಇದ್ರೂ ಅದನ್ನ ಪೂರೈಸೋದು ನಮ್ ಕರ್ತವ್ಯ. ನಾವು ಬಚ್ಚಿಟ್ಟಿದ್ವಿ ಅಂತ ತಿಳ್ಕೊಂಡಿರೋ ಆ ಸ್ಟೀಫನ್ ರಾಜ್ನ ನೀವು ಧಾರಾಳ ಹುಡುಕ್ಬಹುದು. ಅದಕ್ಕೆ ಬೇಕಾದ ಎಲ್ಲಾ ಸಪೋರ್ಟ್ಗಳನ್ನ ನಾವು ನಿಮಗೆ ಮಾಡ್ಕೊಡ್ತೀವಿ. ಡಾಕ್ಟರ್ ಸುನಿಲ್. ಎಸ್ ಡಾಕ್ಟರ್. ಇವ್ರ ಕೆಲಸ ಮುಗಿಯೋವರೆಗೂ ನಮ್ಮ ಹಾಸ್ಪಿಟಲ್ ಇರೋ ಆ ಸ್ಟಾಫ್ ಕ್ವಾರ್ಟರ್ಸ್ ನಲ್ಲಿ ಇವ್ರು ಹುಡ್ಕೊಳ್ಳೋ ವ್ಯವಸ್ಥೆ ಮಾಡಿ. ಓಕೆ, ಪ್ಲೀಸ್ ಕಮ್ ಸರ್, ಪ್ಲೀಸ್. ಆಯ್ತಾನೆ ಏನಿದ್ದು? ಸರ್ ಆಯ್ತು ಸರ್, ಹೊರಡು. ಅದನ್ನ ಹೇಳಿ. ಇದೇ ನಿಮ್ ರೂಮು. ಮಿಸ್ಟರ್ ಅರುಣ್ ಕುಮಾರ್, ಈ ಹಾಸ್ಪಿಟಲ್ನಲ್ಲಿ ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಅದನ್ನ ನೀವು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು. ಇಲ್ಲಿ ಡಾಕ್ಟರ್ಗಳಿಗೂ ಸ್ಟಾಫ್ಗಳಿಗೂ ಏನು ಊಟ ಬರುತ್ತೋ ಅದನ್ನೇ ನೀವು ತಿನ್ಬೇಕು. ಹೊರಗಡೆಯಿಂದ ಏನು ತರೋ ಹಾಗಿಲ್ಲ. ಅಂಡ್ ಒನ್ ಮೋರ್ ಥಿಂಗ್, ವೆರಿ ಇಂಪಾರ್ಟೆಂಟ್, ಡ್ರಿಂಕ್ಸ್ ಅಂಡ್ ಸಿಗರೇಟ್ಸ್ ಆರ್ ನಾಟ್ ಅಲೋಡ್ ಇನ್ ದಿಸ್ ಕಾಂಪೌಂಡ್. ಓಕೆ? ಏನಿದು? ಮಾನಸಿಕ ಹೋರಾಟದಲ್ಲಿ ಒದ್ದಾಡ್ತಾ ತನ್ನೊಳಗೆ ತಾನು ಸಿಕ್ಕಾಕೊಂಡಿರೋ ಒಬ್ಬ ಡಿಪ್ರೆಸ್ಡ್ ವ್ಯಕ್ತಿ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಬ್ಬ ಒಳ್ಳೆಯವನಿರ್ತಾನೆ, ಒಬ್ಬ ಕೆಟ್ಟವನಿರ್ತಾನೆ, ಒಬ್ಬ ಸಾಧು ಇರ್ತಾನೆ, ಒಬ್ಬ ಕ್ರೂರಿ ಇರ್ತಾನೆ. ಅದೇ ಇದು. ಕೆಲವರಿಗೆ ತಮ್ಮ ಗುರಿ ಏನು ಅಂತ ಗೊತ್ತಿರುತ್ತೆ, ಆದ್ರೆ ಅದನ್ನ ಹೇಗೆ ತಲುಪೋದು ಅಂತ ಗೊತ್ತಿರಲ್ಲ. ಅದೇ ಇದು.
ಡಾಕ್ಟರ್, ಅವನ್ನ ಇಲ್ಲಿ ಉಳಿಸ್ಕೊಂಡಿರೋದು ರಿಸ್ಕ್ ಅನಿಸ್ತಾ ಇಲ್ವಾ? ಬೇಡ ಅಂತ ಹೇಳಿದ್ರೆ ಅವನು ಹೇಗೆ ಬಿಹೇವ್ ಮಾಡ್ತಾನೆ ಅಂತ ನಿಮ್ಗೆ ಗೊತ್ತಿದೆಯಲ್ಲ. ಅವ್ನು ಎಂಟ್ರಿ ನೋಡಿದ್ರಲ್ಲ ಹೇಗಿತ್ತು ಅಂತ. ಯಾ, ಬಟ್ ಅವನು ಎಲ್ಲಿಗೆ ಹೋಗ್ತಾನೋ, ಏನ್ ಮಾಡ್ತಾನೋ, ಯಾವಾಗ ಹೋಗ್ತಾನೋ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಡಾಕ್ಟರ್. ಅಂಡ್ ಯು ನೋ ಹಿ ಮೇ ಬಿ ಡೇಂಜರಸ್ ಫಾರ್ ಅಸ್ ಆಲ್ಸೋ. ಅವನಿಲ್ಲಿ ಅಲೋ ಮಾಡಿಲ್ಲ, ಅಡ್ಮಿಟ್ ಮಾಡಿದ್ದೀನಿ. ಈ ಹಾಸ್ಪಿಟ್ಲಲ್ಲಿ ಎಲ್ಲೋ ಅವನ್ನ ಒಂಟಿಯಾಗಿ ಬಿಡಬಾರ್ದು. ಯಾವಾಗಲೂ ಅವನ್ನ ವಾಚ್ ಮಾಡೋದಕ್ಕೆ ಒಬ್ಬ ಲೇಡಿ ಅಸಿಸ್ಟೆಂಟ್ನ ಇರಿಸ್ತೀನಿ. ಲೇಡಿ ಅಸಿಸ್ಟೆಂಟಾ? ಯಾರ್ದು ಡಾಕ್ಟರ್? ಮಾಯಾ. ವೆಕೇಶನ್ ಅಲ್ಲಿ ಹೋಗಿರೋ ಮಾಯನ ಇಮಿಡಿಯೇಟ್ ಆಗಿ ಲೀವಲ್ಲಿ ಹೋಗಿದ್ ನನ್ನ ಪ್ರಿಯ ವಾಪಸ್ ಬಂದ್ಬಿಟ್ಲಾ? ನಂಗೆ ಚೆನ್ನಾಗಿ ಗೊತ್ತು, ನಾನು ನೋಡದೆ ಅವಳ ಕೈಲಿ ಇರೋದಕ್ಕೆ ಸಾಧ್ಯ ಇಲ್ಲ. ನನಗಾಗಿ ಅರಳಿದ ಹೂವು. 30 ದಿವಸ ವೆಕೇಶನ್ಗೆ ಅಂತ ಹೋಗ್ಬಿಟ್ಟು ಒಂದೇ ವಾರದಲ್ಲಿ ವಾಪಸ್ ಬಂದ್ಬಿಟ್ಟಿದ್ದೀರಾ? ನಂಗೆ ಚೆನ್ನಾಗಿ ಗೊತ್ತು, ಈ ನ್ಯೂಟ್ರಿಷನ್ ಫುಡ್ ಸ್ಪೆಷಲಿಸ್ಟ್ ಆಫ್ ಇಂಡಿಯಾ ಒಬ್ಬ ಅಂಟಪಿಂಡ ಮ್ಯಾಡ್ ಫೆಲೋ ಈ ಎಸ್ ಕುಮಾರ್ನ ನೋಡದೆ ನಿಮ್ ಕೈಲಿ ಇರಕ್ಕಾಗೋದಿಲ್ಲ ಅಂತ. ನೋಡಿ, ಈ ಹಾಸ್ಪಿಟಲ್ ಎಷ್ಟೋ ಜನ ಡಾಕ್ಟರ್ಸ್ ಇದ್ದಾರೆ. ಅದ್ರಲ್ಲಿ ಹಲವರಿಗೆ ಮದುವೆ ಆಗಿದೆ, ಕೆಲವರಿಗೆ ಮದುವೆ ಆಗಿಲ್ಲ. ಮದುವೆ ಆಗದೆ ಇರೋ ಕೆಲವು ಡಾಕ್ಟರ್ಸ್ ಅಲ್ಲಿ ನಾನೊಬ್ಬನೇ ಕೆಲ್ಸಕ್ಕೆ ಬಾರ್ದನು. ನೀವಾ? ನೋ 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 ಮಾಯಾ, ನೀವಿಂಗೆ ನಗ್ತಾನೆ ನನ್ನ ಹಿಂದೆ ತಿಳಿಸ್ಕೊಂಡ್ಬಿಟ್ರಿ. ಇಲ್ಲಿ ನೋಡಿ, ಈ ಹಾಸ್ಪಿಟಲ್ ಇರೋ ಅಷ್ಟು ಜನ ಗಂಡಸರಲ್ಲಿ ನಾನೊಬ್ನೇ ಸ್ಮಾರ್ಟ್ ಆಗಿ, ಚೆನ್ನಾಗಿ, ಬ್ರಿಲಿಯಂಟ್ ಆಗಿ, ಪರ್ಸನಾಲಿಟಿ ಆಗಿರೋ ಡಾಕ್ಟರ್. ಆಕ್ಚುಲಿ ನಾನು ಅಂದಕ್ಕೂ ನನ್ನ ಬುದ್ಧಿಗೂ ನಾನು ಪ್ಲಾಟ್ಫಾರ್ಮ್ ಮೇಲೆ ಕೂತ್ಕೊಂಡು ಭಿಕ್ಷೆ ಬೇಡಬೇಕು. ಯಾಕೆ ಪ್ರಾಣದಿಂದ ಸಾಯ್ತಿರೋ ಸ್ಟುಪಿಡ್ ಮೈಂಡೆಡ್ ಫೆಲೋಸ್. ಬಡ್ಡಿ ಮಕ್ಕಳಿಗೆ ಹೊಟ್ಟೆ ಕಿಚ್ಚು. ಮಾಯಾ, ಮಾಯಾ, ಪ್ಲೀಸ್ ವೇಟ್, ಐ ವಾಂಟ್ ಟು ಟೆಲ್ ಮೈ ಫುಲ್ ಫೀಲಿಂಗ್ಸ್. ಓನ್ಲಿ ಕ್ವಾರ್ಟರ್ ಓವರ್. ಪ್ಲೀಸ್ ವೇಟ್, ಪ್ಲೀಸ್ ವೇಟ್. ಮಾಯಾ, ಹೌದು, ತುಂಬಾ ಟೈಮಿಂದ ಹಿಂದೆ ಏನೋ ಬಚ್ಚಿಟ್ಟಿದ್ದೀರಲ್ಲ, ಏನದು? ಹೆಂಗೆ ಹೇಳಿ, ಅದನ್ನ ಹೇಳಕ್ಕಾಗೋದಿಲ್ಲ, ನೀವೇ ಫೀಲ್ ಮಾಡ್ಬೇಕು. ಪಟ್ಟಿ ಮಗನೇ, ನೀನ್ ಇದನ್ ಬಿಟ್ರು ನಾನು ಅದನ್ ಬಿಡೋದಿಲ್ಲ. ಮಾಯಾ, ಮಾಯಾ, ಪ್ಲೀಸ್, ಮಾಯಾ, ಮಾಯಾ. ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್, ಪ್ಲೀಸ್ ಕಮ್. ಲಿಸನ್ ಮಾಯಾ, ಈಗ ನೀವು ಏನ್ ಮಾಡ್ಬೇಕು ಅಂತಂದ್ರೆ, ಬಂದಿರೋ ಹೊಸ ಮನುಷ್ಯನ್ ಮೈಂಡ್ ನ ಡೈವರ್ಟ್ ಮಾಡೋದಕ್ಕೆ ನೀವು ಯಾವ ಎಕ್ಸ್ಟೆಂಡ್ ಬೇಕಾದ್ರೂ ಹೋಗ್ಬೇಕಾಗುತ್ತೆ. ಐ ಟೇಕ್ ಕೇರ್ ಆಫ್ ಇಟ್. ಎಕ್ಸ್ಕ್ಯೂಸ್ ಮೀ, ಮೇ ಐ ಕಮ್ ಇನ್? ಹಾಯ್, ಐ ಆಮ್ ಮಾಯಾ. ಡಾಕ್ಟರ್ ಮಂಜುನಾಥ್ ನಿಮ್ ಸಹಾಯ ಮಾಡಕ್ ಕಳ್ಸಿದ್ದಾರೆ. ಸಹಾಯ? ಯಾವ ಸಹಾಯ? ಏನ್ ಸಹಾಯ? ಈ ಹಾಸ್ಪಿಟಲ್ ನಡೀತಿರೋ ಕ್ರೂರ ಕೆಲಸಗಳನ್ನ ನಾನು ಕಂಡಿಡಿಬಾರ್ದು ಅಂತ ನಿಮ್ಮಂತ ಹುಡುಗಿರ್ನ ಕಳಿಸಿ ನನ್ನ ಮೈಮರ್ಸಕ್ ಟ್ರೈ ಮಾಡ್ತಾ ಇದ್ದಾರಾ? ನನ್ಗೆ ಯಾವ ಅಸ್ಟೆಂಟ್ಸು ಬೇಕಾಗಿಲ್ಲ. ಆತರ ಅಸ್ಟೆಂಟ್ಸ್ ಬೇಕಿದ್ರೆ ನನ್ನ ಡಿಪಾರ್ಟ್ಮೆಂಟ್ ಇಂದ ನಾನೇ ಕರ್ಸ್ಕೊಂತೀನಿ. ಆತರ ನೀವ್ ಯಾರನ್ನೋ ಕರ್ಸಿದ್ರೆ ಅವ್ರಿಗೆ ಹಾಸ್ಪಿಟಲ್ ಬಗ್ಗೆ ಗೊತ್ತಿರುತ್ತಾ? ಎಷ್ಟು ವಾರ್ಡ್ಗಳಿವೆ, ಎಷ್ಟು ಪೇಷಂಟ್ಸ್ ಗಳಿದ್ದಾರೆ, ಯಾವ ತರ ಪೇಷಂಟ್ ಗಳಿದ್ದಾರೆ ಅಂತ? ಯಾರ್ಯಾರು ನೆಲೆಯಲ್ಲಿ ಬಚ್ಚಿಡಿದ್ದಾರೆ ಅಂತ ತೋರಿಸ್ತೀರಾ? ಈ ಹಾಸ್ಪಿಟಲ್ ಏನೇ ಅನ್ಯಾಯ ಅಕ್ರಮ ನಡೀತಿದೆ ಅಂತ ತೋರಿಸ್ತೀರಾ? ಆ ಸ್ಟೀಫನ್ ರಾಜ್ ಎಲ್ಲಿದ್ದಾನೆ ನಿಮ್ಗೆ ಗೊತ್ತಾ? ಅವ್ನು ಎಲ್ಲಿ ಬಚ್ಚಿಡಿದಾರೆ ಅಂತ ತೋರಿಸ್ತೀರಾ? ಸ್ಟೀಫನ್ ರಾಜ್ ಅಂತ ಯಾವ ಪೇಷಂಟು ಇಲ್ಲ. ಯಾರನ್ನ ಕೇಳಿದ್ರು ಗೊತ್ತಿಲ್ಲ, ನಮಗ್ ಗೊತ್ತಿಲ್ಲ. ಸ್ಟೀಫನ್ ರಾಜ್ ಯಾರಿಗೂ ಗೊತ್ತಿಲ್ಲ. ನಿಮಗ್ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ನಿಮಗ್ ಗೊತ್ತಿಲ್ಲ. ಹಾಗಾದ್ರೆ ನೀವು ನನಗೆ ಆಗ್ಬೇಕು. ನಾನೇ ಕಂಡಿಡಿತೀನಿ ಈ ಹಾಸ್ಪಿಟಲ್ ನಡೀತಿರೋ ಪ್ರತಿ ನಮ್ ತಾಯಿಗೆ ನಮ್ ತಂದೆ ಮೋಸ ಮಾಡಿದ್ದು ನಿಮ್ಗೆ ನಗು ಬರತ್ರ ಇದೆಯಾ? ನಿಮ್ಮಪ್ಪ ನಿಮ್ಮ ಅಮ್ಮಂಗೆ ಮೋಸ ಮಾಡಿದ್ದಾರೆ ಅಂತ ನಂಗೆ ಯಾವಾಗ ಹೇಳಿದೀರಾ? ನಾನು ಹೇಳಿಲ್ಲ ಅಲ್ಲ. ಈ ಕರ್ಮನೆಲ್ಲ ಆಫೀಸಲ್ಲೇ ಇಟ್ಕೋಬಹುದಲ್ಲ, ಇಲ್ಲಿಗೆ ಯಾಕ್ರಿ ಕರ್ಕೊಂಡ್ ಬಂದಿದ್ದೀರಾ? ಇದೇನ್ ಹುಚ್ಚಿ ತರ ಮಾತಾಡ್ತಾ ಇದೀಯಾ? ಈಗೇನ್ ನಡಿಬಾರ್ದು ನಡೀತು ಅಂತ? ನಿಮ್ ಅಸಿಸ್ಟೆಂಟ್ ಆಗಿ ಒಬ್ಬ ಹುಡುಗಿನೇ ಬೇಕಾ? ಒಬ್ಬ ಗಂಡಸನ್ನ ಇಟ್ಕೊಳಕ್ಕಾಗಲ್ವಾ? ನನ್ನ ಕೆಲಸದ ವಿಷಯದಲ್ಲಿ ನೀ ತಲೆ ಹಾಕ್ಬೇಡ. ನನ್ನ ಪ್ರಕಾರ ಶೀಲಾ ಯಾವುದೇ ಕೇಸನ್ನಾದ್ರೂ ರೆಫರೆನ್ಸ್ ಅನ್ನ ಫಿಂಗರ್ ಟಿಪ್ಸ್ ಅಲ್ಲಿ ಇಟ್ಕೊಂಡಿರ್ತಾಳೆ. ನಾನು ಹೇಳಿಲ್ಲ. ಯಾಕೆ? ಗಂಡಸರಲ್ಲಿ ಯಾರು ಎಫಿಷಿಯೆಂಟ್ ಆದವ್ರೆ ಇಲ್ವಾ? ಮೊದ್ಲ ಅವಳನ್ನ ಕೆಲಸದಿಂದ ಹೊರಗೆ ಹಾಕಿ. ಇಲ್ಲ ಅಮ್ಮ, ಯಾಕಮ್ಮ ಅಪ್ಪನ ಹತ್ರ ಜಗಳ ಆಡ್ತೀಯಾ? ಅಪ್ಪ ಒಳ್ಳೆಯವರು. ಬಾಯಿ ಮುಚ್ಕೊಂಡು ಸುಮ್ನೆ ಇರು. ಯಾವಾಗ್ಲೂ ಅಪ್ಪನ ಪರವಾಗಿ ಮಾತಾಡ್ಬೇಡ. ಹೋಗು. ನೀವು ಪೊಲೀಸ್ ಆಫೀಸರ್ ಅಂತೀರಾ, ಈ ಸಣ್ಣ ಗುಡುಗು ಮಿಂಚಿಗೆ ಭಯ ಪಡ್ತೀರಾ? ಇದು ಭಯ ಅಲ್ಲ, ವೇದನೆ.
ಅಮ್ಮ ಅಪ್ಪ ಎಲ್ಲಮ್ಮ ಯಾವಾಗ ಬರ್ತಾರೆ? ಶೀಲಾ ಕೇಸ್ ಬೇಕಾದೆಲ್ಲ ಕ್ಲೂಸ್ ಕೊಟ್ಟಿದ್ರಿಂದ ಎಕ್ಸ್ಕ್ಯೂಸ್ ಮಿ ಸರ್, ಕಾಲ್ ಫಾರ್ ಯು. ರೀ, ನನಗ್ ಜ್ವರ ತುಂಬಾ ಜಾಸ್ತಿ ಆಗಿದೆ. ನಾನ್ ಡಾಕ್ಟ್ರಿಗೆ ಫೋನ್ ಮಾಡಿದ್ದೀನಿ, ಇನ್ನೇನ್ ಬಂದ್ಬಿಡ್ತಾರೆ, ನೀನೇನು ಚಿಂತೆ ಮಾಡಬೇಡ. ಡಾಕ್ಟರ್ ಬರೋದೆಲ್ಲಿ? ನೀವು ಮೊದಲು ಮನೆಗೆ ಬನ್ನಿ. ನಾನು ಶೀಲಾ ಬರ್ಡೇ ಪಾರ್ಟಿನಲ್ಲಿದ್ದೀನಿ, ಈಗ ನಾನು ಮನೆಗೆ ಬರೋಕ್ ಆಗೋದಿಲ್ಲ. ನನ್ ಗಂಡನ ನೀನ್ ಮರಳು ಮಾಡ್ತೀಯಾ? ಏ ಸರಸ್ವತಿ, ಏನಿದು? ಒಬ್ಬ IAS ಆಫೀಸರ್ ಆಗಿ ಇಷ್ಟು ಕೆಟ್ಟದಾಗ ಬಿಹೇವ್ ಮಾಡ್ತಾ ಇದೆಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಗೆಟ್ ಔಟ್, ಗೆಟ್ ಲಾಸ್ಟ್. ಇದೇ ತರ ಮಳೆ ಬರುವಾಗ್ಲೇ ನಮ್ಮಮ್ಮ ನನ್ನ ಕರ್ಕೊಂಡು ನಮ್ಮಪ್ಪನ್ ಬಿಟ್ಟು ಹೋದ್ರು. ಈ ತರ ಗುಡುಗು ಸಿಡ್ಲು ಬಂದಾಗೆಲ್ಲ ನನಗೆ ಆ ಘಟನೆ ಜ್ಞಾಪಕಕ್ಕೆ ಬರುತ್ತೆ. ಅಮ್ಮ ಅಪ್ಪ ಬಂದ್ರಮ್ಮ. ಅಪ್ಪ ಯಾಕಪ್ಪ ಇಷ್ಟು ದಿನ ಮನೆಗೆ ಬಂದಿಲ್ಲ? ಇನ್ಮೇಲೆ ಯಾವತ್ತೂ ನಿಮ್ಮನ್ನು ಬಿಟ್ಟು ಹೋಗಲ್ಲ. ಇನ್ ಮುಂದೆ ನನಗೂ ನಿನಗೂ ಯಾವುದೇ ರೀತಿ ಜಗಳ ಬರದೇ ಇರೋ ಹಾಗೆ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ತಗೋ ಇನ್ವಿಟೇಷನ್, ನೋಡು. ನೀವೇ ನಿರ್ಧಾರ ತಗೊಳ್ಳೋದು? ನಾನು ನಿರ್ಧಾರ ತಗೊಂಡೆ. ತಗೊಳ್ಳಿ. ಡಿವೋರ್ಸ್ ನೋಟಿಸ್. ಸರಸ್ವತಿ, ಸರಸ್ವತಿ ನಿಂತ್ಕೋ, ನನ್ನ ಮಾತು ಕೇಳು. ಸರಸ್ವತಿ, ಸರಸ್ವತಿ, ಸರಸ್ವತಿ ದಯವಿಟ್ಟು ನನ್ನ ಮಾತು ಕೇಳು, ಮಾತ್ರ ಪಡಬೇಡ. ಒಂದೇ ಒಂದ್ಸರಿ ಆ ಇನ್ವಿಟೇಷನ್ ನೋಡು. ಅವತ್ ನಾವು ಬರೀ ನಮ್ಮ ಅಪ್ಪನ ಮಾತ್ರ ಬಿಟ್ಟು ಹೋಗ್ಲಿಲ್ಲ, ನನ್ನ ಜೊತೆ ಹುಟ್ಟಿದ ನಮ್ಮ ಅಣ್ಣನ್ನೂ ಬಿಟ್ಟು ಹೋದ್ವಿ. ಇಟ್ಸ್ ನಾಟ್ ಎ ಫಿಯರ್, ಇಟ್ಸ್ ಎ ಪೀ. ಗಂಡ ಹೆಂಡತಿ ಬೇರೆ ಆದ್ರೆ ಅವರಿಬ್ಬರಿಗೆ ಮಾತ್ರ ಅದು ಪ್ರಭಾವ ಬೀರೋದು. ಅದೇ ಅಪ್ಪನೋ ಅಮ್ಮನೋ ಬೇರೆ ಆದ್ರೆ ಅದು ಅವ್ರ ಮಕ್ಕಳ ಮೇಲೂ ಪ್ರಭಾವ ಬೀರುತ್ತೆ. ನಿಮ್ಮಪ್ಪನಿಂದ ದೂರ ಆಗಿದ್ದು ನಿಮ್ಮನ್ನು ತುಂಬಾ ಬಾಧಿಸಿದೆ. ಆಮೇಲೆ ಏನಾಯ್ತು? ಏಯ್, ಅದಕ್ ಮೇಲೆ ಏನಾದ್ರೆ ನಿಮ್ಗೇನು? ಪ್ಲೀಸ್ ಗೋ, ಪ್ಲೀಸ್ ಲೀವ್ ಮೀ ಅಲೋನ್. ಈ ಹಾಲ್ನ ತಗೊಂಡೋಗಿ ಆ ಪೊಲೀಸ್ ಆಫೀಸರ್ ಕೊಡು. ಸರ್ ನಾನಾ? ಎಸ್ ಸರ್, ಅವನ್ ಕೋಪಿಸ್ತ ಸರ್, ಸಾಫ್ಟ್ ಆಗಿ ಮಾತಾಡಲ್ಲ ಅಂತಾನೆ. ಇಡೀ ಆಸ್ಪತ್ರೆಯಲ್ಲಿ ನನ್ನಂತ ಕಾಮಿಡಿಯನ್ನ ವಿಲ್ಲನ್ ತರ ನೋಡ್ತಾನೆ ಸರ್. ಸರ್ ಒಂದ್ ಕೆಲಸ ಮಾಡಿ, ಈ ಹಾಲ್ನ ನೀವೇ ತಗೊಂಡೋಗ್ಬಿಡಿ. ಅವನೇನೋ ಕೊಡ್ತಾನೆ, ಅದನ್ನ ನೀವೇ ಇಸ್ಕೊಳ್ಳಿ ಸರ್. ಅವನೇನ್ ಕೊಡ್ತಾನ ಅದನ್ನ ನೀನೇ ತಗೋ. ನೀವು ಕೊಡೋದನ್ನ ನಾನು ಅವನಿಗೆ ಕೊಡ್ತೀನಿ, ಅವನು ಕೊಡೋದನ್ನ ನಾನು ಇಸ್ಕೊತೀನಿ. ಮತ್ ನಿಮ್ಗೇನ್ ಕೊಡ್ಲಿ ಸರ್? ಓಕೆ ಸರ್, ಆ ಕಡೆ ಸರ್, ಆ ಕಡೆ. ಗುಂಡಾಗಿ ಪಾಚ್ಕೊಳ್ಳೋ ಟೈಮಲ್ಲಿ ಬೆಂಡೆತ್ತು ದಂಡ ಹೊಡಿತಾವ. ಏನ್ ಜನನು. ಹಾಲು ಕೇಳಿಸ್ಕೊಂಡ. ಏನಿತ್ತು ತಂದಿರೋದು? ಹಾಲು, ಇದು ಗ್ಲಾಸು, ಇದು ಚೇರು, ಇದು ಟೇಬಲ್, ನಾನು ಪೊಲೀಸು, ನೀನು ಪೇಷಂಟ್, ಡಾಕ್ಟರ್ ಹೆಸರು ಕೂಸ್ ಕುಮಾರ್, ಎಸ್ ಕುಮಾರ್, ಎಸ್ ಕುಮಾರ್. ಇದು ಹಾಲು ಅಂತ ನನಗೆ ಗೊತ್ತಿಲ್ವಾ? ನನಗೆ ಗೊತ್ತಿಲ್ಲ. ಗೊತ್ತು ಗೊತ್ತು. ಗೊತ್ತಿದ್ದು ಹಾಲು ಅಂತ ಯಾಕೆ ಹೇಳಿಟ್ಟೆ? ಇಲ್ಲಿರೋರಿಗೆಲ್ಲ ಹೇಳ್ಬಿಟ್ಟೆ ಹೇಳ್ಬೇಕು. ಅದು ಪೇಷಂಟ್ಸ್ಗೆ, ನನಗೆ ಹೇಳ್ಬೇಕು ಸರ್. ಯಾಕೆ ನಡೀತಾ ಇದೆಯಾ ಸರ್? ಅದಂಗೆ ಸರ್, ನಿಮ್ಮ ನೋಡ್ತಿದಂಗೆ ಬಾಯೆಲ್ಲ ತೋಡುತ್ತೆ, ಮೈಯೆಲ್ಲ ನಡಗುತ್ತೆ, ಕಣ್ಣೆಲ್ಲ ಮನೆ ಬಂದಾಗುತ್ತೆ, ನಿದ್ದೆ ಬರುತ್ತೆ. ಏನ್ ಸರ್ ಮಾಡ್ಲಿ, ನೀವೇ ಹೇಳಿ. ಥ್ಯಾಂಕ್ ಯು ಸರ್. ಇದು ಬಾಡಿ ಅಲ್ಲ, JCB ಗಾಡಿ. ನೀವು ಕೊಟ್ಟಿರೋ ಮಾತ್ರೆ ವರ್ಕ್ ಆಗ್ತಾ ಇದೆ ಡಾಕ್ಟರ್. ಆ ಹೊಸ ಪೊಲೀಸ್ ಆಫೀಸರ್ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ವೆರಿ ಗುಡ್. ಸರಿ, ಈ ಪೇಷಂಟ್ಗೆ ಯಾರಾದ್ರೂ ಸಂಬಂಧಿಕರಿದ್ದಾರಾ? ಯಾರು ಇಲ್ಲ ಸರ್, ಅವನೊಬ್ಬ ಅನಾಥ. ಅವ್ನು ಹೇಳ್ಕೊಂಡೋಗಿ. ಎಸ್ ಸರ್. ಪ್ರೈವೇಟ್ ಬ್ಲಾಕ್ ಹೇಳ್ಕೊಂಡೋಗಿ. ಚೆಕ್ ಹಿಮ್ ಔಟ್. ಯಾ ಸರ್, ಇವನ್ನ ಡಿಸ್ಚಾರ್ಜ್ ಮಾಡ್ಬೋದಾ? ನಾರ್ಮಲ್ ಆಗ್ಬಿಟ್ಟಿದ್ದಾನೆ. ನಾರ್ಮಲ್ 24 hours ಅಲ್ಲಿ ಹೇಗೆ ನಾರ್ಮಲ್ ಆಗ್ತಾನೆ? ಹಿ ಇಸ್ ಆಲ್ಸೋ ಪೇಷಂಟ್, ದಿಸ್ ಇಸ್ ಆಲ್ಸೋ ಬಿಗ್ ಡಿಸೀಸ್. ಚೆಕ್ ಹಿಮ್ ಔಟ್.
ಅರುಣ್, ಮಿಸ್ಟರ್ ಅರುಣ್, ಎದ್ದೇಳಿ. ಏನಾಗಿದೆ ನಿಮ್ಗೆ? ಯಾಕೆ ಇಷ್ಟೊತ್ತವರೆಗೂ ಮಲಗಿದ್ದೀರಾ? ಟೈಮ್ ಎಷ್ಟಾಯ್ತು ಗೊತ್ತಾ? ಇಟ್ಸ್ 10 o'clock. ವಾಟ್? 10 ಗಂಟೆನಾ? ಓ ಮೈ ಗಾಡ್. ನಿನ್ನೆ ರಾತ್ರಿ ಹಾಲು ಕುಡಿದೆ, ಇದಕ್ಕಿದ್ದಕ್ಕೆ ಡ್ರೌಸಿಯಾಗಿ ಮಲಗ್ಬಿಟ್ಟೆ. ನನಗೆ ಹಾಲಲ್ಲಿ ಏನೋ ಹಾಕ್ಕೊಟ್ಟಿದ್ದಾರೆ. ಹಾಗೇನೂ ಇಲ್ಲ. ಮೊದ್ಲೇ ನೀವು ಟೆನ್ಷನ್ ಅಲ್ಲಿದ್ದೀರಾ, ರೆಸ್ಟ್ಲೆಸ್ನೆಸ್ ಬೇರೆ. ಆ ಟೆನ್ಷನ್ ಅಲ್ಲಿ ನೀವು ಮಲಗಿದ್ದೀರಾ. ನಿಮ್ಗೆ ಆಸ್ಪತ್ರೆಯಲ್ಲಿ ಔಷಧಿ ಕೊಡಕ್ಕೆ ನೀವೇನ್ ಪೇಷಂಟಾ? ಹಲೋ, ಎಸ್, ಹೌದಾ? ಇಲ್ಲೇ ಇದ್ದಾರೆ. ಓಕೆ. ಯಾರು? ನನ್ನ ಅಸಿಸ್ಟೆಂಟ್. ನಿಮ್ಮಮ್ಮ ಹಾಸ್ಪಿಟ್ಲಿಗೆ ಫೋನ್ ಮಾಡಿದ್ರು, ನನ್ನ ರೂಮಿಗೆ ಕನೆಕ್ಟ್ ಮಾಡಿದ್ದಾರೆ. ನಮ್ಮಮ್ಮನ? ಹೌದು, ನಿನ್ನೆ ನಿಮ್ಮಮ್ಮನ ಬಗ್ಗೆ ಹೇಳಿದ್ರಲ್ಲ, ನೋಡಿ ಈಗ ಫೋನ್ ಬಂದಿದೆ. ಎಸ್. ಹಲೋ, ಯಾ 1 minute. ಅಮ್ಮ, ಅರುಣ್, ಪೊಲೀಸ್ ಕೆಲಸ ಸಿಕ್ತು. ಯಾವ್ದೋ ಕೇಸ್ ಕಂಡಿದ್ದೀನಿ ಅಂತ ಹೋದವನು ಈ ಮೊನ್ನೆ ಮರ್ತ್ಬಿಟ್ಟಿಯಲ್ಲೋ. ಇನ್ನು ಎಷ್ಟು ದಿನ ಹಾಸ್ಪಿಟಲ್ ಉಳ್ಕೊಂತೀಯಾ? ಆ ಸ್ಟೀಫನ್ ರಾಜ್ನ ಕಂಡಿಡಿಯವರೆಗೂ ನಾನು ಹಾಸ್ಪಿಟ್ಲಿಂದ ಬರಲ್ಲಮ್ಮ. ಏನ್ ಹೇಳ್ತಿದ್ಯಾ ಅರುಣ್? ಹೌದಮ್ಮ, ನನ್ನ ಕ್ಯಾತ್ರಿನ ಕಿಡ್ನಾಪ್ ಮಾಡಿರೋ ಆ ಸ್ಟೀಫನ್ ರಾಜ್ ಇದೇ ಹಾಸ್ಪಿಟಲ್ ಒಕ್ಕರ್ಸ್ಕೊಂಡಿದ್ದಾನೆ ಅಂತ ನಮ್ಮ ಡಿಪಾರ್ಟ್ಮೆಂಟ್ ಕನ್ಫರ್ಮ್ ಆಗಿ ಹೇಳ್ತಾ ಇದೆ. ಆ ಸ್ಟೀಫನ್ ರಾಜ್ನ ಕಂಡಿಡಿದ್ರೇನೆ ನನ್ನ ಕ್ಯಾತ್ರಿನ್ ಎಲ್ಲಿದ್ದಾನೆ ಅಂತ ಗೊತ್ತಾಗೋದು. ನೀನ್ ನನ್ನ ಬಗ್ಗೆ ಚಿಂತೆ ಮಾಡಬೇಡಮ್ಮ, ಧೈರ್ಯವಾಗಿರು. ಕ್ಯಾತ್ರಿನ್ ಯಾರು? ಹೇಳ್ಬಿಟ್ನಲ್ಲ. ನೋಡಿ, ನೀವು ಕ್ಯಾತ್ರಿನ್ ಬಗ್ಗೆ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಈ ಹಾಸ್ಪಿಟಲ್ ಕ್ಯಾತ್ರಿನ್ ಬಗ್ಗೆ ಯಾರ ಹತ್ರ ಏನೂ ಹೇಳಿಲ್ಲ. ನೀವು ಯಾರ ಹತ್ರ ಏನೂ ಹೇಳ್ಬೇಡಿ. ಯೋಚನೆ ಮಾಡ್ಬೇಡಿ, ನಾನು ಯಾರಿಗೂ ಏನೂ ಹೇಳಲ್ಲ. ನೋಡಿ, ಕ್ಯಾತ್ರಿನ್ ನ ಕಂಡಿಡಿಯಕ್ಕೆ ನನ್ ಕೈಲಾಗೋ ಸಹಾಯ ನಾನ್ ಮಾಡ್ತೀನಿ. ಥ್ಯಾಂಕ್ ಯು ಮಾಯಾ. ಈ ಹಾಸ್ಪಿಟಲ್ ಇರೋ ಎಲ್ಲ ಡೀಟೇಲ್ಸ್ ನಿಮಗೆ ಗೊತ್ತು ಅಂದ್ರಲ್ಲ, ಅದನ್ನ ನಾನು ಕೊಡ್ತೀರಾ? ನೀವ್ ಕೇಳ್ತಾ ಇರೋ ಎಲ್ಲಾ ಡೀಟೇಲ್ಸ್ ಚೀಫ್ ಡಾಕ್ಟರ್ ರೂಮ್ ಅಲ್ಲಿ ಇದೆ. ಆಸ್ ಎ ಪೊಲೀಸ್ ಆಫೀಸರ್ ಆ ಡಾಕ್ಟರ್ ಹತ್ರ ಪ್ರತಿಯೊಂದು ಇನ್ಫಾರ್ಮೇಶನ್ ತಿಳ್ಕೊಬಹುದು. ಆದ್ರೆ ಅವ್ನು ಅರ್ಧ ಕೊಡ್ತಾನೆ, ಅರ್ಧ ಮುಚ್ಚಿಟ್ಬಿಡ್ತಾನೆ. ಎಸ್, ನೀವು ನನಗೆ ಕೊಡ್ತೀರಾ? ಓಕೆ, ರಾತ್ರಿ ಯಾರಿಗೂ ಗೊತ್ತಾಗ ಹಾಗೆ ತಂದು ಕೊಡ್ತೀನಿ. ಥ್ಯಾಂಕ್ ಯು ಮಾಯಾ, ಥ್ಯಾಂಕ್ ಯು ಮಾಯಾ. ನಿನ್ನೆ ಅಷ್ಟು ಸ್ಟ್ರಾಂಗ್ ಆಗಿರೋ ಮಾತ್ರೆ ಕೊಟ್ಟರು, ಇವತ್ತು ಎಷ್ಟು ಸ್ಟ್ರಾಂಗ್ ಆಗಿ ಡಿಕ್ಕಿ ಹೊಡೆದ್ಬಿಟ್ಟು ಹೋಗ್ತಾವನೆ. ಮೋಸ್ಟ್ಲಿ ನಮ್ ಡಾಕ್ಟರ್ ಪ್ಲಾನ್ ಇವನ ಹತ್ರ ಏನೂ ನಡೆಯಲ್ಲ ಅಂತ ಕಾಣಿಸುತ್ತೆ. ಇವನಾಕ್ ನಮಗೆ ಮಾಯಾ ಕವಿ, ನನ್ ಕವಿತೆ ಕೇಳಿಬಿಡೋದಾ? ಅಲ್ಲಿದ್ಯಾ ನೀನು? ಒಚ್ಚಿರ್ತರ ಇರೋದ್ ಬಿಟ್ಟು. ಮೈ ಡಾರ್ಲಿಂಗ್, ಐ ಆಮ್ ಕಮಿಂಗ್ ಕಮಿಂಗ್. ಏನಿದು? ನಿನಗೋಸ್ಕರ ನಾ ಬರೆದ ಕವಿತೆ. ನಿಮ್ಗೆ ಕವಿತೆ ಬರೆಯ ಕೂಡ ಬರುತ್ತಾ? ನಿಮ್ಮನ್ನ ನೋಡ್ತಾ ಇದ್ರೆ ಇನ್ನು ಏನೇನೇನೇನೇನೇನೋ ಬರುತ್ತೆ. ಬರ್ದಿದ್ದೀನಿ, ಓದಿ. ನೋಡ್ದೆ, ಸವಿದೆ, ನನ್ನನ್ನೇನೋ ಮರೆತೆ. ನಮ್ ತಾಯಣ್ಣ ನಾಳೆ ಬರ್ದಿದ್ದು. ಒಬ್ಬ ಹುಚ್ಚಿನ ಹತ್ರ ಕವಿತೆ ಕಾಪಿ ಮಾಡೋನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಡೆವಲಪ್ ಯೋರ್ ಸೆಲ್ಫ್. ಮಾಯಾ, ನಾನೇ ಬರ್ದಿದ್ದು. ಮಾಯಾ, ಒಂದೇ ಲುಕ್ಕಲ್ಲಿ ಇದನ್ನೆಲ್ಲ ಹೆಂಗ ಓದ್ದೆ? ರೋಬೋ ಬಡ್ಡಿ ಮಕ್ಳ ಹುಚ್ಚಿಡಿದ್ರು ಸೂಪರ್ ಸ್ಟಾರ್ನ ಮರೆಯೋದಿಲ್ಲ ಅಂತಿರಲ್ಲ.
ಅರುಣ್, ನೀವು ಕೇಳಿದಷ್ಟು ಡೀಟೇಲ್ಸ್ ಇದರಲ್ಲಿದೆ. ಈ ಹಾಸ್ಪಿಟಲ್ನಲ್ಲಿ ಒಟ್ಟು 210 ಪೇಷಂಟ್ಗಳಿದ್ದಾರೆ. ಅದರಲ್ಲಿ ಜೆಂಟ್ಸ್ 160. ಅವರನ್ನ ಆಚೆ ನೋಡಬಹುದು. ಅದಲ್ಲದೆ ಇಲ್ಲಿ 3 ತರಹದ ವಾರ್ಡ್ಗಳಿವೆ. ಫಸ್ಟ್ ಸಿ ಬ್ಲಾಕ್, ಯಾವಾಗ್ಲಾದ್ರೂ ವೈಲೆಂಟ್ ಆಗೋ ಪೇಷಂಟ್ಗಳನ್ನ ಕೂಡ ಹಾಕಿರ್ತೀವಿ. ನೆಕ್ಸ್ಟ್ ಬಿ ಬ್ಲಾಕ್, ಲೇಡೀಸ್ ವಾರ್ಡ್. ಇದು ಎ ಬ್ಲಾಕ್, ಇನ್ಸೇನ್ ವಾರ್ಡ್. ಇದರಲ್ಲಿರೋರು ತುಂಬಾ ಕ್ರೂರವಾಗಿರ್ತಾರೆ. ಅವರನ್ನ ಚೈನ್ ಅಲ್ಲಿ ಕಟ್ ಹಾಕಿರ್ತಾರೆ. ಇನ್ಫ್ಯಾಕ್ಟ್ ಇದುವರೆಗೂ ನಾನೇ ಇನ್ನೂ ಅಲ್ಲಿ ಹೋಗಿಲ್ಲ. ನಾನು ಇಲ್ಲಿಗೆ ಹೋಗ್ಬೇಕು. ನಾನು ಈಗಲೇ ಇಲ್ಲಿಗೆ ಹೋಗ್ಬೇಕು. ಪ್ಲೀಸ್ ಟೇಕ್ ಮೀ ಹಿಯರ್ ಪ್ಲೀಸ್. ನೋ ನೋ ನೋ, ಪ್ಲೀಸ್ ವೇಟ್. ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಮೊದಲು ಈ 2 ಬ್ಲಾಕ್ಗಳನ್ನ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು. ಇವಾಗ ಜೆಂಟ್ಸ್ ವಾರ್ಡ್ಗೆ ಹೋಗೋಣ. ಇದು ಜೆಂಟ್ಸ್ ವಾರ್ಡ್. ನೀವು ಹುಡ್ಕೊಂಡ್ ಬಂದಿರೋ ವ್ಯಕ್ತಿ ಇಲ್ಲಿ ಇದಾನಾ ಇಲ್ವಾ ಅಂತ ನೋಡ್ಕೊಳ್ಳಿ. ಬೇಡ ನಮ್ಮ ಬೇಡ, ಜೀವ ಹೋದರು ಎಂದಿಗೂ ನೀನು ಹೆಂಗಸರನ್ನು ನಂಬಬೇಡ. ಬೇಡ ನಮ್ಮ ಬೇಡ, ನಮ್ಮ ಬೇಡ. ಹೌದು, ಕ್ಯಾಥರಿನ್ ಯಾವ್ದಾದ್ರೂ ಫೋಟೋ ಇದೆಯಾ? ಕ್ಯಾಥರಿನ್ ಯಾವಾಗ ನನ್ನಿಂದ ಕಾಣೆ ಆತ್ಲೋ ಎಲ್ಲ ಕಾಣೆ ಆಗೋಯ್ತು. ಆ ಸ್ಟೀಫನ್ ರಾಜ್ ನನ್ನ ಕಂಡಿಡಿದ್ರೆ. ಕಂಡಿಡಿರಿ ಸಾರ್. ನನ್ನ ಮಗನ್ ಯಾರ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ ಸರ್. ನೀವು ಕಂಡಿಡಿದು ನನ್ನ ಮಗನ್ ನನಗೆ ತಂದ್ಕೊಡಿ ಸರ್. ನನ್ನ ಮಗನ್ ನನಗೆ ತಂದ್ಕೊಡಿ ಸರ್. ಇವ್ರ ಮಗನ್ನ ಯಾರು ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ರು. ನನ್ನ ಮಗ ನನಗೆ ದುಡ್ಡು ಕೇಳಿ ಹೆದರ್ಸಿದ್ರು. ಪೊಲೀಸ್ ಜೊತೆ ಹೋಗಿದ್ರಿಂದ ಅವ್ರ ಮಗನ್ನ ಸಾಯಿಸ್ಬಿಟ್ರು. ಆ ಶಾಕ್ನಿಂದ ಇವ್ರು ಈ ತರ ಆಗಿದ್ದಾರೆ. ನಿನ್ಗಿರೋದು ಒಬ್ಬನೇ ಮಗ. ನಿನ್ ಒಟ್ಟು ಆಸ್ತಿ 50 ಕೋಟಿ. ನಿನ್ ಮಗನ್ ಒಂದ್ 50 ಲಕ್ಷ ನನಗ್ ಕೊಡಕ್ಕಾಗಲ್ವಾ? ಕೊಡ್ಲಿಲ್ಲ ಅಂದ್ರೆ ನಿನ್ ಮಗನ್ ಕತೆ. ಬೇಡ ಬೇಡ, ಅಯ್ಯೋ ಬೇಡ ಸರ್. ನನ್ನ ಮಗನ ಏನು ಮಾಡ್ಬೇಡಿ. ನೀವು ಕೆಲಿಗೆ ದುಡ್ಡುವನ್ನ ನಾನ್ ಕೊಡ್ತೀನಿ ಸರ್. ನೀನ್ ಒಬ್ಬನೇ ಬಂದಿ ಮಲ್ಲೇಶ್ವರಂ ಚರ್ಚ್ ಹತ್ರ ನಿಂತ್ಕೋ. ನಮ್ಮವ್ರು ಬಂದಿ ದುಡ್ಡು ಕಲೆಕ್ಟ್ ಮಾಡಿದ್ಮೇಲೆ ನಿನ್ ಮಗ ನಿನಗೆ ಸಿಗ್ತಾನೆ. ನಿನಗೆ 2 ಅವರ್ಸ್. ಇದಕ್ ಮುಂದೆ ನಾವು ಹೋಗೋದ್ ಬೇಡ. ಬನ್ನಿ ವಾಪಸ್ ಹೋಗೋಣ. ಯಾಕೆ ನಾನು ತಡಿತಾ ಇದ್ದೀರಾ? ಯಾಕೆ ನಾನು ಇಲ್ಲಿಗೆ ಹೋಗ್ಬಾರ್ದು? ಇದು ಲೇಡೀಸ್ ವಾರ್ಡು. ಇಲ್ಲಿ ಬಂದ್ರೆ ತುಂಬಾ ರಿಸ್ಕ್ ಆಗುತ್ತೆ. ಬನ್ನಿ ಹೋಗೋಣ. ಲೇಡೀಸ್ ವಾರ್ಡ್ ಅದೇನು? ಸ್ಟೀಫನ್ ನಾನು ಹ್ಯಾಕ್ ಹಿಡಿಲಿ? ಗೊತ್ತು. ಒಂದ್ ನಿಮಿಷ ನನ್ನ ಮಾತು ಕೇಳಿ ಪ್ಲೀಸ್. ಅರುಣ್, ಹೋಗಕ್ಕಿಂತ ಮುಂಚೆ ನಾನಲ್ಲಿ ವಾರ್ಡನ್ ಬರ್ದಿರೋ ತರ ಮಾಡ್ತೀನಿ. ಆಮೇಲೆ ಹೋಗೋಣ ಪ್ಲೀಸ್. ನೋಡಿ ಏನಕ್ಕೆ ನಾನು ತಡಿತಾ ಇದ್ರ? ವಾರ್ಡನ್ ಇಂಟ್ರೆಸ್ಟ್ ಬಿಟ್ರೆಸ್ಟ್ ನೋಡಿ ನಾನು ಹೋಗ್ಲೇ. ಅರುಣ್ ನೋಡಿ ದಯವಿಟ್ಟು ನಾನು ತಡಿಬೇಡಿ ಪ್ಲೀಸ್. ನಿಮಗೆ ಹೆಲ್ಪ್ ಮಾಡಕ್ ಹೋಗಿ ನನ್ನ ಜಾಬ್ ಹೋಗೋ ತರ ಇದೆ. ನಿಮ್ ಜಾಬ್ ಹೋಗೋದಕ್ಕೂ ನಾನು ಹೋಗೋದಕ್ಕೂ ಏನ್ ಸಂಬಂಧ? ವೈ ಯು ಆರ್ ಸ್ಟಾಪಿಂಗ್ ಮೀ? ಐ ವಾಂಟ್ ಟು ಗೋ ದೇರ್. ಪ್ಲೀಸ್ ಡೋಂಟ್ ಸ್ಟಾಪ್. ಪ್ಲೀಸ್ ಡೋಂಟ್ ಸ್ಟಾಪ್. ಹಿಡ್ಕೋ, ಗಟ್ಟಿಯಾಗಿ ಹಿಡ್ಕೊಳ್ಳೋ. ತೂ ಬಿಟ್ಟೆಲ್ಲೋ. ತುಂಬಾ ಸುಂದರವಾಗಿದ್ದಾಳ ಕಣೋ. ದಂತದ ಗೊಂಬೆ ಇದ್ದಂಗಿದ್ದಾಳ ಕಣೋ. ತಳತಳ ಅಂತಿದ್ದಾಳಲ್ಲೋ. ಬಾರೋ, ಟ್ರೈನಿಂಗ್ ಕೊಡ್ತೀನಿ. 15 ವರ್ಷದಿಂದ ಒಳಗೆ ಹಾಕಿದಿರಲ್ಲೋ. ಅವಳನ್ನ ಬಿಡ್ಬೇಡ ಕಣೋ. ತುಂಬಾ ಸುಂದರವಾಗಿದ್ದಾಳು. ಹೇ ಸುಬ್ರಮಣಿ, ಏನ್ ಮಾಡ್ತಾ ಇದೆಯಾ? ಕಮಾನ್ ಸುಬ್ರಮಣಿ ಸ್ವೀಟಿ.
ಜೀಸಸ್ ಓ ನೋ ಅವಳ ಬಿಟ್ಬಿಡು ಹೋಗೋ ಇಲ್ಲಾಂದ್ರೆ ಅವಳು ಎತ್ಬಿಡ್ತೀನಿ ಹೋಗೋ ಓಕೆ ಓಕೆ ಸಾರಿ ಜೀಸಸ್ Idiots. Handsome, you marry me? Promise. ಡಿಪಾರ್ಟ್ಮೆಂಟ್ ನವರೆಲ್ಲ ಸರಿಯಾದ ಸಮಯಕ್ಕೆ ಅಲ್ಲಿ ಬಂದಿದ್ರಲ್ಲ, ನೀನ್ ಯಾಕೆ ಅವನ್ನ ಓಡಿಸ್ಕೊಂಡು ಹೊಡೆದೆ? ನೀನ್ ಹೊಡೆದವನು ಕಾನ್ಶಿಯಸ್ ಇಲ್ಲದೆ ಬಿದ್ದಿದ್ದಾನೆ. ಏನ್ ಸರ್, ಅಷ್ಟು ಕಷ್ಟಪಟ್ಟು ಆ ಮಗುನ್ ಕಾಪಾಡಿ ತಂದೆಗೆ ಒಪ್ಸಿದೀನಿ, ನೀವು ನನ್ನ ಹೊಗಳ್ತೀರಾ ಅಂದ್ರೆ ಬೈತಿದಿರಲ್ಲ ಸರ್. ನೀನ್ ಇನ್ನೂ ಪೊಲೀಸ್ ಆಗಿಲ್ಲ. ಯು ಡೋಂಟ್ ಹ್ಯಾವ್ ಎನಿ ರೈಟ್ಸ್ ಟು ಡೂ ದಿಸ್. ನೀನ್ ಹೊಡೆದವನು ಸಪೋಸ್ ಸತ್ತೋಗಿದ್ರೆ ನಿನಗೆ ಪೊಲೀಸ್ ಕೆಲಸನೇ ಸಿಗ್ತಾ ಇರ್ಲಿಲ್ಲ. ಲೋಕ್, ಕೆಲವ್ರನ್ನ ಹೊಡೆದು ಹಿಡಿಬೇಕು, ಕೆಲವ್ರನ್ನ ಹಿಡಿದು ಹೊಡಿಬೇಕು. ಇವೆಲ್ಲ ಪೊಲೀಸ್ ಟ್ರೈನಿಂಗ್ ಮುಗಿಸಿದ್ರೇನೆ ಗೊತ್ತಾಗೋದು. ನೋಡು, ನಿನಗೆ ಪೊಲೀಸ್ ಕೆಲಸ ಸಿಗೋವರೆಗೂ ಒಂದ್ ಕೆಲಸ ಮಾಡು. ಹೇಳಿ ಸರ್. ನಿನ್ ಹೀರೋಯಿಸಮ್ನೆಲ್ಲ ಒಂದ್ ಪೆಟ್ಟಿಗೆಗೆ ಹಾಕಿ ಮುಚ್ಚಿಡು. ಮಿಸ್ಟರ್ ಅರುಣ್ ಕುಮಾರ್, ಯು ಹ್ಯಾವ್ ಡನ್ ಎ ವಂಡರ್ಫುಲ್ ಜಾಬ್. ಸದ್ಯದಲ್ಲೇ ಈ ಯೂನಿಫಾರ್ಮ್ ನಿನ್ನ ಮೈ ಮೇಲೆ ಬರುತ್ತೆ. ಥ್ಯಾಂಕ್ ಯು. ಗುಡ್. Darling, I am missing you, darling. I am missing you, sweetheart. Where are you? ಏಯ್ ಸುಬ್ಬು, ಬಾಳ ಜಾಗಿಂಗ್ ಹೋಗೋಣ. ಮೂಡಿಲ್ಲ. ಯಾಕೋ ಫೀಲಿಂಗ್ ಅಲ್ಲಿ ಇದ್ಯಾ? ಏನೋ ನಿನ್ ಚಿಂತೆ? ಅದೆಲ್ಲ ನಿಂಗೆ ಅರ್ಥ ಆಗಲ್ಲ. ಏಯ್, ನಿನ್ನ ನಿತ್ಯ ಕರ್ಮಗಳೆಲ್ಲ ಮುಗಿಸ್ಬೇಕು ಅಂದ್ರೆ ನನ್ನ ಜೊತೆ ಬಂದ್ಬಿಡು. ಇಲ್ಲ ಅಂದ್ರೆ ಇವತ್ತು ಫುಲ್ ಡೇ ನೋ ಇಂಟೆಕ್, ಔಟ್ ಗೋಯಿಂಗೇ ಇರಲ್ಲ. ಇವತ್ ನಾವು ಹೋಗ್ತಿರೋದು ಕಬ್ಬನ್ ಪಾರ್ಕ್ ಅಲ್ಲ ಕಣೋ, ಚರ್ಚ್ ಪಾರ್ಕ್. ಕಮಾನ್. ಬೇಗ ಬಾದ್ರು. ಏ ಸುಬ್ಬು, ಯಾಕೋ ರಿವರ್ಸ್ ಗೇರ್ ಇಳಿತಾ ಇದ್ಯಾ? ಓಹೋ, ನಿನ್ನೆ ಚರ್ಚಲ್ಲಿ ನೋಡಿದ ಹುಡುಗಿ ಅಲ್ವಾ? ಅರ್ಥ ಆಯ್ತು ಬಿಡು, ಅರ್ಥ ಆಯ್ತು. ನಿನ್ನೆ ನಾವಿಬ್ರು ಅವ್ರಿಗೆ ಡಿಕ್ಕಿ ಹೊಡೆದು ಸಾರಿ ಕೇಳಿಲ್ಲ ಅಲ್ವಾ? ಎಕ್ಸ್ಕ್ಯೂಸ್ ಮೀ, ಐ ಆಮ್ ರಿಯಲಿ ಸಾರಿ. ಸಾರಿನಾ? ಏನಕ್ಕೆ? ಅದೇ ನಿನ್ನೆ ಚರ್ಚಲ್ಲಿ ಗಲಾಟೆ ಆಯ್ತಲ್ಲ, ಆ ಗೂಂಡಾಗಳಿಗೆ ಒಂದ್ ಕೈ ನೋಡ್ಕೊಂಡು ಇನ್ನೊಂದ್ ಕೈಲಿ ನಿಮ್ಮನ್ನ ಹಿಡ್ಕೊಂಡು ತಿರುಗಿಸಿ ಪರಗಿಸಿ ಎತ್ತಿ ಒತ್ತಿ ಏನೇನೋ ಮಾಡ್ಬಿಟ್ಟೆ. ಅದಕ್ಕೋಸ್ಕರ ಐ ಆಮ್ ಸಾರಿ. ಅವನ್ನ ಹೊಡೆದಿದ್ದು, ನನ್ನ ಹಿಡಿದಿದ್ದು ಮಾತ್ರ ನಿಮಗ್ ಜ್ಞಾಪಕ ಇದೆಯಾ? ಅರೆ ಅಲ್ಲ, ಮತ್ತೆ ಬೇರೇನ್ ಮಾಡಿದೆ ನಾನು? ಅಷ್ಟು ದೊಡ್ಡ ಪಿಯಾನೋನ ಒಡೆದು ಹಾಕಿದ್ರಲ್ಲ, ಅದಕ್ಕೆ ಜ್ಞಾಪಕ ಇಲ್ವಾ? ಓ ಪಿಯಾನೋ. ಸಾರಿ ಸಾರಿ, ಐ ಆಮ್ ರಿಯಲಿ ಸಾರಿ.
ನೋಡಿ ಅದೇ ಅನ್ಕೊಂತಾ ಇದ್ದೆ, ಈ ಸಿನಿಮಾಗಳಲ್ಲಿ ಫೈಟ್ ಸೀಕ್ವೆನ್ಸ್ ಅಲ್ಲಿ ಅನ್ನೆಸರಿಯಾಗಿ ಈ ಚೇರು ಟೇಬಲ್ ಗ್ಲಾಸ್ ಅಲ್ಲಿ ಯಾಕೆ ಹೊಡಿತಾರೆ ಅಂತ ಈಗ ಅರ್ಥ ಆಯ್ತು. ಫೈಟ್ ಮಾಡ್ಬೇಕಾದ್ರೆ ಎಮೋಷನಲ್ ಇದ್ದಾಗ ಏನ್ ಹೊಡಿತೀವಿ ನಮ್ಗೆ ಗೊತ್ತಾಗಲ್ಲ. ನೀವ್ ಒಡ್ದ್ ಹಾಕಿದ್ದು ಬರೀ ಪಿಯಾನೋನಲ್ಲ, ನನ್ ಮನಸ್ನ. ಕಮ್ ಜಾಕ್ಲಿನ್. ನೀನು ಮಾಡಿದ ಪಾಪವೇನು? ಒಬ್ಬ ಅಯೋಗ್ಯನ ಹೊಡೆಯೋದಕ್ಕೋಸ್ಕರ ಚರ್ಚ್ ಅಂತರೂ ಗೊತ್ತಾಗದೆ ಅವ್ನು ಅಟ್ಟಿಸ್ಕೊಂಡು ಹೊರಡೆ ಹೋಗಿ ಅವ್ನು ಹೊಡೆದಾಕ್ಬಿಟ್ಟೆ ಫಾದರ್. ಅವ್ನು ಹೊಡೆಯೋದ್ರ ಜೊತೆಲಿ ಅಲ್ಲೇ ಇದ್ದ ಒಂದು ಪಿಯಾನೋನು ಹೊಡೆದಾಕ್ಬಿಟ್ಟೆ ಫಾದರ್. ಈ ನನ್ನ ತಪ್ಪಿಗೆ ಕ್ಷಮೆ ಏನು ಫಾದರ್? ಜೀಸಸ್ ನಿನ್ನನ್ನು ಕ್ಷಮಿಸಿದ್ದಾರೆ. ಇನ್ನು ಯಾಕೆ ಇಲ್ಲೇ ನಿಂತಿದ್ಯಾ ನೀನು? ನೀನು ಮಾಡಿದ ಪಾಪಕ್ಕೆ ಆಗಲೇ ಕ್ಷಮೆ ಕೊಟ್ಟಾಯ್ತಲ್ಲ, ಹೋಗು ಹೋಗು. ಫಾದರ್, ಜೀಸಸ್ ಏನೋ ನನ್ನ ಕ್ಷಮಿಸಿದ್ರು, ಆದ್ರೆ ಆ ಪಿಯಾನೋ ಬರ್ತಿದ್ಲಲ್ಲ ಹುಡುಗಿ. ಹುಡುಗಿ? ಯಾವ ಹುಡುಗಿ? ನೀನು ಮಾಡಿದ ಕೆಲಸಕ್ಕೆ ನನ್ನಂತ ಫಾದರ್ಗೂ ಕೋಪ ಬರುತ್ತೆ. ಫಾದರ್, ಗೂಡಲ್ಲಿ ಸೈಲೆಂಟ್ ಆಗಿದ್ರಿ, ಇಲ್ಲಿ ಯಾಕೆ ವೈಲೆಂಟ್ ಆದ್ರಿ ಫಾದರ್? ನಮ್ಮ ಕ್ಯಾಥರಿನ್ ಈ ಚರ್ಚಿನ ಪ್ರೀತಿಯ ಹುಡುಗಿ. ನೀನು ಹೊಡೆದಾಕಿದ ಪಿಯಾನೋಗೋಸ್ಕರ ಅವಳು ಎಷ್ಟು ಫೀಲ್ ಮಾಡ್ಕೊಂಡ್ಲು ಗೊತ್ತಾ? ಅದಕ್ಕೆ ಪರಿಹಾರ? ಯಾರಾದ್ರೂ ಪುಣ್ಯಾತ್ನ ಹತ್ರ ಪಿಯಾನೋನ ಡೊನೇಷನ್ ಆಗಿ ತಗೊಂಡು ಅದನ್ನ ರೀಪ್ಲೇಸ್ ಮಾಡು, ಅದೇ ಪರಿಹಾರ. ಆ ಕೆಲ್ಸನ ಆಗ್ಲೇ ಮಾಡಾಯ್ತು ಫಾದರ್, ನಿಮ್ ಪರ್ಮಿಷನ್ಗೋಸ್ಕರ ಕಾಯ್ತಾ ಇದ್ದೀನಿ. ಯಾರಪ್ಪ ಪುಣ್ಯಾತ್ಮ? ಈ ಪರಮಾತ್ಮನೇ ಫಾದರ್. ಕ್ಯಾಥರಿನ್, ಕ್ಯಾಥರಿನ್, ನೀನ್ ಆಸೆ ಪಟ್ಟ ಪಿಯಾನೋ ಸಿಕ್ಬಿಡ್ತು. Thank you, Jesus. ಈ ಅಂದದ ಹೂವಿನ ಹಾಗೆ ನಿನ್ನ ಚಂದದ ರಾಗ ಇದರಲ್ಲಿ ಅರಳಲಿ. ಒಡೆದೋಗಿದ್ ಪಿಯಾನೋ ಅಲ್ಲ ನನ್ನ ಮನಸ್ಸು ಅಂದ್ರಲ್ಲ, ನಾನ್ ಕೊಟ್ಟಿದ್ದು ಪಿಯಾನೋ ಅಲ್ಲ, ನನ್ನ ಮನಸ್ಸು. ಹಲೋ, ಏನಕ್ಕೆ ಇಲ್ಲೆಲ್ಲ ಬಂದ್ರಿ? ಅನಾಥಿಯಾಗಿ ಬಂದ ನನ್ಗೆ ಈ ಚರ್ಚೆ ಎಲ್ಲಾನು ದಯವಿಟ್ಟು ಇಲ್ಲಿಗೆ ಬಂದಿದ್ನೆಲ್ಲ ಹಾಳು ಮಾಡ್ಬೇಡಿ. ಅಲ್ಲ, ನಾನು ಏನ್ ನೀವು ಪಿಯಾನೋ ಹೊಡೆದಾಕಿದ್ರಿ, ನಂತರ ಹೊಡೆದಿದ್ದನ್ನ ರೀಪ್ಲೇಸ್ ಮಾಡಿದ್ರಿ. ಅದಕ್ಕೆ ನಿಮ್ಗೇನೋ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಅನಿಸ್ತು, ಪಿಯಾನೋ ಮುಖಾಂತರ ಹೇಳಿದೆ. ಹಾಗಂತ ನೀವ್ ನನ್ನ ಹುಡ್ಕೊಂಡಿಲ್ಲೆಲ್ಲ ಬರ್ಬಾರ್ದು. ಹೋಗಿ, ದಯವಿಟ್ಟು ಇಲ್ಲಿಂದ ಹೊರಟೋಗಿ. ನಿನ್ನೆ ನೀವ್ ಹೇಳಿದ ಪಿಯಾನೋ ಥ್ಯಾಂಕ್ಸ್ ಅಲ್ಲಿ ಅಲ್ಲಲ್ಲಿ ಸ್ವಲ್ಪ ಶ್ರುತಿ ಮಿಸ್ ಇತ್ತು. ನೋಡಿ, ನಿಮ್ಮ ಶ್ರುತಿ ಮಿಸ್ ಆಗಿದ್ದಕ್ಕೆ ನಾನು ಇಲ್ಲಿ ಬಂದಿಲ್ಲ, ನನ್ನ ಸುಬ್ರಹ್ಮಣ್ಯ ಮಿಸ್ ಆಗಿದ್ದಾನೆ, ಅದು ಕುಡ್ಕೊಂಡ್ ಬಂದಿದ್ದೀನಿ. ಸುಬ್ರಹ್ಮಣ್ಯನ? ಹಲೋ, ಇದು ನನ್ ಹಾಸ್ಟೆಲ್, ಇಲ್ಲಿ ಯಾವ ಗಂಡಸು ಬರಕ್ಕಾಗಲ್ಲ. ಹಲೋ, ನನ್ ಮೇಲೆ ನಿಮ್ ಮೇಲೆ ಆಣೆ, ಸುಬ್ರಹ್ಮಣ್ಯ ಒಳಗಿದ್ದಾನೆ, ಹೊರಗ್ ಬರಕ್ ಹೇಳಿ, ಗೊತ್ತಾಗುತ್ತೆ. ನಮಗ್ ಗೊತ್ತಿಲ್ದೆ ಯಾವ ಗಂಡಸು ಒಳಗ್ ಬರಕ್ ಆಗಲ್ಲ. ಒಬ್ಬ ಗಂಡಸಿನ ಮನ್ಸನ್ನ ಇನ್ನೊಬ್ಬ ಗಂಡಸೆ ಅರ್ಥ ಮಾಡ್ಕೊಳಕ್ ಸಾಧ್ಯ. ಸುಬ್ರಹ್ಮಣ್ಯ ನಿಮ್ಮನ್ನ ಯಾಮಾರ್ಸ್ ಒಳಗಡೆ ಹೋಗಿದ್ದಾನೆ, ಮರ್ಯಾದೆ ಹೊರಗ್ ಬರಕ್ ಹೇಳಿ. ಮಿಸ್ಟರ್, ನೀವ್ ಏನ್ ಹೇಳ್ತಿದ್ರು ನನ್ಗಂತೂ ಗೊತ್ತಾಗ್ತಿಲ್ಲ. ನಿಮ್ಗೇನ್ರಿ ಬೇಕು? ಮೊದ್ಲು ನಿಮ್ ಜಾಕ್ಲಿನ್ ಇದ್ದಾಳೆ ನೋಡಿ, ಅವಳ ಜೊತೆ ಅವನು ಇರ್ತಾನೆ. ಓ, ಆ ಸುಬ್ರಹ್ಮಣ್ಯನ? ನೀವ್ ಬೇಕಾದ್ರೆ ನಿಮ್ ಸುಬ್ರಹ್ಮಣ್ಯನ್ ಹಾಗೆ ಬೆಳೆಸಿರ್ಬೋದು, ಆದ್ರೆ ನಾನ್ ನನ್ ಜಾಕ್ಲಿನ್ನ ಆ ತರ ಬೆಳೆಸಿಲ್ಲ. ಪ್ರೀತಿ ಬಂದ್ಮೇಲೆ ಯಾರ್ ಹೇಗ್ ಬದ್ಲಾಗ್ತಾರಂತಾನೆ ಹೇಳಕ್ಕಾಗಲ್ಲ. ಮೊದ್ಲು ಒಳಗ್ ಹೋಗಿ ಜಾಕ್ಲಿನ್ ಹುಡುಕಿ, ಪ್ರೀತಿ ಅಂದ್ರೆ ಏನಂತ ಗೊತ್ತಾಗತ್ತೆ. ಓ ಮೈ ಗಾಡ್. ಲೇ, ಅವಳು ನೋಡೋ ಟೈಮಲ್ಲಿ ಜಾಕ್ಲಿನ್ ಕಿಸ್ ಹೊಡಿತಿರೋ ಸುಬ್ರಹ್ಮಣಿ. ನನ್ ಜಾಕ್ಲಿನ್ ಅವ್ನ್ ಸುಬ್ರಹ್ಮಣ್ಯ ಜೊತೆ ಓಡೋಗ್ತಾಳ? ಅಯ್ಯೋ ಪಾಪಿ, ನನಗಿಂತ ಫಾಸ್ಟ್ ಆಗಿದ್ಯಾ?
Jacqueline! Somebody's coming, Sibu. ಬಾಬಾ ಬೇಗ ಬಚ್ಚಿಟ್ಕೊಂಡ್ಬಿಡೋಣ. ಓಕೆ ಓಕೆ. ಹೋದ್ರು ಬೇಗ ಬಾ ಜಾಕ್ಲಿನ್. ಒಂದ್ ಜಾಗದಲ್ಲಿರಲ್ಲ. ಹೆವಿ ಟಾರ್ಚರ್. Come on, follow me. This way. Okay, okay. Jacqueline! ఏమండి మా వాడు సుబ్బు లోపల లేదా? అక్కడ చూడు. ಅವರಿಬ್ಬರನ್ನ ಫಾಲೋ ಮಾಡೋಣ ಇಲ್ಲ ಬೇರೆ ಬೇರೆ ಮಾಡೋಣ. ನಮ್ಗೆ ನಮ್ ಫಾದರ್ ಒಪ್ಕೊಳ್ತಾರೆ, ನಿಮ್ಗೆ ನಿಮ್ ಮದರ್ ಒಪ್ಕೊಳ್ತಾರ? ಮದರ್ ಏನ್ ಇಷ್ಟೊತ್ತಾದ್ರೂ ಬರ್ಲೇ ಇಲ್ಲಲ್ಲ? ಸರ್ ಏನಾದ್ರು ದುಡ್ಡು ಗಿಟ್ಟು ಕೊಟ್ಬಿಡಿ ಸರ್. ದುಡ್ಡು ಕೊಟ್ರೆ ಅಮ್ಮ ಪಿಕ್ಚರ್ ನ ಬ್ಯಾನ್ ಮಾಡ್ತಾರೆ ಸರ್. ನಿಮ್ದು ಲವ್ ಸ್ಟೋರಿನಾ ಸರ್? ಸಂತೋಷ. ಇವರೇ ಹೀರೋ ಇರ್ಬೇಕು. ಇಲ್ಲೇ ಇಲ್ಲಿಗೆ ಯಾಕೋ ಬಂದೆ? ಅಂಥದ್ದೇನಾದ್ರೂ ಇದ್ರೆ ಮನೇಲೆ ಮಾತಾಡ್ಬೋದಲ್ಲ? ಮೇಡಮ್, ನಾನು ಇಲ್ಲಿಗೆ ಬಂದಿರೋದು ನಮ್ಮ ಅಮ್ಮನ್ ನೋಡೋದಕ್ಕಲ್ಲ, ಒಬ್ಬ ಸೆನ್ಸಾರ್ ಆಫೀಸರ್ ನೋಡೋದಿಕ್ಕೆ. ಸೆನ್ಸಾರ್ ಆಫೀಸರ್ನ? ಎಸ್. ನಿಮ್ಗೊಂದ್ ಕತೆ ಹೇಳ್ಬೇಕು ನಾನು. ಕತೆನಾ? ನನ್ನ ಕಥೆಯಲ್ಲಿ ಒಬ್ಬ ಹಿಂದೂ ಹುಡುಗ ಪಿಯಾನೋನ್ ಪ್ರೀತಿಸುವಂತ ಒಂದು ಕ್ರಿಶ್ಚಿಯನ್ ಹುಡುಗಿ ಒಂದು ಸಂದರ್ಭದಲ್ಲಿ ಒಬ್ಬ ಹುಡುಗನ ಕಾಪಾಡ್ಬೇಕಾದ್ರೆ ಒಂದು ಗಲಾಟೆ ಆಗಿ ಅವಳು ಪಿಯಾನೋನ ಹೊಡೆದಾಕ್ಬಿಡ್ತಾನೆ. ಅನಾಥಿಯಾಗಿದ್ದ ಅವಳಿಗೆ ಆ ಪಿಯಾನೋನೇ ಸರ್ವಸ್ವ. ಇದು ಗೊತ್ತಾಗ್ತಿದ್ದಂಗೆ ಅವ್ನು ಹೊಸ ಪಿಯಾನೋ ಅವಳಿಗೆ ಪ್ರೆಸೆಂಟ್ ಮಾಡ್ತಾನೆ. ಅಲ್ಲಿಂದ ಅವರಿಬ್ಬರ ಮಧ್ಯ ಫ್ರೆಂಡ್ಶಿಪ್ ಬೆಳೀತದೆ. ಆ ಫ್ರೆಂಡ್ಶಿಪ್ ಹಾಗೆ ಪ್ರೀತಿಯಾಗಿ ದೊಡ್ಡ ಪ್ರೇಮ ಕತೆ ಆಗತ್ತೆ. ಕುಕು. ಈ ನನ್ನ ಪ್ರೇಮ ಕಥೆಯಲ್ಲಿ ಆ ಹಿಂದೂ ಹುಡುಗನ ಕ್ರಿಶ್ಚಿಯನ್ ಹುಡುಗಿನ ಒಂದು ಮಾಡ್ಬೇಕಾ, ಇಲ್ಲ ಅವಳೊಬ್ಳು ಅನಾಥೆ ಅವಳು ಬೇರೆ ಜಾತಿ ಅಂತ ಅವ್ರಿಬ್ಬರನ್ನ ಬೇರೆ ಬೇರೆ ಮಾಡ್ಬೇಕನ್ನೋದೇ ಕ್ಲೈಮ್ಯಾಕ್ಸ್. ಒಂದಾದ್ರೆ ನೀವ್ ಯಾವ ಸರ್ಟಿಫಿಕೇಟ್ ಕೊಡ್ತೀರಾ, ಬೇರೆ ಬೇರೆ ಆದ್ರೆ ಯಾವ ಸರ್ಟಿಫಿಕೇಟ್ ಕೊಡ್ತೀರಾ? ಇದು ರೀಲ್ ಅಲ್ಲಿ ಬರೋ ಕಥೆ ಆಗಿದ್ರೆ ಕ್ಲಿಯರ್ ಯು ಸರ್ಟಿಫಿಕೇಟ್ ಕೊಡ್ತೀನಿ. ರಿಯಲ್ ಅಲ್ಲಿ ನಡೆಯೋ ನಿನ್ನ ಕಥೆ ಆಗಿದ್ರೆ ಎಂ ಸರ್ಟಿಫಿಕೇಟ್ ಕೊಡ್ತೀನಿ. ಎಂ ಸರ್ಟಿಫಿಕೇಟಾ? ಎ ಯು ಸರ್ಟಿಫಿಕೇಟ್ ಕೇಳಿದೀನಿ, ಎಂ ಸರ್ಟಿಫಿಕೇಟ್ ಏನದು? ಮ್ಯಾರೇಜ್. ಜೀಸಸ್ ಆಶೀರ್ವಾದದಿಂದ ನಮ್ ಕ್ಯಾಥರಿನ್ಗೆ ಒಳ್ಳೆ ಜೀವನ ಸಿಗ್ತಾ ಇದೆ. ನಿಮ್ಮ ಮಗ ತನ್ನಿಂದ ಬೇರೆ ಯಾರಿಗೂ ಯಾವ ತೊಂದರೆನೂ ಆಗಬಾರ್ದು ಅನ್ನೋ ಮನೋಭಾವ ಇರೋ ಒಳ್ಳೆ ವ್ಯಕ್ತಿ. ಅಂಥ ಒಳ್ಳೆ ವ್ಯಕ್ತಿ ಸಿಗ್ತಾನೆ ಅಂದ್ರೆ ನಮ್ ಕ್ಯಾಥರಿನ್ ನಿಜವಾಗ್ಲೂ ಪುಣ್ಯ ಮಾಡಿದ್ದಾಳೆ. ಕ್ಯಾಥರಿನ್ಗೆ ಅಯ್ಯೋ, ಏನು ಹೆದರ್ಬೇಡ, ಚೆನ್ನಾಗಿದ್ದಾಳೆ. ಸಿಗ್ನಲ್ ಅಲ್ಲಿ ಪೊಲೀಸ್ ಆಫೀಸರ್ನ ಒಬ್ಬ ಶೂಟ್ ಮಾಡಿ ಸಾಯಿಸ್ಬಿಟ್ಟ. ಅದನ್ನ ನೋಡಿದ ಭಯದಲ್ಲಿ ಕ್ಯಾಥರಿನ್ ಪ್ರಜ್ಞೆ ತಪ್ಪಿದ್ಲು. ಆ ಶೂಟ್ ಮಾಡಿದವ್ ನೀನ್ ನೋಡ್ದಿಯಮ್ಮ? ನಾನ್ ಶೂಟ್ ಮಾಡ್ದವನು ನೋಡ್ಲಿಲ್ಲ, ಸತ್ತವನು ನೋಡ್ಲಿಲ್ಲ. ಮೊದ್ಲು ನೀನ್ ಹೋಗಿ ಕ್ಯಾಥರಿನ್ ನೋಡು. ಕ್ಯಾಥರಿನ್, ವಾಟ್ ಈಸ್ ದಿಸ್ ಕ್ಯಾಥರಿನ್? ನಾನೊಬ್ಬ ಪೊಲೀಸ್ ಆಫೀಸರ್ ಆಗೋನು, ನನ್ನ ಹೆಂಡತಿ ಆಗೋಳು ನೀನು ಈ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಭಯ ಪಟ್ರೆ ಹೇಗೆ? ಅವ್ನ್ ಬೇರೆ ಯಾರನ್ನ ಶೂಟ್ ಮಾಡಿದ್ರೆ ನನಗ್ ಭಯ ಆಗ್ತಿರ್ಲಿಲ್ಲ. ಆದ್ರೆ ಅವ್ನ್ ಶೂಟ್ ಮಾಡಿದ್ದು ಒಬ್ಬ ಪೊಲೀಸ್ನ. ಅದಕ್ಕೆ ತುಂಬಾ ಭಯ ಆಗ್ತಿರೋದು. ಕ್ಯಾಥರಿನ್, ನಿಮ್ಗೇನಾದ್ರೂ ಆಯ್ತು ಅಂದ್ರೆ ನಾನ್ ಜೀವಂತವಾಗಿರಲ್ಲ. ಇದಕ್ಕೆಲ್ಲ ಹೆದರ್ಕೊಂಡು ನಾನ್ ಪ್ರೀತಿಸ್ತಿರೋ ಪೊಲೀಸ್ ಕೆಲ್ಸ ಬಿಡಕ್ಕಾಗತ್ತಾ? ನಾನ್ ನಿಮ್ ಜೊತೆ ಇರ್ಬೇಕು ಅಂದ್ರೆ ನೀವು ಪೊಲೀಸ್ ಕೆಲ್ಸಕ್ಕೆ ಸೇರ್ಬಾರ್ದು. ನೋಡು ಕ್ಯಾಥರಿನ್, ನನ್ ಮಾತು ಅವನು ಯಾವತ್ತೂ ತೆಗೆದುಹಾಕಲ್ಲ. ನಿನಗಿಷ್ಟ ಇಲ್ದಿರೋ ಕೆಲ್ಸಕ್ಕೆ ಅವನು ಹೋಗಲ್ಲ. ಮಿಸ್ಟರ್ ಅರುಣ್ ಕುಮಾರ್, ಯಾವ ಹೆಂಡತಿಗೋಸ್ಕರ ನೀನ್ ಈ ಕಾಕಿ ಬಟ್ಟೆನ್ ಬಿಡ್ತಾ ಇದ್ಯೋ, ಮತ್ತೆ ಅದೇ ಹೆಂಡತಿಗೋಸ್ಕರ ಈ ಕಾಕಿ ಬಟ್ಟೆನ್ ಹಾಕೇ ಹಾಕ್ತೀಯ.
ಕ್ಯಾಥ್ರೀನ್, ಕ್ಯಾಥ್ರೀನ್. ಏಯ್ ಜೋ, ಏನೋ ಈ ಟೈಮಲ್ಲಿ ನಿನ್ ಹೆಂಡತಿ ವೇಟಿಂಗ್. ಹೋಗು. ಅಮ್ಮ, ಅವಳೇ ಹುಡುಕ್ತಿದ್ದೀನಿ, ಅವಳು ಇಲ್ಲ ಅಲ್ಲಿ. ಏನೋ ಹೇಳ್ತಾ ಇದೀಯಾ? ನನ್ನ ಹತ್ರ ಆಶೀರ್ವಾದ ತಗೊಂಡು ಅರ್ಧ ಗಂಟೆ ಮುಂಚೆನೆ ನಿನ್ ರೂಮ್ಗೆ ಹೋದ್ಲು. ಏನಮ್ಮ ಹೇಳ್ತಾ ಇದೀಯಾ? ಏ ಕ್ಯಾಥ್ರೀನ್, 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 ಕ್ಯಾಥ್ರೀನ್. ಕ್ಯಾಥ್ರೀನ್ ಎಲ್ಲಿದ್ಯಾ? ನೋಡಿದ್ರ ಕ್ಯಾಥ್ರೀನ್? ಯಾರೋ ಕ್ಯಾಥ್ರೀನಾ? ಕ್ಯಾಥ್ರೀನ್, ನನ್ನ ಹೆಂಡತಿ ಕ್ಯಾಥ್ರೀನ್. ನನ್ನ ಹೆಂಡತಿ ಯಾಕೆ ಹಿಂಗ ಆಡ್ಕೆಯಾ? ಮೊದ್ಲು ಸ್ಟೀಫನ್ ರಾಜ್ನ ಇಲ್ಲಿ ಬಚ್ಚಿಟ್ಟಿದೀವಿ ಅಂತ ಹೇಳಿದೆ. ಈಗ ನೋಡಿದ್ರೆ ನೀನ್ ಹೆಂಡತಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ, ನಿಂಗೇನು ಹುಚ್ಚಿಡ್ತಿದ್ಯಾ? ಎತ್ತಿ ಬೇಗ ಮಂಡೈತೆ. ತಗೊಂಬಿ.
ಎದ್ದೇಳಿ. ಅರುಣ್, ಮಾಯಾ, ನಾನು ಯಾರೋ ಒಬ್ಬ ಇಲ್ಲಿ ನೋಡ್ದೆ. ಯಾರನ್ನ? ಅವ್ನು ನೋಡಕ್ ನಂತರನೇ ಇದ್ದ, ತುಂಬಾ ಭಯಂಕರವಾಗಿದ್ದ. ಒಂದ್ ವೇಳೆ ಚಿಕ್ಕ ವಯಸ್ಸು ನನ್ನಿಂದ ಬೇರೆ ಆದ ನಮ್ಮ ಅಣ್ಣನ ಅವನು ಈ ಕಡೆನೇ ಎಲ್ಲೋ ಹೋದ. ಹೌದು ಅರುಣ್, ಈ ಕೆಲಸ ಮಾಡಕ್ಕೋಸ್ಕರ ನನ್ನ ಕೂಡ ಹಾಕಿದ್ರೇನ್ರೋ? ಬಿಡೋದಿಲ್ಲ ಕಣ್ರೋ ನಿಮ್ಮನ್ನ. ಹೋಗಿ ಹೋಗಿ ಇಲ್ಲಿಂದ ಹೋಗಿ, ನೀವು ಹೋಗ್ರಿ ಒಳಗೆ. ನಿಮ್ ನಿಮಗೂ ವಾರ್ಡ್ ಬಾಯ್ಸ್ಗೂ ಏನ್ ಪ್ರಾಬ್ಲಮ್? ನೀವು ಹಾಸ್ಪಿಟಲ್ ಬಂದಾಗ್ಲಿಂದ ಅವ್ರು ಹೊಡಿತಾ ಇದ್ದೀರಾ. ಅವ್ರ ಅಮಾಯಕರು, ಅವ್ರು ಏನ್ ತಪ್ಪು ಮಾಡಿದ್ದಾರೆ? ಡಾಕ್ಟರ್, ನೀವು ಬಚ್ಚಿಟ್ರು ಆ ಪೇಷಂಟ್ ನಾನು ನೋಡಿದೆ. ಅವ್ನು ನೋಡೋದಕ್ಕೆ ನನ್ನ ತರನೇ ಇದ್ದಾನೆ. ಅವ್ನು ನಾನು ನೋಡ್ತಿದ್ದಂಗೆ ಭಯ ಪಟ್ಕೊಂಡು ಓಡೋಗ್ಬಿಟ್ಟ. ಅವ್ನು ಯಾರು ಏನು ಅಂತ ಕಂಡಿಡಿಯೋಷ್ಟರಲ್ಲಿ ನಿಮ್ ಕಡೆ ಯಾರೋ ನನ್ನ ಮುಖದ ಮೇಲೆ ಬಾಗ್ಲು ಹಾಕಿ ನನ್ನ ಗೇಟ್ ಬಿಡೋ ತರ ಮಾಡಿ ನನ್ನ ಜಾಲ ತಪ್ಪಿಸ್ಬಿಟ್ರು. ಆಮೇಲೆ ನನ್ಗೆ ಹೆಸರಾಗಿ ನಾನು ಹುಡುಕೋ ಅಷ್ಟರಲ್ಲಿ ನಿಮ್ ಕಡೆಯವರೆಲ್ಲ ಯಾವುದೋ ಒಂದು ಹೆಣ ಹೂತಾಕ್ತಾ ಇದ್ರು. ಅದೇನು ಅಂತ ತಿಳ್ಕೊಳ್ಳೋಷ್ಟರಲ್ಲಿ ಈ ನಿಮ್ ಕಡೆಯವರೆಲ್ಲ ಬಂದು ನಾನು ತಡೀತಾ ಇದ್ದಾರೆ. ಇವರೆಲ್ಲ ನಾನು ಯಾಕೆ ತಡೀತಾರೆ? ಯಾಕೆ ತಡಿಬೇಕು? ಆಸ್ ಎ ಪೊಲೀಸ್ ಆಫೀಸರ್ ಐ ಹ್ಯಾವ್ ಎವರಿ ರೈಟ್ ಟು ಸರ್ಚ್ ಎನಿವೇರ್ ಎನಿ ಟೈಮ್ ಇನ್ ದಿಸ್ ಬ್ಲಡಿ ಹಾಸ್ಪಿಟಲ್. ನೀವು ಮಾಡ್ತಿರೋ ಅನ್ಯಾಯಗಳನ್ನ ಕಂಡುಹಿಡಿತೀರ ಅನ್ನೋ ಕಾರಣಕ್ಕೋಸ್ಕರ ತಾನೇ ಇವ್ರು ತಡೀತಿರೋದು. ನಿಲ್ಸಿ 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 ನಿಲ್ಸಿ. ಯಾವ ಹಣ, ಯಾವ ಜಾಗ, ಎಲ್ಲಿ ನೋಡಿದಿರಿ? ಕಮಾನ್ ಶೋಮಿ, ಕಮ್ ಕಮ್, ಬನ್ನಿ ಬನ್ನಿ, ಕಮಾನ್ ತೋರಿಸ್ತೀನಿ ಬನ್ನಿ. ಬಂದಾಗ್ಲಿಂದ ಇದೇ ಕಥೆ ಆಗ್ಬಿಡ್ತೀನಿ. ಎಲ್ಲಿ ತೋರಿಸಿ ನೋಡೋಣ, ನಡೀರಿ. ಎಲ್ಲಿ ಶೋಮಿ, ತೋರಿಸಿ. ಏನ್ ಹಾಗೆ ನೋಡ್ತಿದ್ದೀರಾ? ಶೋಮಿ ಇಲ್ಲೇ ಇಲ್ಲೇ ಇದೇ ಮರದ ಕೆಳಗೆ ಇಲ್ಲೇ 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 ಹೂತಾಕ್ತಿದ್ರಿ ನೀವು. ನಾನು ಕಣ್ಣಾರೆ ನೋಡಿದ್ದೀನಿ. ಅಲ್ಲೊಂದು ಆಂಬುಲೆನ್ಸ್ ಬೇಕಿತ್ತು. ನಾನು ಅದೇ ಜಾಗದಿಂದ ನೋಡಿದ್ದೀನಿ. ಇಲ್ಲೇ ಹೂತಾಕ್ತಿದ್ರಿ ನೀವು. ಈಗ ನಾನೆಲ್ಲಿ ಬಂದು ನೋಡ್ಬಿಡ್ತೀರೋ ಅಂತ ನಿಮ್ ಕೊಡಲ್ಲ ಬಿಟ್ಟು ತಡೆದ್ಬಿಟ್ಟು ಈಗ ಇಲ್ಲಿ ಮುಂದೆ ಒಂದು ಸುಳುವು ಸಿಗದಿದ್ದಂಗೆಲ್ಲ ಮುಚ್ಚಾಕ್ಬಿಟ್ಟಿದ್ದೀರಾ ನೀವು. ಎಲ್ಲ ಮುಚ್ಚಾಕ್ಬಿಟ್ಟಿದ್ದೀರಾ ನೀವು. ಎಲ್ಲಿ ಎಲ್ಲಿ ಆ ಹೆಣ? ಎಲ್ಲಿ? ಕಮಾನ್ ಡಾಕ್ಟರ್, ಎಲ್ಲಿ ಆ ಹೆಣ? ಮೊದ್ಲು ಸ್ಟೀಫನ್ ರಾಜ್, ಆಮೇಲೆ ನಿಮ್ ವೈಫ್ ಕ್ಯಾಥರಿನ್. ಈಗ ಹೆಣ ಹೂತಾಕಿದ್ರಿ ಅಂತ ಹೊಸ ಕತೆ. ಮೊದ್ಲು ನೀವು ನಾರ್ಮಲ್ ಆಗಿದ್ದೀರ ಅಂತ ನಾನು ನಿಮ್ಮನ್ನು ಚೆಕ್ ಮಾಡ್ಬೇಕು. ಹೌದು, ಒಬ್ಬ ಪೇಷಂಟ್ ನ ಪೊಲೀಸ್ ಆಗಿ ನಿಮ್ ಡಿಪಾರ್ಟ್ಮೆಂಟ್ ಕಳ್ಸಿದೆ ಅಂತ ನನಗೆ ಡೌಟ್ ಆಗಿದೆ. ಪೇಷಂಟ್
ನಾನು ಕಮಾನ್ ನನ್ನ ಚೆಕ್ ಮಾಡಿ. ಐ ಆಮ್ ರೆಡಿ ಫಾರ್ ಎನಿ ಚೆಕಪ್ಸ್. ಕಮಾನ್. ಡಾಕ್ಟರ್ ಸುನಿಲ್, ಡಾಕ್ಟರ್ ಟೇಕ್ ಹಿಮ್ ಟು ಸಿಟಿ ಸ್ಕ್ಯಾನ್. ಡಾಕ್ಟರ್ ಲುಕ್ ಅಟ್ ದಿಸ್. ಸಿ ನಾವು ಕೊಡೋ ಟ್ರೀಟ್ಮೆಂಟ್ ಅಲ್ಲಿ ಅವನ್ 50% ನಮ್ ದಾರಿಗೆ ಬಂದ್ಬಿಟ್ಟ. ಹೇಳಿ ಡಾಕ್ಟರ್ಸ್, ನನ್ನ ತಲೆಯಲ್ಲಿ ಏನ್ ಪ್ರಾಬ್ಲಮ್ ಇದೆ ಹೇಳಿ. ಸಿಟಿ ಸ್ಕ್ಯಾನ್ ರಿಪೋರ್ಟ್ ಪ್ರಕಾರ ನಿಮಗೆ ಹೈಪರ್ ಟೆನ್ಷನ್ ಇದೆ. ನೀವು ನಿಮ್ ಕೋಪನ ಕಮ್ಮಿ ಮಾಡದೆ ಎಲ್ಲಾ ವಿಷಯಕ್ಕೂ ಓವರ್ ಟೆನ್ಷನ್ ಆದ್ರೆ ಯು ಮೇ ಎಂಡ್ ಅಪ್ ಇನ್ ಸೆರೆಬ್ರಲ್ ಹ್ಯಾಮರೇಜ್. ಡಾಕ್ಟರ್ಸ್ ಆಗಿ ನೀವು ನನ್ನ ಪೇಷಂಟ್ ಮಾಡಕ್ ನೋಡ್ತಾ ಇದ್ದೀರಾ. ಆಸ್ ಎ ಪೊಲೀಸ್ ಆಫೀಸರ್ ಆಗಿ ನಾನ್ ನಿಮ್ಮನ್ನ ಅಪರಾಧಿ ಮಾಡೋ ದಿನಗಳು ದೂರ ಇಲ್ಲ. ಕೀಪ್ ಇಟ್ ಇನ್ ಯುವರ್ ಮೈಂಡ್. ಡಾಕ್ಟರ್, ಬ್ರೈನ್ಗೂ ಬಿಪಿಗೂ ಏನ್ ಸಂಬಂಧ? ನಾವು ಅವ್ನ್ ಬ್ರೈನ್ ಸ್ಕ್ಯಾನ್ ತಗೊಂಡಿದೀವಿ ಅಂತ ಅವನಿಗೆ ಗೊತ್ತಿಲ್ಲ. ನಮ್ಮನ್ನ ಅಪರಾಧಿ ಅಂತ ಹ್ಯಾಕ್ ಪ್ರೂವ್ ಮಾಡ್ತಾನೆ? ಈ ಹಾಸ್ಪಿಟಲ್ ಅಲ್ಲಿ ನಮ್ಗೆ ಗೊತ್ತಿಲ್ಲದಿರುವಂತ ತುಂಬಾ ವಿಷಯ ನಡೀತಾ ಇದೆ. ಆ ಡಾಕ್ಟರ್ ಏನು ಅಂತ ಕೇಳಿದ್ದಕ್ಕೆ ನಾನೇ ಒಬ್ಬ ಪೇಷಂಟ್ ಅಂತ ನನ್ನೇ ನಮ್ಸಕ್ ಟ್ರೈ ಮಾಡ್ತಾ ಇದ್ದಾನೆ. ಅರುಣ್, ನಿಮ್ ಡೌಟ್ಸ್ ಕ್ಲಿಯರ್ ಮಾಡೋದಿಕ್ಕೆ ಅವಸರ ಆವೇಶ ಬೇಕಾಗಿಲ್ಲ. ಅದಕ್ ಬೇಕಾಗಿರೋದು ಸಹನೆ, ಬುದ್ಧಿವಂತಿಕೆ. ಅಂದ್ರೆ ನಿಮ್ ಮೇಲಿರೋ ಪ್ರೀತಿಯಿಂದ ಹೇಳ್ತಾ ಇದೀನಿ. ನಿಮ್ ಟೆಂಪರ್ಮೆಂಟ್ ಹೀಗೆ ಇದ್ರೆ ಡಾಕ್ಟರ್ಸ್ ಹೇಳೋ ತರ ನಿಮ್ ಬ್ರೈನ್ ಸೆಲ್ಸ್ ಸಿಡಿದು ಸೆರೆಬ್ರಲ್ ಹೆಮರೇಜ್ ಆಗ್ಬಹುದು. ಆಮೇಲೆ ನಿಮ್ ಬಾಡಿಯಲ್ಲಿ ಯಾವ ಪಾರ್ಟ್ ಬೇಕಾದ್ರೂ ಡ್ಯಾಮೇಜ್ ಆಗ್ಬಹುದು, ಪ್ರಾಣ ಕೂಡ ಹೋಗ್ಬಹುದು. ಹೆಲ್ತ್ ಇಸ್ ವೆಲ್ತ್ ಅರುಣ್. ನೀವ್ ಏನೇ ಸಾಧಿಸ್ಬೇಕಾದ್ರೂ ಮೊದಲು ಹೆಲ್ತ್ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ್ಲೂ ಒಂದೇ ವಿಷಯದ ಬಗ್ಗೆ ಥಿಂಕ್ ಮಾಡೋ ಬದಲು ನಿಮ್ ಲೈಫ್ ನಲ್ಲಿ ನಡೆದಿರೋ ಒಳ್ಳೆ ವಿಷಯಗಳ ಬಗ್ಗೆ ಆವಾಗ ಥಿಂಕ್ ಮಾಡಿ. ಅಕ್ಕರೆಯ ತಾಯಿ, ಮುದ್ದಾದ ಹೆಂಡತಿ, ಅವ್ರ ಜೊತೆ ನಡೆದಿರೋ ಸಿಹಿಯಾದ ಘಟನೆಗಳು ಅಂತ ನಿಮ್ ಜೀವನದಲ್ಲಿ ಎಷ್ಟೋ ಒಳ್ಳೆ ವಿಷಯಗಳಿರುತ್ತೆ. ಅದನ್ನೆಲ್ಲ ನೆಂದು ರಿಲ್ಯಾಕ್ಸ್ ಆಗಿ ನಿಮ್ ಮೈಂಡ್ ಕಾಮ್ ಆಗುತ್ತೆ. ಇದು ನನಗೆ ಇಷ್ಟವಾದ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಪಿಯಾನೋ ಇಸ್ ಮೈ ಫೇವ್ರೆಟ್. ಹಲೋ, ಕ್ಯಾಥ್ರೀನ್, ಎಲ್ಲೋಗಿದ್ಯಾ ನೀನು? ನಾನು ಮನೆಯೆಲ್ಲ ಹುಡುಕ್ತಾ ಇದ್ದೀನಿ, ನೀನು ಕಾಣಿಸ್ತಾನೆ ಇಲ್ಲ. ನಾನು ಕೇಳ್ತಾನೆ ಇದ್ದೀನಿ, ನೀನು ಕೂಲ ಪಿಯಾನೋ ನುಡಿಸ್ತಾನೆ ಇದೆಯಲ್ಲ. ಎಲ್ಲೋಗಿದ್ದೀನಿ ಇಷ್ಟೊತ್ತು? ನಾನ್ ದೇವ್ರ ಮನೇಲಿದ್ದೆ. ದೇವ್ರ ಮನೆಯಲ್ಲ? ಒಂಟಿಯಾಗಿ ಬೆಳೆದ್ ನನ್ಗೆ ಚರ್ಚೆ ಮನೆ ಆಗಿತ್ತು. ಆ ಜೀಸಸ್ ಒಬ್ಬರೇ ದೇವರಾಗಿದ್ರು. ಆದ್ರೆ ತುಂಬು ಕುಟುಂಬಕ್ಕೆ ಬಂದ್ಮೇಲೆ ಶಿವ, ಪಾರ್ವತಿ, ಗಣಪತಿ, ಷಣ್ಮುಖ, ನೀವು, ನಿಮ್ ತಾಯಿ ಎಲ್ರೂ ದೇವರಾಗಿ ಸಿಕ್ಕಿದ್ರೆ ಇಂಥ ಒಂದು ಜೀವನ ಕೊಟ್ಟ ಆ ದೇವರಿಗೆ ಕೃತಜ್ಞತೆ ಹೇಳ್ತಾ ಇದ್ದೆ. ಸರ್, ನಮ್ ಡಿಪಾರ್ಟ್ಮೆಂಟ್ ಸಿಗ್ತಾನೆ ಅನ್ಕೊಂಡಿದ್ದೆ. ಆದ್ರೆ ನೀವು ಆರ್ಡರ್ ಕೈಗೆ ಸಿಕ್ಕಿದ ದಿನಾನೇ ರಿಸೈನ್ ಮಾಡ್ತಾ ಇದ್ದೀರಾ. ಹೌದು, ಮುಂದೆ ಏನ್ ಮಾಡ್ಬೇಕು ಅಂತಿದ್ದೀರಾ? ಯಾವ್ದಾದ್ರು ಬಿಸ್ನೆಸ್ ಮಾಡ್ಬೇಕು ಅಂತಿದ್ದೀನಿ ಸರ್. ಬಿಸ್ನೆಸ್? ಹಾ, ನೀವ್ಯಾಕೆ ಒಂದು ಸೆಕ್ಯೂರಿಟಿ ಸರ್ವಿಸ್ ಪ್ರಾರಂಭ ಮಾಡಬಾರ್ದು? ಇಟ್ ಈಸ್ ಆಲ್ಸೋ ಎ ಪಬ್ಲಿಕ್ ಸರ್ವಿಸ್. ಒಂಥರ ಪೊಲೀಸ್ ಕೆಲಸ ಇದ್ದ ಹಾಗೇನೆ. ಪೊಲೀಸ್ನವ್ರ ಕೈಗೆ ಗನ್ ಕೊಟ್ಟಿರ್ತೀವಿ, ಅವ್ರ ಕೈಲಿ ಗನ್ ಇರಲ್ಲ ಅಷ್ಟೇನೆ. ನನಗೆ ಗೊತ್ತಿರೋ ಜಾಗದಲ್ಲೆಲ್ಲ ಬೇಕಾದ್ರೆ ನಿಮಗೆ ರೆಕಮೆಂಡ್ ಮಾಡ್ತೀನಿ. ಸರ್, ತುಂಬಾ ಆಸೆ ಇಟ್ಕೊಂಡಿದ್ ಪೊಲೀಸ್ ಕೆಲಸ ಬಿಟ್ಟು ಬೇರೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿರಿಲ್ಲ ಸರ್. ತುಂಬಾ ಒಳ್ಳೆ ಐಡಿಯಾ ಕೊಟ್ಟಿದ್ದೀರಾ ಸರ್. ಥ್ಯಾಂಕ್ ಯು ಸರ್. ದಟ್ಸ್ ಗುಡ್. ನೋಡಿ, ನೀವೆಲ್ಲ ತುಂಬಾ ಇಂಪಾರ್ಟೆಂಟ್.
ನಿಮ್ ಹಿಂದೆ 500 ಜನ ಇರ್ತಾರೆ. ನೀವು ಪ್ರತಿಯೊಂದು ನಾನು ಇನ್ಫಾರ್ಮ್ ಮಾಡ್ತಾ ಇರ್ಬೇಕು. ಓಕೆ, ನೀವೆಲ್ಲ IT ಕಂಪ್ನಿ, ಬೇರೆ ಬೇರೆ IT ಕಂಪ್ನಿ ಕೆಲಸ ಮಾಡ್ತೀರಾ. ನಿಮ್ ಹಿಂದೆ 400 ಜನ ಇರ್ತಾರೆ. ಅವರೆಲ್ಲರ ಇನ್ಚಾರ್ಜ್ ತೊಗೊಳೋದು ನಿಮ್ ಜವಾಬ್ದಾರಿ. ಓಕೆ, ಅಂಡ್ ನೀವೆಲ್ಲ ಬೇರೆ ಬೇರೆ ಡಿಫ್ರೆಂಟ್ ಕಂಪ್ನಿ ಕೆಲಸ ಮಾಡ್ತೀರಾ. ಕಮ್ ಆನ್, ಸ್ಟ್ಯಾಂಡ್ ಸ್ಟಿಫ್. ನೋ ಕಂಪ್ಲೇಂಟ್ ಶುಡ್ ಕಮ್. ಓಕೆ, ಯು ಕ್ಯಾನ್ ಗೋ ನೌ. ಸೆಕ್ಯೂರಿಟಿ ಅನ್ನೋದು ಸಾಧಾರಣ ವಿಷಯ ಅಲ್ಲ, ತುಂಬಾ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು. ಅದನ್ನ ಬಿಟ್ಟು ಅವಳಿಂದ ನೀನು, ನಿನ್ನಿಂದ ಅವಳು ಸುತ್ತಾಡೋದು ನನಗೆ ಇಷ್ಟ ಆಗಲ್ಲ. ನಿಮ್ಮೆಲ್ಲರಿಗೂ ಕೆಲಸ ಕೊಡಬೇಕು ಅಂತಾನೆ ನಾನು ಈ ಕಂಪ್ನಿ ಓಪನ್ ಮಾಡಿರೋದು. ಗಾಟ್ ಇಟ್? ಡೂ ಯುವರ್ ಡ್ಯೂಟಿ ವಿತ್ ರೆಸ್ಪಾನ್ಸಿಬಿಲಿಟಿ. ಹಲೋ ಜಾಕ್ಲಿನ್, ಏನೇ ಆಕಳಿಸ್ತಾ ಇದ್ಯಾ? ಹೇಳ್ತಿರೋದು ಅರ್ಥ ಆಗ್ತಾ ಇಲ್ಲ? ಹನಿಮೂನ್ ಹೋಗೋದ್ ಬಿಟ್ಟು ಕಂಪನಿ ಓಪನ್ ಮಾಡಿ ಕೆಲಸ ಮಾಡುವಂತ ಅಡ್ವೈಸ್ ಮಾಡ್ತಾ ಇದ್ದಾನೆ. ಏಯ್, ಏನೋ ಅದು ಮೈಂಡ್ ವಾಯ್ಸ್. ಹಲೋ, ನಾನು ಸ್ಟೀಫನ್ ರಾಜ್ ಮಾತಾಡ್ತಾ ಇದ್ದೀನಿ. ನೀನಾ? ನನಗ್ ಮದ್ವೆ ಆಗಿದೆ, ಇನ್ಮೇಲೆ ನನಗ್ ಡಿಸ್ಟರ್ಬ್ ಮಾಡ್ಬೇಡ ಅಂತ ಅವತ್ ಮನೆಗ್ ಬಂದಾಗ್ಲೇ ಹೇಳಿದ್ನಲ್ಲ, ಮತ್ಯಾಕ್ ನನಗ್ ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ತಿದ್ಯಾ? ನಾನ್ ನಿನ್ನ ನೋಡ್ಬೇಕು. ಬೇಕಾಗಿಲ್ಲ, ನಿನ್ ಸಂಬಂಧ ಬೇಡ ಅಂತಾನೆ ಆ ಊರ್ ಬಿಟ್ಟು ಬಂದಿದ್ದು. ದಯವಿಟ್ಟು ನನಗ್ ಡಿಸ್ಟರ್ಬ್ ಮಾಡ್ಬೇಡ. ಇನ್ಮೇಲಿಂದ ನನಗ್ ಫೋನ್ ಮಾಡೋದಾಗ್ಲಿ, ನನ್ನ ಹತ್ರ ಮಾತಾಡೋದಾಗ್ಲಿ ಬೇಡ. ಅರ್ಥ ಆಯ್ತಾ? ಕ್ಯಾಥ್ರೀನ್, ನಾ ಹೇಳೋದನ್ನ ಕೇಳು. ನಾನು ನಿನ್ನ ಒಂದೇ ಒಂದ್ಸಲ ಒಂಟಿಯಾಗಿ ನಿನ್ನ ನೋಡ್ಬೇಕು. ಆಮೇಲೆ ನನ್ನಿಂದ ನಿನ್ಗೆ ಯಾವ ರೀತಿನೂ ತೊಂದರೆ ಆಗಲ್ಲ. ಬೇಕಾಗಿಲ್ಲ, ನಿನಗ್ ಬೇಡ್ಕೋತೀನಿ, ನೀನ್ ನನ್ನ ನೋಡ್ಬೇಡ. ನನ್ಗೆ ಈ ಸಂಬಂಧ ಇದೆ ಅಂತ ಇಲ್ಲಿರೋರು ಗೊತ್ತಾದ್ರೆ ಅಲ್ಲಿಗೆ ನನ್ನ ಜೀವನ ಹಾಳಾಗಿ ಹೋಗುತ್ತೆ. ದಯವಿಟ್ಟು ನನಗಿನ್ಮೇಲೆ ತೊಂದರೆ ಮಾಡ್ಬೇಡ. ಕ್ಯಾಥ್ರೀನ್, ಅಮ್ಮ, ಮುಂದಿನ ವಾರ ನಂಗೆ ಏರ್ಪೋರ್ಟ್, ಸಾಫ್ಟ್ವೇರ್ ಕಂಪ್ನಿ, ಇಸ್ರೋ ಇದೆಲ್ಲ ಟೆಂಡರ್ಸ್ ಬರ್ತಾ ಇದೆ. ಅದೇನೋ ನಂಗೆ ಸಿಕ್ಬಿಟ್ರೆ ನಾನು ಎಲ್ಲೋ ಹೊರಟೋಗ್ತೀನಿ. ಏನಮ್ಮ ನೀನು, ನಾನು ಇಂತ ಒಳ್ಳೆ ಗುಡ್ ನ್ಯೂಸ್ ಹೇಳ್ತಾ ಇದ್ದೀನಿ, ನೀನು ಎಲ್ಲೋ ನೋಡ್ಕೊಂಡು ಗೊತ್ತಿದ್ಯಾ? ಭಯ ಆಗ್ತಾ ಇದೆ, ನನಗ್ ತುಂಬಾ ಭಯ ಆಗ್ತಾ ಇದೆ. ಲೈಫಲ್ಲಿ ರಿಸ್ಕ್ ತಗೋಬೇಕಮ್ಮ. ರಿಸ್ಕ್ ತಗೊಂಡ್ರೆ ಲೈಫಲ್ಲಿ ಮೇಲ್ ಬರೋದು. ಅದಕ್ಕೆಲ್ಲ ಭಯ ಪಟ್ರಾಗತ್ತಾ? ನಾನ್ ಹೆದರ್ತಾ ಇರೋದು ನಿನ್ ಬಗ್ಗೆ ನೆನ್ಸ್ಕೊಂಡಲ್ಲ, ನಿನ್ ಹೆಂಡತಿ ಬಗ್ಗೆ ನೆನ್ಸ್ಕೊಂಡು. ಅವಳ ಬಗ್ಗೆ ನೆನ್ಸ್ಕೊಂಡ? ಯಾಕಮ್ಮ, ಅವಳಿಗೇನಾಯ್ತು? ನಿನ್ ತಂದೆ ನನ್ನ ನೇಮಾರಿಸ್ದಂಗೆ ನಿನ್ ಹೆಂಡತಿ ನಿನ್ನ ನೇಮಾರಿಸ್ತಾಳ ಅಂತ ಭಯ ಆಗ್ತಿದೆ. ನನಗೆ ಯಾರೂ ಇಲ್ಲ, ನಾನೊಬ್ಬ ಅನಾಥೆ ಅಂತ ತಾನೇ ನಮ್ಮ ಹತ್ರ ಹೇಳಿದ್ಲು. ಹೌದು. ಹಾಗಿಲ್ಲ ಕಣೋ, ಸ್ಟೀಫನ್ ರಾಜ್ ಅನ್ನೋ ಒಬ್ಬನ ಹತ್ರ ನಿನ್ನ ಸಂಬಂಧನೇ ಬೇಡ ಅನ್ನೋದನ್ನ ನಾನ್ ಫೋನಲ್ಲಿ ಕೇಳಿಸ್ಕೊಂಡೆ. ಏನಮ್ಮ ಹೇಳ್ತಾ ಇದ್ದೀಯ ನೀನು? ಹೌದು ಕಣೋ, ಆವತ್ತು ಮದುವೆ ಆದ ದಿನ ಮೊದಲ ರಾತ್ರಿ ನೀನ್ ಅವಳನ್ನ ಹುಡುಕ್ತಿದ್ಯಲ್ಲ, ಅವಳು ಯಾರ ಹತ್ರನೋ ಮಾತಾಡ್ಕೊಂಡು ಬರೋದನ್ನ ನಾನು ನೋಡಿದೆ. ನೀನ್ ಅವಳ ಹತ್ರ ಕೇಳಿದಾಗ ಅವಳು ಅವನ ಬಗ್ಗೆ ಏನೂ ಹೇಳಲಿಲ್ಲ. ದೇವ್ರ ಮನೇಲಿದ್ದೆ ಅಂತ ಹೇಳಿದ್ಲು. ನನಗಾವತ್ತು ಅವಳ ಮೇಲೆ ಅಷ್ಟೊಂದು ಅನುಮಾನ ಬರಲಿಲ್ಲ. ಆದ್ರೆ ಇವತ್ತು ಅವಳು ಲ್ಯಾಂಡ್ಲೈನ್ ಅಲ್ಲಿ ಅವನ ಜೊತೆ ಮಾತಾಡಿದ್ದನ್ನ ನಾನು ಕಾರ್ಡ್ಲೆಸ್ ನಲ್ಲಿ ಕೇಳಿಸ್ಕೊಂಡೆ. ನಂಗ್ ಭಯ ಆಗ್ತಿದೆ. ಅವಳಿಗೆ ಸ್ಟೀಫನ್ ರಾಜ್ ಅನ್ನೋ ಒಬ್ಬನ ಜೊತೆ ಸಂಬಂಧ ಇದೆಯೇನೋ ಅಂತ. ಅಯ್ಯೋ, ಯಾವಾಗ ಬಂದ್ರಿ? ನಾನ್ ಬಂದಿದ್ದೆ ನಿಂಗೆ ಗೊತ್ತಾಗ್ಲಿಲ್ಲ.
ಅವತ್ತು ನಮ್ಮ ಮದುವೆ ದಿನ ರಾತ್ರಿ ಒಬ್ಬ ಬಂದಿದ್ನಲ್ಲ, ಅವನ್ ನಿಂಗ್ ಗೊತ್ತಾ? ಮದ್ವೆ ರಾತ್ರಿನ? ಯಾರು? ಅದೇ ಇವತ್ ನಿನ್ ಜೊತೆ ಫೋನಲ್ಲಿ ಮಾತಾಡದ್ನಲ್ಲ, ಅವನೇ. ಫೋನಲ್ಲ? ನಾನು ಪೊಲೀಸ್ ಕೆಲ್ಸಕ್ಕೆ ಸೇರ್ಲಿಲ್ಲ, ಆದ್ರೆ ನನ್ನೊಳಗಿರೋ ಪೊಲೀಸ್ ಬುದ್ಧಿ ಇನ್ನೂ ಹೋಗಿಲ್ಲ. ಒಬ್ರು ಮಾತಾಡ್ಬೇಕಾದ್ರೆ ಅವ್ರ ಮನ್ಸೊಳಗೆ ಏನಿದೆ, ಅವ್ರು ಹೆದರ್ಕೊಂಡ್ ಮಾತಾಡ್ತಾರೋ ಧೈರ್ಯವಾಗಿ ಮಾತಾಡ್ತಾರೋ ಅಂತ ನನಗೆ ಗೊತ್ತಾಗುತ್ತೆ. ಯಾರ ಸ್ಟೀಫನ್ ರಾಜ್? ಸ್ಟೀಫನ್ ರಾಜ್? ಸುಳ್ಳು ಹೇಳ್ಬೇಡ, ಯಾರವನು? ನನ್ನ ತಾಯಿ ನೀನು ಹತ್ರ ಫೋನಲ್ಲಿ ಮಾತಾಡೋದನ್ನ ಕೇಳಿಸ್ಕೊಂಡಿದ್ದಾನೆ. ಯಾರ ಸ್ಟೀಫನ್ ರಾಜ್? ನೋಡು, ನಿಜ ಹೇಳ್ಬಿಡು, ಯಾರವನು? 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 ಯಾಕೆ ಮಾತಾಡ್ತಿಲ್ಲ ನೀನು? ಕಮ್ ಆನ್ ಟೆಲ್ ಮೀ, ಯಾರವನು? ಕಮ್ ಆನ್ ಟೆಲ್ ಮೀ. ನೋಡು, ಮತ್ತೆ ಮತ್ತೆ ಕೇಳ್ತಾ ಇದ್ದೀನಿ, ಹೇಳು ಕ್ಯಾಥರಿನ್, ಯಾರವನು? ಕ್ಯಾಥರಿನ್, ಯಾರವನು? ಏನ್ ಹೇಳ್ತಿದ್ರು ನಿಮ್ ವೈಫ್? ಟೆಲ್ ಮೀ, ನಿಮ್ ವೈಫ್ ಏನ್ ಹೇಳ್ತಿದ್ರು? ನೀವು ಹಾಸ್ಪಿಟಲ್ಗೆ ಬಂದಾಗ ಸ್ಟೀಫನ್ ರಾಜು ನಿಮ್ ವೈಫ್ ನ ಕಿಡ್ನಾಪ್ ಮಾಡ್ದ ಅಂತ ಹೇಳಿದ್ರಿ. ಈಗ ಸ್ಟೀಫನ್ ರಾಜ್ಗೂ ನಿಮ್ ವೈಫ್ಗೂ ಏನೋ ಸಂಬಂಧ ಇದೆ ಅಂತ ಡೌಟ್ ಪಡ್ತಾ ಇದ್ದೀರಾ. ಈ ಎರಡರಲ್ಲಿ ನಿಜ ಯಾವುದು? ಆ ಸ್ಟೀಫನ್ ರಾಜ್ನ ಕಂಡಿಡಿದ್ರೇನೆ ನನ್ನ ತಾಯಿ ಹೇಳಿದ ನಿಜಾನೋ ನನ್ನ ಹೆಂಡತಿ ಸುಳ್ಳು ಗೊತ್ತಾಗೋದು. ಅಲ್ಲಿವರೆಗೂ ನಾನು ಡಿಸ್ಟರ್ಬ್ ಮಾಡಬೇಡ, ಪ್ಲೀಸ್ ಗೋ. ಮತ್ತೆ ಹಾಲ? ಮತ್ತೆ ಮಾತ್ರನಾ? ತಗೊಂಡೋ ಕೊಡು. ಕೊಡು. ಸರ್ ಸರ್ ಸರ್, ಅಷ್ಟು ಮರ್ಯಾದೆಯಿಂದ ಕರೆದು ಅವನ್ ಚೇರಲ್ಲಿ ಕುಂಡ್ರಿಸ್ದಾಗ್ಲೇ ಅನ್ಕೊಂಡೆ ಇದು ನನ್ನ ಮಲಗಿಸಕ್ಕೆ ಅಂತ. ಮಲಗಿಸ್ತಾನೆ, ನನ್ನ ಪರ್ಮನೆಂಟ್ ಆಗಿ ಮಲಗಿಸ್ತಾನೆ. ಮಲಗಿಸ್ತಾನೆ, ನಿನ್ನ ನಾನು ಮಲಗಿಸ್ತೀನಿ. ಲೇ, ನಿನ್ನ 24 hours ಮಲಗಿಸಿದ್ರೇನೆ ನನ್ನ ಪ್ರೇಯಸಿನ ನಾನು ಎಬ್ಸೋದಕ್ಕೆ ಸಾಧ್ಯ. ಕರುಣ, ಏನದು? ಇವನು ಪ್ಯಾಕಲ್ಲೂ ಕಣ್ಣಾಯ್ತಾ? ನಿನ್ ಪಾಡಿಗೆ ನೀನ್ ಬಂದೆ ಏನೋ ಇಟ್ಟೆ ಹೋಗ್ತಾ ಇದೆಯಲ್ಲ, ಏನದು? ಅದು ಹಾಲು. ಹಾಲು ಅಂತ ಹೇಳ್ಬಿಡ್ತಾನೆ ಇಡ್ಬೇಕು. ಅವತ್ತು ಹೇಳ್ಬಿಟ್ಟು ಇಟ್ಟಿದ್ದಕ್ಕೆ ನನಗೆ ಗೊತ್ತಿಲ್ವಾ ಅಂತ ರೋಪ್ ಹಾಕಿದ್ರಲ್ಲ ಗುರುವೆ. ಅದು ಆವತ್ತು. ಇವತ್ತೇನದು? ಹಾಲು ಸರ್. ಹಾಲು ಅಂದ್ರೆ ಮ್ಯಾರೇಜ್ ಹಾಲ, ಮೀಟಿಂಗ್ ಹಾಲ, ಕಾನ್ಫರೆನ್ಸ್ ಹಾಲ, ಅಸೆಂಬ್ಲಿ ಹಾಲ? ಮತ್ತೆ ಶುರು ಮಾಡದ ಸರ್? ಇದು ಆ ಹಾಲಲ್ಲ ಸರ್, ಮಿಲ್ಕು. ಮಿಲ್ಕು ಸರ್. ಮಿಲ್ಕ್ ಅಂದ್ರೆ ಯಾವ ಮಿಲ್ಕು? ಕತ್ತೆ ಮಿಲ್ಕ, ಕುದುರೆ ಮಿಲ್ಕ, ಎಮ್ಮೆ ಮಿಲ್ಕ, ನಾಯಿ ಮಿಲ್ಕ, ಕೋತಿ ಮಿಲ್ಕ? ಇವತ್ತು ನಮ್ಮನ್ನ ಬಿಡೋದಿಲ್ಲ ಗುರುವೆ. ಸರ್, ಇದು ಹಸುವಿನ ಮಿಲ್ಕು ಸರ್, ಹಸುವಿನ ಮಿಲ್ಕು. ಹಸುವಿನ ಮಿಲ್ಕ್? ಹಸುವಿನ ಮಿಲ್ಕು ಅಂದ್ರೆ ಯಾವ ಹಸು ಮಿಲ್ಕು? ಜರ್ಸಿ ಹಸುನ, ಸೀಮೆ ಹಸುನ, ನಾಟಿ ಹಸುನ, ಹೈಬ್ರಿಡ್ ಹಸುನ? ಇದು ಮುಗಿಯ ತರ ಕಾಣಿಸ್ತಾ ಇಲ್ಲ ಸರ್, ಇದು ನಾಟಿ ಹಸುವಿನ ಮಿಲ್ಕು ಸರ್. ಇದು ನಾಟಿ ಹಸುವಿನ ಮಿಲ್ಕ್ ಆದ್ರೆ ಇದೇನು? ಮೊದಲಿಂದ ಶುರು ಮಾಡೋದ್ನಲ್ಲ ಶಿವ. ಇದು ಹಾಲು ಸರ್, ಇದು ಗಾಜಿನ ಲೋಟ ಸರ್, ಇದು ಟೇಬಲ್ ಸರ್, ಇದು ಚೇರು ಸರ್, ನೀವು ಪೊಲೀಸ್ ಸರ್, ನಾನು ಲೂಸು ಸರ್. ಓಕೆನಾ ಸರ್? ಓಕೆನಾ? ಇದೇನಕ್ಕೆ ತಂದು ಕುಡಿಯಕ್ ಸರ್? ಕುಡಿ ಓಕೆ ಸರ್. ಓಕೆನಾ ಸರ್? ಓಕೆನಾ? ಗೋ. ಓಕೆ ಸರ್. ಮಾತ್ರೆ ಹಾಕಿರೋ ಹಾಲನ್ನ ನನಗೆ ಕುಡಿಸ್ಬಿಟ್ಟಲ್ಲ ಶಿವ. ಎಕ್ಸ್ಟ್ರಾ ಮಾತ್ರೆ ಬೇರೆ ಹಾಕ್ಬಿಟ್ಟೆ. ಕಣ್ಣು ಬೇರೆ ಕಾಣಿಸ್ತಾ ಇಲ್ಲ, ಬಾಗಿಲು ಎಲ್ಲಿದೆ ಅಂತಾನೂ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಎಸ್ ಕುಮಾರ್ ಯಾರು, ಅರುಣ್ ಕುಮಾರ್ ಯಾರು ಅಂತಾನೂ ಗೊತ್ತಾಗ್ತಾ ಇಲ್ಲ. ಮಮ್ಮಿ, ಇದು ಬಾಗಿಲು, ಇದು ಅದು ಬಾಗಿಲು. ಅಮ್ಮ, ಅಯ್ಯೋ ಅಮ್ಮ, ತಲೆ. ಡಾಕ್ಟರ್ಸ್, ನನ್ನ ಕಾಪಾಡೋದಕ್ಕೆ ಇಷ್ಟು ಜನ ಡಾಕ್ಟರ್ಸ್ ಬಂದಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್. ನನ್ನ ಕನಸಲ್ಲೂ ಅವನು ಅವಳ ಜೊತೆ ಡಿಬೇಟ್ ಆಡ್ತಾನೆ. ಡಿಫ್ರೆಂಟ್ ಲೊಕೇಶನ್ ಅಲ್ಲಿ, ಕಲರ್ ಕಾಸ್ಟ್ಯೂಮ್ ಅಲ್ಲಿ. ಚೆಕ್ ಮಾಡ್ತಿದ್ದೀರಾ ಡಾಕ್ಟರ್? ಮಾಡಿ ಡಾಕ್ಟರ್, ಸರಿಯಾಗಿ ಮಾಡಿ ಡಾಕ್ಟರ್. ಡಾಕ್ಟರ್, ನನ್ನ ನಾಡಿ ಮಿಡ್ತಾ ಏನಂತ ಹೇಳ್ತಾ ಇದೆ ಡಾಕ್ಟರ್? ಮಾಯಾ ಅಂತ ಹೇಳ್ತಿರ್ಬೇಕಲ್ವಾ? ಗುಡ್ ನ್ಯೂಸ್. ಇನ್ 12 ತಿಂಗಳಲ್ಲಿ ನೀವು ತಾಯಿ ಆಗ್ತಾ ಇದ್ದೀರಾ. ತಾಯಿನ ಯಾಕಲ್ಲೇ ಬ್ಲೆಸ್ಸಿಂಗ್ ಮಾಡ್ತೀಯಲ್ಲೋ? ನೀವೆಲ್ಲ ಅವರ. ಇವತ್ ನಾನು ಆ ಸ್ಟೀಫನ್ ರಾಜ್ನ ಕಂಡು ಹಿಡಿದೇ ಹಿಡಿತೀನಿ.
ನೀನ್ ಯಾರನ್ನು ಹುಡ್ಕೊಂಡ್ ಬಂದಿದೆ ಅಂತ ನನಗೆ ಗೊತ್ತು. ಆ 33 ಸೆಲ್ಲಲ್ಲಿ ನೋಡು, ಅವನಲ್ಲೇ ಇರ್ತಾನೆ. ಹಾ, ನಾನು ಹುಚ್ಚ ಅನ್ಕೋಬೇಡ, ನಾನು ಚೆನ್ನಾಗೇ ಇದ್ದೀನಿ. ಆ ಡಾಕ್ಟರ್ ಹತ್ರ ಹುಷಾರಾಗಿರು, ಇಲ್ಲಾಂದ್ರೆ ನಿನ್ನ ಹುಚ್ಚು ಮಾಡ್ಬಿಡ್ತಾನೆ. ಹೋಗು. ಅವನ ಹೆಸರೇನು ಅಂತ ನಿಂಗೆ ಗೊತ್ತಾ? ಅವನ ಹೆಸರು ನನಗೆ ಗೊತ್ತಿಲ್ಲ, ಆದ್ರೆ ಆ ಡಾಕ್ಟರ್ ಅವನ ಸೆಲ್ಗೆ ಆಗಾಗ ಹೋಗ್ತಾ ಇದ್ದ. ಸ್ವಲ್ಪ ದಿವಸದಿಂದ ಅವನು ಬರ್ತಾನೆ ಇಲ್ಲ, ಯಾಕೆ ಅಂತ ನನಗೂ ಗೊತ್ತಿಲ್ಲ. ಹಾ, ಹೋಗು ಹೋಗು. ಆ 33 ಸೆಲ್ಲಲ್ಲಿ ನೋಡು, ಅವನಲ್ಲೇ ಇರ್ತಾನೆ. ಅರುಣ್, ಅರುಣ್, ಆ ಎ ಬ್ಲಾಕ್ 33 ನಂಬರ್ ಸೆಲ್ಲಲ್ಲಿರೋ ಪೇಷಂಟ್ ಎಲ್ಲಿ? ಆ ಪೇಷಂಟ್ ಈಗ ಎಲ್ಲಿದ್ದಾನೆ, ಏನ್ ಮಾಡ್ತೀರಾ ತಿಳ್ಕೊಬೇಕು. ಕಮ್ ಆನ್, ಟೆಲ್ ಮೀ, ಟೆಲ್ ಮೀ. ಕೈ ತೆಗಿರಿ, ಮೊದಲು ಕೈ ತೆಗಿರಿ. ಹೇಳ್ತೀನಿ, ಕೈ ತೆಗಿರಿ. ನಾವೇ ಈಗಾಗಲೇ ಹಾಸ್ಪಿಟಲ್ ಒಬ್ಬ ಪೇಷಂಟ್ ಕಾಣೆ ಆಗಿದ್ದಾನೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ವಿ. ಅದು ಅವನೇ. ಆ ಪೇಷಂಟ್ ಸೆಲ್ಲಿಂದ ತಪ್ಪಿಸ್ಕೊಂಡಿದ್ದಾನೆ ಅಂತ ನಿಮ್ಗೆ ಗೊತ್ತಿದ್ರು ಕೂಡ ಕಂಪ್ಲೇಂಟ್ ಅಲ್ಲ. ಅವ್ನು ಯಾರು, ಅವ್ನ ಅಡ್ರೆಸ್ ಏನು, ಅವ್ನು ಹೇಗಿರ್ತಾನೆ ಅಂತ ಯಾಕೆ ಮೆನ್ಷನ್ ಮಾಡಿಲ್ಲ? ಅದು ಅವನ ಬಗ್ಗೆ ಎಲ್ಲ ಡೀಟೇಲ್ಸು ನಮ್ಮ ಹತ್ರ ಇಲ್ಲ. ಡೀಟೇಲ್ಸ್ ಇಲ್ವಾ? ಡೀಟೇಲ್ಸ್ ಇಲ್ದೇನೆ ಒಬ್ಬನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ಕೊಂಡ್ರ? ನನ್ನ ಹತ್ರನೇ ಕತೆ ಕಟ್ತಾ ಇದ್ದೀರಾ? ಅವ್ನು ಯಾರು, ಅವ್ನ್ ಏನ್ ಮಾಡಿದ್ರಿ ಅಂತ ನನಗ್ ಚೆನ್ನಾಗ್ ಗೊತ್ತು. ನಾನು ಹೇಳ, ಅವನ ಬಗ್ಗೆ ನಿಮಗೇನ್ ಗೊತ್ತು? ಆ 3 ಕೊಲೆಗೆ ಸಾಕ್ಷಿಯಾದ ಪೇಷಂಟ್ ಅವನೇ. ಅವತ್ ನಾನ್ ನೋಡಿದ್ದು ಅವನ್ನೇ, ನೀವು ಕೊಂದು ಹೂತಾಕಿದ್ದು ಅವನ್ನೇ. ಅವ್ನು ತಪ್ಸ್ಕೊಂಡಿದ್ದಾನೆ ಅಂತ ಸುಳ್ಳು ಕಂಪ್ಲೇಂಟ್ ಕೊಟ್ಟು ಅವನ ಕೇಸನ್ನೇ ಕ್ಲೋಸ್ ಮಾಡ್ಬಿಟ್ರಿ. ಸತ್ಯ ಗೊತ್ತಾಗ್ತಿರೋ ನನ್ನ ಕನ್ಫ್ಯೂಸ್ ಮಾಡಿ ನನ್ನೇ ಯಾಮರಿಸ್ತಾ ಇದ್ದೀರಾ. ಅದೆಲ್ಲ ನಿನ್ನ ಊಹೆ. ಹಾಗಾದ್ರೆ ಅವನೆಲ್ಲಿ? ಅವ್ನು ನಾನು ಈಗಲೇ ನೋಡ್ಬೇಕು. ಅವ್ನು ನಂಗೆ ತೋರಿಸಿ. ಕಮ್ ಆನ್, ಶೋ ಹಿಮ್. ಅವನ್ನ ಭದ್ರವಾಗಿರೋ ಜಾಗದಲ್ಲಿಟ್ಟು ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ. ಯಾರ ಭದ್ರತೆಯಲ್ಲಿ? ಆ ಸ್ಟೀಫನ್ ರಾಜ್ ಭದ್ರತೆ ಇಲ್ಲ? ಸ್ಟೀಫನ್ ರಾಜ್ ಆತರ ಇಲ್ಲಿ ಯಾರು ಇಲ್ಲ ಅಂತ ನಿನಗೆ ಸಾರಿ ಹೇಳೋದು. ಓಕೆ, ಆ ಸ್ಟೀಫನ್ ರಾಜ್ ಇಲ್ಲ. ಆ ಪೇಷಂಟ್ ಬದುಕಿದಾನೆ ಅಂತಿದ್ರಲ್ಲ, ಅವ್ನು ನಂಗೆ ತೋರ್ಸಕ್ಕೆ ಯಾಕೆ ಭಯ ಪಡ್ತಾ ಇದ್ದೀರಾ? ಟ್ರೀಟ್ಮೆಂಟ್ ಅಲ್ಲಿರೋನು ಯಾವ ಹೊಸ ವ್ಯಕ್ತಿನೂ ನೋಡಬಾರ್ದು. ಹಾಗೇನಾದ್ರೂ ನೋಡಿ ಡಿಸ್ಟರ್ಬ್ ಆದ್ರೆ ಹಳೆ ಸ್ಥಿತಿಗೆ ಹೋಗ್ಬಿಡ್ತಾನೆ. ಆಮೇಲೆ ಅವನಿಂದ ನಿಮಗೆ ಯಾವ ನಿಜಾನೂ ಗೊತ್ತಾಗಲ್ಲ. ಸರಿ, ಅವ್ನು ನಂಗೆ ಡೈರೆಕ್ಟ್ ಆಗಿ ತೋರ್ಸೋದ್ ಬೇಡ. ಆದ್ರೆ ಅವ್ನ ಅಡ್ಮಿಟ್ ಮಾಡಿದಾಗ ಎಲ್ಲ ಡೀಟೇಲ್ಸ್ ನಿಮ್ಮ ಹತ್ರ ಇರ್ಬೇಕಲ್ಲ, ಅದನ್ನ ನೀವು ನಂಗೆ ತೋರಿಸ್ಬೋದಲ್ಲ? ಹಲೋ, ನಿಮ್ಮ ಹತ್ರ ಕೇಳ್ತಿರೋದು ಒಬ್ಬ ಪೊಲೀಸ್ ಆಫೀಸರ್, ಅರುಣ್ ಕುಮಾರ್ IPS. ಕಮ್ ಆನ್, ಶೋ ಮೀ. ನೋಡ್ಬೇಕು, ಇವ್ನ ತೋರಿಸಿ, ನಾನು ಇವ್ನು ನೋಡ್ಬೇಕು. ಇವನ್ನ? ಎಸ್, ಇಲ್ಲಿ ತೋರ್ಸಲ್ಲ, ಇವ್ನ ಡೈರೆಕ್ಟ್ ತೋರಿಸಿ ನಾನು ನೋಡ್ಬೇಕು. ಅದಕ್ಕೆ ಅವ್ನ್ ಗುಣ ಆಗ್ಬೇಕು. ಅವನ್ ಗುಣ ಆಗದೆ ನಿಮಗ್ ತೋರ್ಸಕ್ ಆಗಲ್ಲ. ಎಷ್ಟ್ ದಿನ ಬೇಕು ಅವ್ನ ಗುಣ ಆಗಿ? ಎಷ್ಟ್ ದಿನ? ಅವನಿಗೆ ಅವನ್ ಯಾರು ಅಂತ ಗೊತ್ತಾಗೋ ದಿನ ತುಂಬಾ ದೂರದಲ್ಲಿಲ್ಲ. ಅಲ್ಲಿವರೆಗೂ ಯು ಹ್ಯಾವ್ ಟು ವೇಟ್. ಐ ಕ್ಯಾನ್ ಟೆಲ್ ಯು ಓನ್ಲಿ ದಿಸ್ ಮಚ್, ಮಿಸ್ಟರ್ ಅರುಣ್ ಕುಮಾರ್ IPS. ಆ 3 ಕೊಲೆಗೆ ಸಾಕ್ಷಿಯಾಗಿರೋ ಪೇಷಂಟ್ ನಮ್ಮ ಅಣ್ಣನ.
ನಾನು ಈಗಲೇ ಅವ್ನು ನೋಡ್ಬೇಕು. ಅವನು 33ನೇ ಸೆಲ್ ಆದ್ಮೇಲೆ ಎಲ್ಲೋ ಇರಬೇಕು. ಅರುಣ್, ಮಯ್ಯ, ನಾನು ಮತ್ತೆ 33ನೇ ನಂಬರ್ ಸೆಲ್ಗೆ ಹೋಗಿದ್ದೆ. ಅಲ್ಲಿ ನಮ್ಮ ಅಣ್ಣನ ನೋಡಿದೆ. ವಾಟ್? ಹೌದು ಮಯ್ಯ, ಈ ಮೊದಲು ನಾನು ಅಲ್ಲಿಗೆ ಹೋದಾಗ ಅಲ್ಲಿ ಯಾರೂ ಇರ್ಲಿಲ್ಲ. ಈಗ ನಮ್ಮ ಅಣ್ಣ ಆ ಸೆಲ್ಲಲ್ಲಿದ್ದಾನೆ. ಅವನಲ್ಲಿಗೆ ಹೇಗೆ ಬಂದ? ಯಾರು ಅವನಲ್ಲಿ ಕರ್ಕೊಂಡ್ ಬಂದ್ರು? ಇಲ್ಲ ಅರುಣ್, ಆ ತರ ನೀವು ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಈ ಹಾಸ್ಪಿಟಲ್ ನಲ್ಲಿ ಆ ತರ ಪೇಷಂಟೇ ಇಲ್ಲ. ಏನ್ ಹೇಳ್ತಿದ್ಯಾ ಮಾಯಾ ನೀನು? ಹಾಗಾದ್ರೆ ಅವತ್ ನಾನು ನೋಡಿದ್ ಯಾರನ್ನ? ಇವತ್ತು ಈ ಸೆಲ್ಲಲ್ಲಿ ನೋಡಿದ್ ಯಾರನ್ನ? ಭ್ರಮೆ ಅರುಣ್, ಬರೀ ಭ್ರಮೆ. ಆ ಡಾಕ್ಟರ್ ನಿಮ್ಮನ್ನ ಚೆನ್ನಾಗಿ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಅವ್ರು ನಿಮ್ಮನ್ನ ಅವ್ರ ರೂಟ್ ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಸ್, ಹಿ ಈಸ್ ಗಿವಿಂಗ್ ಯು ಅ ಸೀಕ್ರೆಟ್ ಟ್ರೀಟ್ಮೆಂಟ್. ಅವತ್ ನೀವು ಹಾಲಲ್ಲೇನೋ ಹಾಕೊಟ್ಟಿದ್ದಾರೆ ಅಂದಾಗ ನಾನ್ ನಂಬಲಿಲ್ಲ. ಆದ್ರೆ ಇವತ್ ನಂಬ್ತೀನಿ. ಯಾವಾಗ 3 ಕೊಲೆಗಳಿಗೆ ಸಾಕ್ಷಿಯಾಗಿರೋ ಪೇಷಂಟ್ ಬದಲು ಡಾಕ್ಟ್ರು ನಿಮ್ ಫೋಟೋನೇ ತೋರಿಸಿದ್ರು, ಅವತ್ತೇ ಅವ್ರ ಮೇಲೆ ನನಗೆ ಡೌಟ್ ಬಂದಿತ್ತು. ಆ ಪೇಷಂಟ್ ಅನ್ನ ನಾನು ನೋಡಿದ್ದೀನಿ. ನಿಮ್ ಅಣ್ಣನ ಅಗಲಿಕೆ ನಿಮ್ ಮನಸ್ಸಿನಲ್ಲಿ ಆಳವಾಗಿ ಉಳಿದ್ಬಿಟ್ಟಿದೆ. ಡಾಕ್ಟರ್ ಕೊಟ್ಟಿರೋ ಟ್ರೀಟ್ಮೆಂಟ್ಗೆ ನೀವ್ ಅವ್ರನ್ನ 2 ಸಲ ಇಲ್ಲಿ ನೋಡಿದೀನಿ ಅಂತ ಹೇಳ್ತಿದ್ದೀರಾ. ಈ ಹಾಸ್ಪಿಟಲ್ ನಲ್ಲಿ ನಡೀತಾ ಇರೋ ತಪ್ಪುಗಳನ್ನ ನೀವು ಕಂಡು ಹಿಡಿದ್ಬಿಡ್ತೀರಾ ಅನ್ನೋ ಭಯಕ್ಕೆ ಡಾಕ್ಟರ್ ನಿಮ್ಮನ್ನ ಸ್ಟೆಪ್ ಬೈ ಸ್ಟೆಪ್ ಪೇಷಂಟ್ ಮಾಡ್ತಾ ಇದ್ದಾರೆ. ಆ ಡಾಕ್ಟರ್ಗೆ ಒಬ್ಬ ಪೇಷಂಟ್ ನ ಸರಿ ಮಾಡಕ್ಕೂ ಗೊತ್ತು, ಅದೇ ಸಮಯದಲ್ಲಿ ಒಬ್ಬ ಬುದ್ಧಿವಂತನ ಪೇಷಂಟ್ ಅನ್ನಾಗಿ ಮಾಡಕ್ಕೂ ಗೊತ್ತು. ಮತ್ತೆ ಬೇಕಾದ್ರೆ ಆ 33ನೇ ನಂಬರ್ ಸೆಲ್ಗೆ ಹೋಗಿ ನೋಡಿ, ಅಲ್ಲಿ ಖಂಡಿತ ಯಾರು ಇರಲ್ಲ. ಈ ಹಾಸ್ಪಿಟಲ್ ನಲ್ಲಿರೋ ಪ್ರೈವೇಟ್ ಬ್ಲಾಕ್ಗೆ ಆವತ್ತ ಆ ಪೇಷಂಟ್ ನ ಎತ್ಕೊಂಡು ಹೋಗಿದ್ರು. ಇದುವರೆಗೂ ನಾನು ಆ ಬ್ಲಾಕ್ಗೆ ಹೋಗಿಲ್ಲ. ನೀವು ಸಂದೇಹ ಪಡ್ತಿರೋ ಹಾಗೆ ಇಲ್ಲೇನಾದ್ರೂ ಇಲ್ಲೀಗಲ್ ಆಗಿ ನಡೀತಾ ಇದ್ರೆ ಅದು ಅಲ್ಲೇ ನಡೀತಿರ್ಬೇಕು. ನೀವು ಹುಡ್ಕೊಂಡ್ ಬಂದಿರೋ ಸ್ಟೀಫನ್ ರಾಜ್ನ ಆ ಡಾಕ್ಟರ್ ಅಲ್ಲೇ ಎಲ್ಲೋ ಬಚ್ಚಿಟ್ಟಿದ್ದಾರೆ. ಅವನನ್ನ ನೀವು ಕಂಡು ಹಿಡಿದ್ರೆ ನಿಮ್ ವೈಫ್ಗೆ ಏನಾಯ್ತು ಅಂತ ಗೊತ್ತಾಗತ್ತೆ. ಡಾಕ್ಟರ್ ಏನೇನ್ ಇಲ್ಲೀಗಲ್ ಆಕ್ಟಿವಿಟೀಸ್ ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದನ್ನ ನೀವು ಕಂಡು ಹಿಡಿದ್ರೆ ಅದನ್ನ ಪ್ರೂವ್ ಮಾಡೋದಿಕ್ಕೆ ನಾನ್ ನಿಮಗ್ ಸಾಕ್ಷಿಯಾಗಿರ್ತೀನಿ. ಹಿಂದೆ ಇರೋ ಪ್ರೈವೇಟ್ ಬ್ಲಾಕ್ ಯಾಕೆ ಹೋಗ್ಬೇಕು? ನೀವೀಗ ಹೋಗಿ ಬಂದಿದ್ದೀರಲ್ಲ, ಅದೇ ವೇಲ್ ಹೋಗ್ಬೇಕು. ಯಾರೋ ಬರ್ತಿದ್ದಾರೆ. ಯಾರೂ ಇಲ್ಲಲ್ಲ ಇಲ್ಲಿ.
ಎಲ್ಲಿ ನನ್ನ ಕ್ಯಾಟ್ರಿನ್ ಎಲ್ಲೋ ಕ್ಯಾಟ್ರಿನ್ ಎಲ್ಲಿ ನನ್ನ ಕ್ಯಾಟ್ರಿನ್ ಎಲ್ಲೋ ಸ್ಟೀಫನ್ ರಾಜ್, ಆ ಡಾಕ್ಟರ್ಗೂ ನಿನಗೇನೋ ಸಂಬಂಧ? ಸ್ಟೀಫನ್ ಚೆಕ್. ಮಾಡೋದಲ್ಲ ಮಾಡ್ಬಿಟ್ಟು ಇಲ್ಲಿ ಕೂಲ ಚೆಸ್ ಆಡ್ಕೊಂಡು ಕೂತಿದ್ದೀರಾ? ವಾಟ್ ಯು ವಾಂಟ್? ಸ್ಟೀಫನ್ ರಾಜ್ ಇಲ್ಲ ಇಲ್ಲ ಅಂತ ನನ್ನ ಹೇಳಿದ್ರಲ್ಲ, ಸ್ಟೀಫನ್ ರಾಜ್ ಇಲ್ಲಿಗೆ ಯಾಕೆ ಬಂದ? ಈಗ ತಾನೇ ನನ್ನ ಹತ್ರ ಒದೆ ತಿನ್ಕೊಂಡು ತಪ್ಪಿಸ್ಕೊಡೋದ್ನಲ್ಲ, ಆ ಸ್ಟೀಫನ್ ರಾಜ್ ಎಲ್ಲಿ ಬಚ್ಚಿಡಿದಿರ ಅವನ್ನ? ವಾಟ್? ಮಾಯಾ ನನ್ ಕಡೆ ಅಂತ ಗೊತ್ತಾಗ್ತಿದಂಗೆ ಅನ್ಯಾಯಗಳನ್ನ ಸಾಯಿಸ್ಬಿಟ್ರು. ನಾವು ಮಾಯಾನ ಸಾಯಿಸ್ಬಿಟ್ವಾ? ಏನ್ ಮಾತಾಡ್ತಿದ್ಯಾ? ನೀವೇನೇ ನಾಟಕ ಆಡಿದ್ರು ನನ್ನ ಯಾವತ್ತಕ್ಕಾಗಲ್ಲ. ಆ ಮಾಯಾನ ಸಾಯಿಸ್ಬಿಟ್ಟು ನೇಣ ಹಾಕಿದ್ದು ನನ್ನ ಕಣ್ಣಾರ ನಾನು ನೋಡಿದ್ದೀನಿ. ಅಲ್ಲಿ ಹೋಗೋಷ್ಟರಲ್ಲಿ ಆ ಬಾಡಿನೇ ಇರ್ಲಿಲ್ಲ. ಏನ್ ಮಾಡಿದೀರಾ? ಆ ಬಾಡಿನ ಏನ್ ಮಾಡಿದೀರಾ? ಮಾಯಾ ಎಲ್ಲಿ ಊತಾಕಿದ್ದೀರಾ? ಆ ಬಾಡಿ ಎಲ್ಲಿ ಬಚ್ಚಿಡಿದ್ರ ಹೇಳಿ. ಡಾಕ್ಟರ್ ಪೋಸ್ಟ್ ಮಾರ್ಟಮ್ ಮಾಡೋ ಡಾಕ್ಟರ್ ರಾಜೇಂದ್ರ ಅವ್ರಿಗೆ ಯಾರೋ ಹೊಡೆದು ಗಾಯ ಆಗಿದೆ ಅಂತ ಫೋನ್ ಕಾಲ್ ಬಂತು. ಯಾರು ಡಾಕ್ಟರ್ ಅವ್ರಿಗೆ ಹಾಗೆ ಹೊಡೆದಿದ್ದು? ಇವ್ರು ಹುಡುಕ್ತಿರೋ ಸ್ಟೀಫನ್ ರಾಜ್ ಅನ್ಕೊಂಡು ಆ ಡಾಕ್ಟರ್ ಹೊಡೆದಿದ್ದಾರೆ. ಮಾಯಾ ಡಾಕ್ಟರ್, ಯಾರು ಡಾಕ್ಟರ್ ಆ ಸ್ಟೀಫನ್ ರಾಜು? ಇವ್ರಾಕ್ ಇದ್ದಕ್ಕಿದ್ದಾಗೆ ಈ ರೀತಿ ನಂಗೆ ಹೊಡೆಯಕ್ ಶುರು ಮಾಡಿದ್ರು. ಸತ್ತೋಗಿರೋ ಕಾವೇರಿನ ಪೋಸ್ಟ್ ಮಾರ್ಟಮ್ ಮಾಡಕ್ ಹೋಗ್ತಿದ್ದೆ, ತಡೆದು ನನ್ನ ಹೊಡೆಯಕ್ ಶುರು ಮಾಡಿದ್ರು. ಇವ್ರನ್ನೇ ನೀವು ಸ್ಟೀಫನ್ ರಾಜ್ ಅಂತ ತಿಳ್ಕೊಂಡು ಹೊಡೆದಿರೋದು. ಇವ್ರೇನ್ ಸ್ಟೀಫನ್ ರಾಜಾ ಹೇಳಿ? ಇವರಿಲ್ಲಿ ಪೋಸ್ಟ್ ಮಾರ್ಟಮ್ ಮಾಡೋ ಡಾಕ್ಟರ್. ಹಿ ಇಸ್ ದ ಡಾಕ್ಟರ್ ಇನ್ ಚಾರ್ಜ್ ಆಫ್ ಅಟಾಪ್ಸಿ ಇನ್ ದಿಸ್ ಹಾಸ್ಪಿಟಲ್. ನಾವು ಸಾಯಿಸಿದ್ವಿ ಅಂತ ನೀವು ಹೇಳಿದ ಮಾಯಾ ನಿಮ್ ಮುಂದೆ ಜೀವಂತವಾಗಿ ನಿಂತಿದ್ದಾರೆ. ನೀವು ಸ್ಟೀಫನ್ ರಾಜ್ ಅಂತ ಅನ್ಕೊಂಡು ಹೊಡೆದ್ರಲ್ಲ, ಇವ್ರಿಲ್ಲಿ ಕೆಲಸ ಮಾಡೋ ಡಾಕ್ಟರ್. ಅನ್ಯಾಯಗೊಬ್ಬ ಡಾಕ್ಟರ್ ಮೇಲೆ ಕೈ ಮಾಡಿದಿರಲ್ಲ, ನಿಜವಾಗ್ಲೂ ನಿಮಗೆ ತಲೆ ಕೆಟ್ಟು ಹೋಗಿದೆ. ನೋ ಡಾಕ್ಟರ್, ನೋ. ನೀವೆಲ್ಲ ಸೇರ್ಕೊಂಡು ನಾಟಕ ಆಡಿ ನನ್ನ ಯಾಮಾರಿಸಿ ನನ್ನ ಪೇಷಂಟ್ ಮಾಡಕ್ ನೋಡ್ತಾ ಇದ್ದೀರಾ. ಮಾಯಾ ಹೆದರ್ಸ್ಬಿಟ್ಟು ಅವಳ ನೇರ ಹಾಕೊಂಡ್ರೆ ನಂಗೆ ತೋರಿಸ್ಬಿಟ್ಟು ಅವ್ರ ಕೈ ಇದ್ರ ಮಾತಾಡ್ತಾ ಇದ್ದೀರಾ. ನೀವೆಲ್ಲ ನಾಟಕ ಆಡ್ತಾ ಇದ್ದೀರಾ. ಮಾಯಾ, ನೀನ್ ಹೆದರ್ಬೇಡ, ನಾನು ನಿನ್ ಜೊತೆ ಇದ್ದೀನಿ. ಈ ಹಾಸ್ಪಿಟಲ್ ನಡೀತಿರೋ ಅನ್ಯಾಯ ಕಂಡು ಬಿಡ್ತೀನಿ. ನಾವು ಬೈದಲ್ಲಿ ಇವರೆಲ್ಲ ಸೇರ್ಕೊಂಡು ನಾಟಕ ಆಡ್ತಾ ಇದ್ದಾರೆ. ಇಲ್ಲಿ ನೋಡಿ ಆಫೀಸರ್, ನೀವು ಅನ್ಕೊಂಡ ಹಾಗೆ ಇಲ್ಲಿ ಯಾವ ತಪ್ಪು ನಡೀಲಿಲ್ಲ. ಅಲ್ಲಿರೋ ಕೆಲವು ಪೇಷಂಟ್ ವೈಲೆಂಟ್ ಆದ್ರೆ ಅವ್ರನ್ನ ಇಲ್ಲಿಗೆ ತಂದು ಶಾಕ್ ಟ್ರೀಟ್ಮೆಂಟ್ ಕೊಡ್ತೀವಿ. ಅನಾಥರಾಗಿರೋ ಪೇಷಂಟ್ ಸತ್ ಹೋದ್ರೆ ಅವ್ರನ್ನೂ ಇಲ್ಲಿಗೆ ತಂದು ಮಣ್ಣು ಮಾಡ್ತೀವಿ. ಅದನ್ನೇ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಹಾಸ್ಪಿಟಲ್ ಸತ್ತೋದ್ರೆ ತಗೊಂಡ್ಬರ್ತೀನಿ ಅಂತೀರಲ್ಲ, ಆ 3 ಕೊಲೆಗೆ ಸಾಕ್ಷಿಯಾಗಿರೋ ಪೇಷಂಟ್ ಯಾಕೆ ಕರ್ಕೊಂಡ್ಬಂದಿಟ್ಟಿದ್ದೀರಾ? ನನಗೆಲ್ಲ ಗೊತ್ತು ಡಾಕ್ಟರ್. ಆ ಪೇಷಂಟ್ ಇದೇ ಬಿಲ್ಡಿಂಗ್ ಅಲ್ಲಿ ಇದ್ದಾರೆ ಅಂತ ನನಗೆ ಗೊತ್ತು. ಅದು ಮಾತ್ರ ಅಲ್ಲ, ಆ 33ನೇ ಸೆಲ್ ತಪ್ಪಿಸ್ಕೊಳ್ಳೋದ್ನಲ್ಲ, ಆ ಪೇಷಂಟ್ ನಂತರ ಇಲ್ಲ ಅಂತ ನನಗೆ ಗೊತ್ತು. ಅವ್ರಿಬ್ರನ್ನ ಈಗ್ಲೇ ನಂಗೆ ತೋರಿಸಿ. ಕಮಾನ್, ಶೋ ದೆಮ್. ಈಗ್ಲೇ ನಂಗೆ ತೋರಿಸಿ. ಅದು ನಾನು ತೋರಿಸ್ತೀನಿ. Dr. Vishnu, one of the top psychiatrists from McLean Hospital, America.
ನಿನ್ನ ಕ್ಯೂರ್ ಮಾಡಕ್ಕೋಸ್ಕರನೇ ನಾನು ಇಂಡಿಯಾಗೆ ಬಂದೆ. ನನ್ನ ಕ್ಯೂರ್ ಮಾಡಕ್ಕ? ಎಸ್. ಇಲ್ಲಿ ನೀನ್ ಯಾರನ್ನೋ ಹುಡ್ಕೊಂಡ್ ಬಂದಿದ್ದೀನಿ ಅಂತಿದ್ಯಲ್ಲ, ಅವನ್ ಯಾರು, ಅವನೆಲ್ಲಿದ್ದಾನೆ ಅಂತ ತಿಳ್ಕೊಳಕ್ ಮುಂಚೆ ನೀನ್ ಯಾರು, ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ನೀನ್ ತಿಳ್ಕೊಬೇಕು. ನಾನ್ ಯಾರ? ನನಗೇನಾಗಿದೆ? ನೀನೊಬ್ಬ ಮಾನಸಿಕ ರೋಗಿ. ಐ ಮೀನ್ ಯು ಆರ್ ಎ ಪೇಷಂಟ್, ಸೈಕೋಜೆನಿಕ್ ಅಮ್ನೇಷಿಯಾ ಪೇಷಂಟ್. ಐ ಆಮ್ ಅರುಣ್ ಕುಮಾರ್, IPS ಪೊಲೀಸ್ ಆಫೀಸರ್. ಪೊಲೀಸ್? IPS? ಹೌದು. ನನ್ನ ತಮ್ಮ ಅರುಣ್ ಕುಮಾರ್ಗೆ ಒಬ್ಬ ದೊಡ್ಡ ಪೊಲೀಸ್ ಆಫೀಸರ್ ಆಗಬೇಕು ಅನ್ನೋ ಕನ್ಸಿತ್ತು. ಇನ್ನೇನ್ ಕೆಲಸ ಸಿಗುತ್ತೆ ಅನ್ನೋಷ್ಟರಲ್ಲಿ ತನ್ನ ಹೆಂಡತಿ ಬಲವಂತಿಂದ ಆ ಕೆಲಸ ಬಿಡಬೇಕಾಯ್ತು. ಇದೆಲ್ಲ ನಿನ್ನ ಕೇಸ್ ಹಿಸ್ಟ್ರಿ ಓದಿದಾಗ ನಮಗೆ ಗೊತ್ತಾಯ್ತು. ಸುಮಾರು 8 ತಿಂಗಳಿಂದ ನಡೆದ ಒಂದು ಘಟನೆಯಲ್ಲಿ ನಿನ್ ತಲೆಗೆ ಬಲವಾದ ಏಟು ಬಿದ್ದು ನೀನ್ ಪ್ರತಿಯೊಂದನ್ನು ಮರೆತುಬಿಟ್ಟಿದ್ದೆ. ಆಗ ತಾನ್ಯಾರು ತನಗೇನಾಯ್ತು ಅಂತ ಗೊತ್ತಾಗ್ದಿರುವಂತ ಕ್ಯಾಟಟಾನಿಕ್ ಸ್ಟೇಜ್ ಅಂದ್ರೆ ಜಡವಾ ಸ್ಥಿತಿಲಿದ್ದ ನಿನ್ನ ಇದೇ ಹಾಸ್ಪಿಟಲ್ ಕರ್ಕೊಂಡ್ಬಂದು ಅಡ್ಮಿಟ್ ಮಾಡಿದ್ರು. ನಿನಗೆ ಹ್ಯಾಕ್ ಟ್ರೀಟ್ಮೆಂಟ್ ಕೊಡಬೇಕು ಅಂತಾನೆ ಗೊತ್ತಿಲ್ಲದೆ ನಾವಿದ್ದಾಗ ಒಂದಿನ ಇದ್ದಕ್ಕಿದ್ದಂಗೆ ನೀನ್ ವೈಲೆಂಟ್ ಆಗಿ ಒಬ್ಬ ವಾರ್ಡ್ ಬಾಯ್ ಹೊಡೆದು ಸೆಲ್ಲಿಂದ ತಪ್ಪಿಸ್ಕೊಂಡೆ. ಅವತ್ತು ಇದೇ ಡಾಕ್ಟರ್ ರಾಜೇಂದ್ರನ್ ನೋಡಿ ನೀನ್ ಸ್ಟೀಫನ್ ರಾಜ್ ಅಂತ ಕಿರ್ಚ್ಕೊಂಡೆ. ನೀನ್ ಯಾರನ್ನೋ ಜ್ಞಾಪಿಸ್ಕೊಂಡಿದ್ ನೋಡಿ ನಿನಗೂ ಟ್ರೀಟ್ಮೆಂಟ್ ಕೊಡ್ಬೋದು ಅನ್ನೋ ನಂಬಿಕೆ ನಮಗ್ ಬಂತು. ವಾಟ್ ಇಸ್ ದ ರಿಪೋರ್ಟ್ ಶೋಯಿಂಗ್ ಡಾಕ್ಟರ್? See this. Oh, that's really great. I think he has moved from catatonic stage to psychogenic amnesia level. Yeah. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲೇ ನಾನು ಈ ತರ ಕೇಸ್ ಬಗ್ಗೆ ಕೇಳಿರ್ಲಿಲ್ಲ. ಒಬ್ಬ ಸೈಕೋಜೆನಿಕ್ ಅಮ್ನೇಷಿಯಾ ಪೇಷಂಟ್ ನ ಸಾಧಾರಣ ಮನಸ್ಥಿತಿಗೆ ತಂದು 3 ಕೊಲೆಗೆ ಸಾಕ್ಷಿಯನ್ನ ಕೇಳಿಸ್ಬೇಕು ಅನ್ನೋದು ಒಂದು ದೊಡ್ಡ ಚಾಲೆಂಜ್. ಇದನ್ನೇ ನಾನು ಸವಾಲಾಗಿ ತಗೊಂಡು ಈ ಕೇಸ್ನ ಹೊಸ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ತೀನಿ. ಯಾವುದೇ ಒಬ್ಬ ಅಮ್ನೇಷಿಯಾ ಪೇಷಂಟ್ನು ತನ್ನ ಹಳೆ ಜೀವನ ಮರೆತು ಹೊಸ ಕ್ಯಾರೆಕ್ಟರ್ ಟ್ರಾವೆಲ್ ಮಾಡಿಸ್ಬೋದು. ಮಲ್ಟಿಪಲ್ ಟ್ರಾನ್ಸ್ಕ್ರೇನಿಯಲ್ ಮ್ಯಾಗ್ನೆಟಿಕ್ ಸ್ಟಿಮ್ಯುಲೇಷನ್ ಪ್ರಕಾರ ಇವನ್ ಬ್ರೈನ್ ನ ಮತ್ತೆ ಸ್ಟಿಮ್ಯುಲೇಟ್ ಮಾಡಬಹುದು. ಇವನ್ ಕೇಸ್ ಹಿಸ್ಟ್ರಿ ಹಾಗೂ ನಮ್ಮ ಹತ್ರ ಇದೆ. ಇವನ್ ಈಡೇರಿಸ್ಕೊಳಕ್ಕಾಗದಿರೋ ಆಸೆ ಏನು ಅಂತ ನಮಗೆ ಗೊತ್ತಿದೆ. ಈ 2 ವಿಷಯಗಳು ಇಟ್ಕೊಂಡು ಇವನ್ ಒಳಗಿರುವಂತ ಪೊಲೀಸ್ ಅನ್ನೋ ವ್ಯಕ್ತಿನ ಸೈಕೋಡ್ರಾಮಾ ಮೆಥಡ್ ಇಂದ ಹೊರಗೆ ತರಬಹುದು. ಯಾರ್ ನೀನು? ಎಸ್, ಯು ಆರ್ ಎ ಪೊಲೀಸ್. ಈ ಪೊಲೀಸ್ ಹೆಸರೇನು? ಅರುಣ್ ಕುಮಾರ್. ಎಲ್ಲ ಮರೆತು ಜೀವಂತ ಶವವಾಗಿದ್ದ ನಿನಗೆ ನೀನೊಬ್ಬ ಪೊಲೀಸ್ ಆಫೀಸರ್ ಅಂದ ಕೂಡಲೇ ನಿನ್ನ ಹೆಸರೇ ನಿನ್ ಜ್ಞಾಪಕಕ್ಕೆ ಬಂತು. ನಿನಗೆ 4 ತಿಂಗಳು ಟ್ರೀಟ್ಮೆಂಟ್ ಕೊಟ್ಟು ನಿನ್ನೊಬ್ಬ ಪರಿಪೂರ್ಣ ಪೊಲೀಸ್ ಆಫೀಸರ್ನಾಗಿ ಮಾಡಿದ್ವಿ. ನಿನ್ನ ಪೊಲೀಸ್ ಬ್ರೈನ್ ಕೆಲಸ ಕೊಡೋಕ್ಕೋಸ್ಕರ ಈ ಹಾಸ್ಪಿಟಲ್ ಕೆಲವು ತಪ್ಪುಗಳು ನಡೀತಾ ಇದೆ, ಸ್ಟೀಫನ್ ರಾಜ್ ಇಲ್ಲೇ ಇದ್ದಾನೆ ಅಂತ ಸುಳ್ಳು ಹೇಳಿ ಕಳ್ಸಿದ್ವಿ. ನೀನೇನೋ ಹುಡ್ಕೋತಾರ ನೀನೇ ಹುಡ್ಕೊಂತ ಇದೀಯ. ನಿಜವಾಗ್ಲೂ ನೀನು ಹುಡ್ಕೊಂಡ್ ಬಂದಿರೋ ಆ ಸ್ಟೀಫನ್ ರಾಜ್ ಸತ್ತು 8 ತಿಂಗಳಾಯ್ತು. ನಾನು ನಂಬೋದಿಲ್ಲ. ನೀವೆಲ್ಲ ಸೇರ್ಕೊಂಡು ನಂಗೆ ಮೋಸ ಮಾಡ್ತಾ ಇದ್ದೀರಾ. ಇವ್ರ ಜೊತೆ ಸೇರ್ಕೊಂಡು ಇಲ್ಲಿ ನಡೆಯೋದನ್ನ ಮುಚ್ಚಿಟ್ಟು ನನ್ನ ಮೆಟ್ಲು ಮಾಡಕ್ ನೋಡ್ತಾ ಇದ್ದೀರಾ. See this original police badge. See this original police badge. This uniform is original. You know? See this star is original. Everything is original. ನನಗೆ ಅಪಾಯಿಂಟ್ ಮಾಡಿ ಕಮಿಷನರ್ ಬಂದು ಹೇಳಿ ನಾನು ಪೊಲೀಸ್ ಆಫೀಸರ್ ಅಲ್ಲ ಅಂತ ಒಪ್ಕೊಂತೀನಿ. ನೋಡು, ನೀನೊಬ್ಬ ಪೇಷಂಟ್ ಅಂತ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಅಣ್ಣ ನಾನು ಹೇಳ್ತಾ ಇದ್ದೀನಿ. ಆದ್ರೂ ನಂಬಲ್ವಾ ನೀನು? ಆ ದೇವರೇ ಬಂದು ನನ್ನ ಪೇಷಂಟ್ ಅಂದ್ರೂ ನಾನು ನಂಬಲ್ಲ. ನೀನು ಇವ್ರ ಜೊತೆ ಸೇರ್ಕೊಂಡು ನನ್ನ ಯಾವ ಮಾಡಿಸ್ತಾ ಇದೀಯಾ? ಎಷ್ಟೇ ಆದ್ರೂ ನೀನು ಅಪ್ಪನ ಕಡೆ ಅಲ್ವಾ? ನಮ್ಮನ್ನೆಲ್ಲ ದೂರ ಮಾಡೋದು ಅಂತಾನೆ. ಆ ದ್ವೇಷ ಮನಸ್ಸಲ್ಲಿ ಇಟ್ಕೊಂಡು ನನ್ನ ಪೇಷಂಟ್ ಮಾಡಕ್ ಮಾಡ್ತೀಯಾ? ಸಾರಿ ಮಿಸ್ಟರ್ ಅರುಣ್ ಕುಮಾರ್, ಯು ಆರ್ ರಾಂಗ್. ನೀವು ಮರ್ತೋದ ವಿಷಯಗಳನ್ನ ಜ್ಞಾಪಿಸೋದಿಕ್ಕೆ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಿದ್ವಿ ಹೊರತು ನಿಮ್ಮನ್ನ ಪೇಷಂಟ್ ಮಾಡೋದಿಕ್ಕಲ್ಲ. ಏನ್ ಮರ್ತೋದೆ ನಾನು? ನಮ್ಮ ತಾಯಿನೇ ಮರ್ತಿದ್ದೆ. ನಿನಗೆ ಒಂದು ಗುಡುಸದ್ ಕೇಳಿದ್ರ ಮೇಲೆ ಅವ್ರು ಜ್ಞಾಪಕ ಬಂದಿದ್ದು. ಮಾಯಾ ಹತ್ರ ನಮ್ಮ ಅಪ್ಪ ಅಮ್ಮ ಬೇರೆ ಆದ ವಿಷಯ, ನಾವು ಬೇರೆ ಆದ ವಿಷಯ ಎಲ್ಲವನ್ನೂ ಹೇಳಿ ಮುಂದಿಂದೆಲ್ಲ ಮರ್ತ್ಬಿಟ್ಟೆ. ದಟ್ ಈಸ್ ಯುವರ್ ಡಿಸೀಸ್. ಆಮೇಲೆ ಕೆಲವು ವಿಷಯಗಳು ನಿನ್ನ ಹತ್ರ ಬಾಯಿ ಬಿಡಿಸ್ಬೇಕು ಅಂತಾನೆ ಒಂದ್ ತಾಯಿನ ಸೃಷ್ಟಿ ಮಾಡಿ ನಿನ್ನ ಹತ್ರ ಮಾತಾಡ್ಸಿದ್ವಿ. ನೀನ್ ಅವ್ರ ಹತ್ರ ಮಾತು ಆಡ್ದೆ. ಅಮ್ಮ, ನಿನಗ್ ಗೊತ್ತಲ್ಲ ಅವ್ರು ಎಲ್ಲಿದ್ದಾರೆ ಅಂತ. ನೀನೇ ಮಾತಾಡಿದ್ಯಲ್ಲ, ಈಗ ಅವ್ರ ಹತ್ರ ಮಾತಾಡು. ಫೋನ್ ಹಾಕು, ನಾನು ಮಾತಾಡ್ಬೇಕು. ಕಮಾನ್. ಅವತ್ತು ಮಾಯಾ ನಿಂಗೆ ಹಾಸ್ಪಿಟಲ್ ಡೀಟೇಲ್ಸ್ ಎಲ್ಲ ಕೊಟ್ಟು ನಿನ್ನ ಜೆಂಟ್ಸ್ ವಾರ್ಡ್ ಯಾಕೆ ಕರ್ಕೊಂಡೋದ್ಲು ಗೊತ್ತಾ?
ಮಗ ಕಿಡ್ನಾಪ್ ಆಗಿ ಹುಚ್ಚಾಗಿದ್ದು ಒಬ್ಬನ ಹತ್ರ ನಿನ್ನ ಕರ್ಕೊಂಡೋಗಿ ನಿನ್ನ ಹಳೆ ವಿಷಯ ಎಲ್ಲ ಜ್ಞಾಪಸಕ್ಕೋಸ್ಕರ. ನನ್ನ ಮಗನ್ ಯಾರೋ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ ಸರ್. ನೀವು ಕಂಡಿಡಿದು ನನ್ನ ಮಗನ್ ನನಗೆ ತಂದ್ಕೊಳ್ಳಿ ಸರ್. ಆ ಪೇಷಂಟ್ ನ ನೀನ್ ನೋಡ್ತಿದ್ದಂಗೆ ನಿನ್ನ ಪೊಲೀಸ್ ಟ್ರೈನಿಂಗ್ ಅಲ್ಲಿ ನೀನ್ ಕಾಪಾಡಿದ ಆ ಮಗು, ನಿನ್ನ ಲವರ್ ಕ್ಯಾಥ್ರಿನ್, ನಿಮ್ಮಿಬ್ಬರ ಮದುವೆ ಎಲ್ಲ ನಿಂಗೆ ಜ್ಞಾಪಕ ಬಂತು. ಫಸ್ಟ್ ನೈಟ್ ಅಲ್ಲಿ ಕಾಣೆಯಾದ ನಿನ್ನ ಕ್ಯಾಥ್ರಿನ್ ಹುಡುಕ್ತಾ ನೀನು ಈ ಡಾಕ್ಟರ್ ಸುನಿಲ್ಗೆ ಡಿಕ್ಕಿ ಹೊಡೆದ. ಕ್ಯಾಥ್ರಿನ್ ನೋಡಿದ್ರ? ಕ್ಯಾಥ್ರಿನ್ ಇವ್ರ ಹತ್ರನೇ ಕೇಳಿದೆ ಕ್ಯಾಥ್ರಿನ್ ಎಲ್ಲಿ ಅಂತ. ಅದಾದ್ಮೇಲೆ ನಡೆದಿದ್ದೆಲ್ಲ ನೀನ್ ಮರ್ತ್ಬಿಟ್ಟೆ. ಅದೇ ನಿನ್ ಡಿಸೀಸ್. ನೀನೊಬ್ಬ ಪೊಲೀಸ್, ನಾನೊಬ್ಬ ಡಾಕ್ಟರ್. ಹಾಗಾದ್ರೆ ಅವತ್ ನಿಂತರನೇ ಒಬ್ಬ ನೋಡಿದೆ ಅಂದ್ಯಲ್ಲ, ಅವನು ಯಾರು? ಅವನೇ ನೀನು. ಸಾಧಾರಣ ಅರುಣ್ ಕುಮಾರ್ ತನ್ನಂತ ತಾನು ಕರಡಿ ನೋಡ್ಕೊಂಡಾಗ ತನ್ನೊಬ್ಬ ಪೊಲೀಸ್ ಆಫೀಸರ್ ಆಗಿ ಇಮ್ಯಾಜಿನ್ ಮಾಡ್ಕೊಳ್ತೀನಿ, ಅದೊಂದು ಕ್ಯಾರೆಕ್ಟರ್. ಅದೇ ಪೊಲೀಸ್ ಆಗಿ ಬಂದಿರೋ ನೀನು ಅವತ್ತು ನಿನ್ನ ಕರಡಿ ನೋಡ್ಕೊಂಡಾಗ ಇಲ್ಲಿ ಪೇಷಂಟ್ ಆಗಿ ಬಂದಿರೋ ನಿನ್ನ ನೀನೇ ನೋಡ್ಕೊಂಡೆ. ಎಲ್ಲಿ ನೀನು ಮತ್ತೆ ಹಳೆ ಸ್ಥಿತಿಗೆ ಹೋಗ್ತೀವ ಅಂತ ಹೆದರಿ ನಿನ್ನ ಮುಖದ ಮೇಲೆ ನಾನೇ ಬಾಗ್ಲಾಗ. ಆ ಟೈಮಲ್ಲಿ ನೀನು ಪೇಷಂಟ್ ಆಗಿ ಇಲ್ಲಿ ತಪ್ಪಿಸ್ಕೊಳೋದ ಪ್ರತಿ ನೆನಪು ನಿಂಗೆ ಜ್ಞಾಪಕಕ್ಕೆ ಬಂತು. ಹಳೆ ಸ್ಥಿತಿಗೆ ಹೋಗ್ತಾ ಇದ್ದಾನೆ. ನಾವೇ ಶಾಕ್ ಟ್ರೀಟ್ಮೆಂಟ್ ಕೊಟ್ಟು ನೀನ್ ಪ್ರತಿಯೊಂದನ್ನು ಮರೆಯೋ ಹಾಗೆ ಮಾಡಿದ್ವಿ. ನಿನ್ನ ಪೊಲೀಸ್ ಬುದ್ಧಿ ಕೆಲಸ ಕೊಡೋಕೋಸ್ಕರ ನಾವೇ ಒಂದು ಡೆಡ್ ಬಾಡಿ ಹೂತಾಕೋ ತರ ಮಾಡಿ ಅದನ್ನ ನಿಂಗೆ ತೋರಿಸಿದ್ವಿ. 33ನೇ ಸೆಲ್ಲಲ್ಲಿರೋ ಪೇಷಂಟ್ ನ ನೀನ್ ತೋರಿಸಿ ಅಂದಾಗ ನಿನಗೆ ತೋರಿಸಿದ್ವಿ. ಆಗ ನೀನದನ್ನ ನಿನ್ನ ಅಣ್ಣನಾದ ನಾನು ಅನ್ಕೊಂಡು ನಿನ್ನ ಪೊಲೀಸ್ ಕ್ಯಾರೆಕ್ಟರ್ನ ಸ್ಟ್ರಾಂಗ್ ಮಾಡ್ಕೊಂಡೆ. 33ನೇ ಸೆಲ್ಲಲ್ಲಿರೋ ಪೇಷಂಟ್ ಬೇರೆ ಯಾರು ಅಲ್ಲ, ಅದು ನೀನೇ. ಎಸ್, ಯು ಆರ್ ದಿ ಪೇಷಂಟ್ ಫ್ರಮ್ ದಟ್ ಸೆಲ್ ನಂಬರ್ 33 ಇನ್ಸೇನ್ ವಾರ್ಡ್. ನೀನ್ ಮತ್ತೆ 33ನೇ ಸೆಲ್ಗೆ ಹೋಗ್ತೀಯ ಅಂತ ಗೊತ್ತಾಗಿನೇ ಅಲ್ಲೊಂದು ಕರಡಿ ಇಟ್ಟು ನಿನ್ನ ನೀನೇ ನೋಡ ಹಾಗೆ ಮಾಡ. ಆಗ ಅಲ್ಲಿಂದ ಭಯಪಟ್ಟು ಓಡ್ ಬಂದು ನೀನು ಮಾಯಾ ಹತ್ರ ಎಲ್ಲ ವಿಷಯನೂ ಹೇಳಿದೆ. ಮಾಯಾ, ಆಗ ನೀವು ಇವ್ರ ಹತ್ರ ಏನ್ ಹೇಳಿದ್ರಿ ಇನ್ನೊಂದ್ಸತಿ ಹೇಳಿ. 33ನೇ ಸೆಲ್ಲಿಂದ ಶಾಕ್ ಅಲ್ಲಿ ಓಡ್ ಬಂದ ಇವರು ಈ ಹಾಸ್ಪಿಟಲ್ ಬಗ್ಗೆ, ಡಾಕ್ಟರ್ಸ್ ಬಗ್ಗೆ ಮತ್ತೆ ತಪ್ಪಾಗಿ ಹೇಳಿದ್ರು. ನಾನು ಅವ್ರಿಗೆ ಸಮಾಧಾನ ಮಾಡಿ ಈ ಹಾಸ್ಪಿಟಲ್ ನಲ್ಲಿ ಹಿಂದೆ ಇರೋ ಬಿಲ್ಡಿಂಗ್ ಹೋಗಿ ನೋಡಿ ಇಲ್ಲಿ ಎಲ್ಲಾ ಡಾಕ್ಟರ್ಸ್ ಒಳ್ಳೆಯವರು ಅಂತ ಹೇಳಿ ಕಳಿಸ್ದೆ. ಅಲ್ಲಿಂದ ಆ ಭ್ರಮೇಲ್ ಬಂದ ಇವರು ನನ್ನನ್ನಿಲ್ಲಿ ಹೆಣವಾಗಿ ನೋಡ್ದಾಗ ತಿಳ್ಕೊಂಡ್ರು. ಈ ಡಾಕ್ಟರ್ನ ಸ್ಟೀಫನ್ ರಾಜ್ ಅಂತ ತಿಳ್ಕೊಂಡ್ರು. ನಿಜವಾಗ್ಲೂ ಇವ್ರ ವೈಫ್ ಕ್ಯಾಥರಿನ್ ಎಲ್ ಹೋದ್ರು, ಏನಾದ್ರು ಅಂತ ಇನ್ನೂ ಅವ್ರಿಗೆ ಗೊತ್ತಿಲ್ಲ. ದಟ್ ಇಸ್ ಹಿಸ್ ಕಂಡೀಷನ್. ಈ ಹಾಸ್ಪಿಟಲ್ ಒಳ್ಳೆ ನಡೀತಿದೆ ಅಂತ ನಾನು ಹೇಳಿದೆ. ಹೌದು. ಈ ಎಲ್ಲಾ ಡಾಕ್ಟರ್ಸ್ ಒಳ್ಳೆಯವರು ಅಂತ ನಾನು ಹೇಳಿದೆ. ಹೌದು. ಇಲ್ಲಿರೋ ಪೇಷಂಟ್ ಗಳ ಹಿಂದೆ ತಗೊಂಡೋಗಿ ಏನೋ ಮಾಡ್ತಾರೆ ಅಂತ ಹೇಳಿಲ್ಲ. ಇಲ್ವಲ್ಲ. ಹಿಂದಿರೋ ಬಿಲ್ಡಿಂಗ್ ಅಲ್ಲಿ ಏನೋ ಅನ್ಯಾಯ ನಡೀತಿದೆ ಅಂತ ಹೇಳಿಲ್ಲ. ಇಲ್ವಲ್ಲ. 33ನೇ ಸೆಲ್ ಪೇಷಂಟ್ ನಾನು ನೋಡಿದ್ದೀನಿ, ಅವ್ನು ನೋಡಕ್ ಹತ್ರ ಇಲ್ಲ ಅಂತ ಹೇಳಿಲ್ಲ. ಅಯ್ಯೋ, ಇದನ್ನೆಲ್ಲ ನಾನು ಯಾವಾಗ ಹೇಳ್ದೆ? ಈ ಡಾಕ್ಟರ್ ಅಪರಾಧಿಯಾಗಿ ನಾನು ಕಂಡಿಡಿದ್ರೆ ಅದಕ್ಕೆ ಸಾಕ್ಷಿ ನಿಂತ್ಕೊತೀನಿ ಅಂತ ಹೇಳಿಲ್ಲ ನೀನು. ಅಯ್ಯೋ ಇಲ್ಲ, ನಾನು ಹಾಗೆಲ್ಲ ಏನು ಹೇಳಿಲ್ಲ ಡಾಕ್ಟರ್. ಈ ಪೇಷಂಟ್ ಹೇಳೋದನ್ನ ಯಾವ್ದು ನಂಬೇಡಿ. ಏನ್ ಹೇಳ್ದೆ ನೀನು? ಹಾಸ್ಪಿಟಲ್ ಬಗ್ಗೆ, ಡಾಕ್ಟರ್ಸ್ ಬಗ್ಗೆ ಒಳ್ಳೇದೇ ಹೇಳ್ದೆ. ನಮ್ಮಮ್ಮ ಅವತ್ತೇ ನಂಗೆ ಹೇಳಿದ್ಲು. ಅವಳು ನಿನ್ನ ಹತ್ರ ಏನೋ ಮುಚ್ಚಿರ್ತೀಯ ಅಲ್ಕಡೋ, ಅವಳು ನಂಬೇಡ ಅಂತ ಹೇಳಿದ್ಲು. ನಾನೇ ನನ್ನ ತಟ್ಟದಿಂದ ನೀನ್ ಹೇಳಿದ್ದೆಲ್ಲ ನಂಬಿಟ್ಟೆ. ಎಲ್ಲ ನನ್ನ ಹತ್ರ ಮುಚ್ಚಿಟ್ಬಿಟ್ಟಿಯಲ್ಲ ನೀನು. ನಾನೇನ್ ಮುಚ್ಚಿಟ್ಟೆ? ಫಸ್ಟೇ ದಿನ ರಾತ್ರಿ ಎಲ್ಲೇ ಹೋದೆ ಅಂತ ಕೇಳಿದಕ್ಕೆ ಏನ್ ಹೇಳ್ದೆ ನೀನು? ಏನ್ ಹೇಳ್ದೆ ನನ್ನ ಹತ್ರ? ಏನ್ ಹೇಳ್ದೆ? ಯಾರಿಗೂ ಗೊತ್ತಿಲ್ಲದಾಗ ಸ್ಟೀಫನ್ ರಾಜ್ ನೋಡಕ್ ಹೋದೆ ಅಂತ ಹೇಳ್ತೀರ ನಿನ್ನ ಹತ್ರ? ಹೇಳ್ತೀರ ನೀನು? ಮತ್ತೆ ಅವನ ಜೊತೆ ನೀನ್ ಫೋನಲ್ಲಿ ಮಾತಾಡಿದಾಗ ನಾನು ಕೇಳಿದ್ದಕ್ಕೆ ಏನ್ ಹೇಳ್ದೆ ನೀನು? ಅವ್ರು ನನ್ ಬ್ರದರ್. ಹೌದು, ಚರ್ಚ್ ನಲ್ಲಿರೋ ಬ್ರದರ್. ಅನಾಥಿ ಆಗಿದ್ ನನ್ನ ಅವರೇ ಚರ್ಚಿಗೆ ಸೇರಿಸಿದ್ದು. ಅವ್ರಿಗೆ ನಾನು ಅಂದ್ರೆ ಅತಿ ಪ್ರೀತಿ. ಅವ್ರ ಊರಲ್ಲಿ ಇಲ್ದೇ ಇದ್ದ ದಿನ ನಮ್ ಮದ್ವೆ ಆಗಿದ್ದು. ಅದಕ್ಕೆ ನಾನು ನೋಡಕ್ಕೆ ಅಂತ ಅವತ್ತು ರಾತ್ರಿ ಬಂದಿದ್ರು. ಇಂಥ ಯಾವುದೇ ಸಂದರ್ಭ ಬರಬಾರ್ದು ಅಂತಾನೆ ನಾನು ಅವ್ರನ್ನ ಕಳಿಸ್ಬಿಟ್ಟೆ. ಈಗ್ಲೂ ಕೂಡ ನಾನ್ ಸಂತೋಷವಾಗಿದ್ದೀನ ಅಂತ ತಿಳ್ಕೊಳ್ಳೋದಕ್ಕೆ ಫೋನ್ ಮಾಡಿದ್ರು. ಅಷ್ಟಕ್ಕೆ ಅವ್ರನ್ನ ನಿಮ್ ತಾಯಿ ತಪ್ಪಾಗಿ ತಿಳ್ಕೊಂಡ್ರು. ದಯವಿಟ್ಟು ನನ್ನ ನಂಬಿ. A good understanding will never lead to misunderstanding.
ಹಾಗಂತ ನಾನು ಅನ್ಕೊಂಡೆ ಕಡೆ. ಆದ್ರೆ ನೀನ್ ಫಾದರ್ರು ಬ್ರದರ್ರು ಹಾಗೆ ಹೀಗೆ ಅಂತ ಸುಳ್ಳು ಹೇಳಿ ನಿನ್ನ ಬಾಯ್ ಫ್ರೆಂಡ್ ನ ಆ ಚರ್ಚ್ ಬ್ರದರ್ ಅಂತ ಹೇಳಿ ನನ್ನ ಯಾಮಾರಿಸ್ಬಿಟ್ಟೆ ಕಡೆ. ನೀನ್ ಹೇಳಿದ್ದೆಲ್ಲ ನಾನು ನಂಬಿಟ್ಟೆ ಕಡೆನೇ. ನಾನು ಇವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಯಾವ ಸುಳ್ಳು ಹೇಳಿಲ್ಲ. ಹಾಗಾದ್ರೆ ಅವತ್ತು ನನ್ನ ಬೆಡ್ರೂಮ್ ಅಲ್ಲಿ ಏನ್ ಹೇಳ್ದೆ ನೀನು? ಏನ್ ಹೇಳ್ದೆ? ನಿಮ್ಗೆ ಜ್ಞಾಪಕ ಇದ್ರೆ ನಾನು ಏನ್ ಹೇಳ್ದೆ ಅಂತ ಹೇಳಿ. ಎಲ್ಲ ಜ್ಞಾಪಕ ಇದೆ ನನಗೆ, ಎಲ್ಲ ಜ್ಞಾಪಕ ಇದೆ. ನಮ್ಮಮ್ಮ ಹೇಳಿದ ಎಲ್ಲ ಜ್ಞಾಪಕ ಇದೆ. ಅವತ್ ಬೆಡ್ರೂಮ್ ಅಲ್ಲಿ ಏನಾಯ್ತು ಎಲ್ಲ ಜ್ಞಾಪಕ ಇದೆ. ನಾವಿಬ್ರು ತೆಗೆಸ್ಕೊಂಡಿದ್ ಫೋಟೋ ನೋಡ್ತಾ ಇದ್ದೆ, ನೋಡ್ತೀಯಾ? ಅಯ್ಯೋ ನೀನಾ? ನಾನು ಇಷ್ಟು ಸಲ ಹೇಳಿದ್ದೀನಿ ನಿನ್ಗೆ ಇಲ್ಲಿ ಬರ್ಬೇಡ ಅಂತ. ನಡಿ ಇಲ್ಲಿಂದ ಹೋಗು. ಈಗಾಗ್ಲೇ ನಾನು ನಿನ್ನ ಹತ್ರ ಮಾತಾಡೋದನ್ನ ಅವ್ರ ತಾಯಿ ನೋಡಿ ನನ್ ಗಂಡನ ಹತ್ರ ಹೇಳ್ಬಿಟ್ರು. ಅದನ್ನ ಹೇಗೋ ನಾನು ಸರಿ ಮಾಡ್ಬಿಟ್ಟೆ. ಈಗ ನಿನ್ನ ಇಲ್ಲಿ ನೋಡಿದ್ರೆ ಮುಂದೇನಾಗುತ್ತೋ? ಹೋಗಿ ಇಲ್ಲಿಂದ ಹೋಗು. ಏನೇ ಹೇಳು, ನಾನ್ ನಿನ್ ಜೊತೆ ಸ್ವಲ್ಪ ದ್ರೋಹಿ. ಅಮ್ಮ ನೀವ್ ಅನ್ಕೊಂಡಾಗ ಏನೂ ಇಲ್ಲಮ್ಮ. ಅಮ್ಮ ಅಮ್ಮ ನನ್ ಮಾತು ಕೇಳಿಮ್ಮ. ಅಮ್ಮ ಬಾಲ ತೆಗಿರಿ. ಅಮ್ಮ ಪ್ಲೀಸ್ ಬಾಲ ತೆಗಿರಿ. ಅಮ್ಮ ಅಮ್ಮ ನಾನು ಹೇಳೋದ್ ಕೇಳಿ ಅಮ್ಮ. ಹಲೋ ಅರುಣ್, ಅವಳು ಸುಳ್ಳು ಹೇಳ್ತಿದ್ದಾಳೆ, ತುಂಬಾ ಸುಳ್ಳು ಹೇಳ್ತಿದ್ದಾಳೆ. ಅವಳನ್ನ ನಂಬೇಡ. ಏನಮ್ಮ ಹೇಳ್ತಿದ್ಯಾ ನೀನು? ಅವತ್ತು ಫೋನಲ್ಲಿ ಮಾತಾಡಿದ್ನಲ್ಲ ಸ್ಟೀಫನ್ ರಾಜ್, ಇವತ್ತು ನಿನ್ ಬೆಡ್ರೂಮ್ ಅಲ್ಲಿ ಇದ್ದಾನೆ. ಅವ್ರಿಬ್ಬರನ್ನ ಲಾಕ್ ಮಾಡಿದ್ದೀನಿ. ಬೇಗ ಬಾ. ನನ್ ಜೀವನ ಹಾಳು ಮಾಡ್ಬಿಟ್ಟಿಯಲ್ಲ. ಹೋಯ್ತು, ನನ್ ಬಾಳೆ ಹಾಳಾಗೋಯ್ತು. ಸಾಕ 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 ಸಾಕ. ಇವಾಗ ಸಂತೋಷನಾ? ಅಮ್ಮ, ಅಯ್ಯೋ ಏನಮ್ಮ, ಏನಾಯ್ತಮ್ಮ? ನನ್ ಮಾತು ಕೇಳು, ಅವಳದೇನು ತಪ್ಪಿಲ್ಲ. ನಂದೇ ಕ್ಯಾಥರಿನ್. ಓಕೆ ಓಕೆ, he's dead. He's dead. ಅವನ್ ಸತ್ ಹೋದ. ಅಣ್ಣ ವಿಷ್ಣು, ಅರುಣ್, ನಾನು ಇವರೆಲ್ಲ ಯಾರು ಅಂತ ನಿಂಗೆ ಗೊತ್ತಾ? ಗೊತ್ತಿಲ್ಲ. ಯಾವುದನ್ನೆಲ್ಲ ನೀನ್ ಮರ್ತಿದ್ಯೋ ಅದೆಲ್ಲ ನಿನ್ ಜ್ಞಾಪಕಕ್ಕೆ ಬಂತು. ಇಲ್ಲೇನ್ ನಡೀತೋ ಪ್ರತಿಯೊಂದನ್ನು ಮರ್ತ್ಬಿಟ್ಟೆ. ನೀನ್ ಗೌರ್ಮೆಂಟ್ ನಿಂದ ಅಪಾಯಿಂಟ್ ಆದ ಪೊಲೀಸ್ ಆಫೀಸರ್ ಅಲ್ಲ, ಡಾಕ್ಟರ್ಸ್ ಕ್ರಿಯೇಟ್ ಮಾಡಿದಂತ ಪೊಲೀಸ್ ಆಫೀಸರ್. ಈಗ ಹೇಳು, ನಿನ್ ಹೆಂಡತಿ ಕ್ಯಾಥರಿನ್ ಆ ಸ್ಟೀಫನ್ ರಾಜ್ ಏನಾದ್ರು? ಅವರಿಬ್ರನ್ನ ನಾನೇ ಸಾಯಿಸದ್ನಲ್ಲ. ಯಾಕೆ? ಅವರಿಬ್ಬರ ಮಧ್ಯ ಈ ಆಲ್ಬಮ್ ನೋಡು. ಚಿಕ್ಕ ವಯಸ್ಸಲ್ಲೇ ಈ ಸ್ಟೀಫನ್ ರಾಜ್ ಅವನ ತಂಗಿ ಕ್ಯಾಥರಿನ್ ತಂದೆ ತಾಯಿ ಕಳ್ಕೊಂಡ್ರು. ತನ್ನ ತಂಗಿನ ಹ್ಯಾಕ್ ಕಾಪಾಡಬೇಕು ಅಂತ ಗೊತ್ತಾಗದೆ ಸ್ಟೀಫನ್ ರಾಜ್ ಕೆಟ್ಟ ಮಾರ್ಗ ಹಿಡ್ದ. ಈ ವಿಷಯ ತಂಗಿ ಗೊತ್ತಾಗ್ತಿದ್ದಂಗೆ ತುಂಬಾ ದೂರ್ಗೆ ಹೋಗಿ ಒಂದ್ ಚರ್ಚ್ ಸೇರ್ಕೊಂಡ್ರು. ಆಮೇಲೆ ಎಷ್ಟೋ ವರ್ಷ
ಅಣ್ಣ ತಂಗಿ ಭೇಟಿನೇ ಆಗ್ಲಿಲ್ಲ. ಒಬ್ಬ ಪೊಲೀಸ್ ಆಫೀಸರ್ನ ಶೂಟ್ ಮಾಡೋ ಸಂದರ್ಭದಲ್ಲಿ ಕ್ಯಾಥರಿನ್ ತನ್ನ ಸ್ಟೀಫನ್ ರಾಜ್ನ ನೋಡಿದ್ಲು. ಒಂದು ಒಳ್ಳೆ ಸಂಸಾರಕ್ಕೆ ಸೊಸೆಯಾಗಿ ಬರ್ಬೇಕಿದ್ದ ಕ್ಯಾಥರಿನ್ ತನ್ನ ಅಣ್ಣ ಒಬ್ಬ ಚಾರಿತ್ರಹೀನ ಟೆರರಿಸ್ಟ್ ಅಂತ ಗೊತ್ತಾಗದಿರ್ಲಿ ಅಂತ ಅವನ ವಿಷಯ ನಿಮ್ಮ ಹತ್ರ ಮುಚ್ಚಿಟ್ಲು. ಪೊಲೀಸ್ ಸರೆಂಡರ್ ಆಗಬೇಕು ಅಂತ ಡಿಸೈಡ್ ಮಾಡಿದ ಸ್ಟೀಫನ್ ರಾಜ್ ತನ್ನ ತಂಗಿ ನೋಡ್ಬೇಕು ಅಂತ ಆಸೆ ಪಟ್ಟ. ಅದಕ್ಕೋಸ್ಕರ ಪ್ರಯತ್ನನೂ ಪಟ್ಟ. ಅದನ್ನೇ ನೀವು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದು. ಒಬ್ಬ ಕ್ರಿಮಿನಲ್ ನಿನ್ ಕೈಯಿಂದ ಸಾಯ್ಬಾರ್ದು, ನಿಂಗೆ ತೊಂದರೆ ಆಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವಳು ನಿನ್ನ ತಡೆದಿದ್ದು. ಬಟ್ ನೀನ್ ದುಡುಕಿ ಇಬ್ಬರನ್ನೂ ಸಾಯಿಸ್ಬಿಟ್ಟೆ. ಸ್ಟೀಫನ್ ರಾಜ್ ಬಗ್ಗೆ ನನಗೆ ಗೊತ್ತಾಗಿದ್ದೆ ಈ ಸ್ಟೀಫನ್ ರಾಜ್ ಡೈರಿ ಓದಿದ್ಮೇಲೆ. ಇದೇ ರೀತಿ ಅವತ್ತು ಅಪ್ಪ ಇನ್ವಿಟೇಷನ್ ತಂದು ಕೊಟ್ಟಾಗ ಅದನ್ನ ಅಮ್ಮ ತೆಗೆದು ನೋಡಿದ್ದಿದ್ರೆ ಅದು ಅಪ್ಪನ ಮದುವೆ ಇನ್ವಿಟೇಷನ್ ಅಲ್ಲ ಅಂತ ಗೊತ್ತಾಗಿರೋದು. ಅವರಿಬ್ರು ಬೇರೆ ಬೇರೆ ಆಗ್ತಿರ್ಲಿಲ್ಲ. ಅಮ್ಮನ ಸಂದೇಹ ಅಪ್ಪ ಅಮ್ಮನ್ ಬೇರೆ ಮಾಡ್ತು. ನಿನ್ನ ಸಂದೇಹ ನಿನ್ನ ನಿನ್ನ ಹೆಂಡತಿನ ಬೇರೆ ಮಾಡ್ತು. ಪೊಲೀಸ್ಗೆ ಚಾಲೆಂಜ್ ಆಗಿದ್ದ ಈ ಕೇಸ್ನ ಡಾಕ್ಟರ್ಗಳಾದ ನೀವು ಕಂಡುಹಿಡಿದ್ಬಿಟ್ರಿ. ಗ್ರೇಟ್ ಸರ್.